ವಾಗ್ದೇವಿಯಮೃತರಸನೆಯ ಲಸನ್ನಾವೆಯಂ ಏರುವೆನು ವಾಗ್ದೇವಿಯಮೃತರಸನೆಯ ಲಸನ್ನಾವೆಯಂ ರಾಮನ ಕಥೆಯ ಮಧುದುನಿ ಪಥಂ ಪಿಡಿದು ಆ ಮಹಾಛಂದಸ್ತರಂಗ ವಿನ್ಯಾಸದಿಂ ಸೇರುವೆನು ಗುರುಕೃಪೆಯೊಳ್ ಆಋತ ಚಿತ್ರಸಾಬ್ದಿಯಂ ಆ ಗುರುಕೃಪೆಯೊಳ್ ಆಋತ ಚಿತ್ರಸಾಬ್ದಿಯಂ ಸೇರುವೆಂ ಆಂ ಮಹಾಛಂದಸ್ತರಂಗ ವಿನ್ಯಾಸದಿಂ ಏರುವೆನು ವಾಗ್ದೇವಿಯ ಅಮೃತರಸನೆಯ ಲಸಂ ನಾವೆಯಂ 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 ಏರುವೆನು. ಎಲ್ಲರಿಗೆ ನಮಸ್ಕಾರ. ರಾಮಾಯಣ ದರ್ಶನ ವಾಚನ ವಾದನ ವ್ಯಾಖ್ಯಾನದ 3ನೇ ಕಂತಿನ 2ನೇ ದಿವಸಕ್ಕೆ ನಾವು ಬಂದಿದ್ದೀವಿ. ಅಶೋಕವನದಲ್ಲಿ ಸೀತಾದೇವಿಯನ್ನು ಕಾಣಲು ಹಂಬಲಿಸಿ ಬಂದ ಆ ಮಹಾನುಭಾವ ಹನುಮಂತನಿಗೆ ಶಿಶಿರ ಕಾಲದ ಸುಪ್ರಭಾತವಾಗಿದೆ. ಆ ಬಳಿಕ ಅವನು ಆ ಸುಂದರವಾದ ಸಮೃದ್ಧ ಸಮಯದಲ್ಲಿ ರಮಣೀಯವಾದ ವಾತಾವರಣದಲ್ಲಿ ಶ್ರೀರಾಮನ ರಮಣೀಮಣಿಯನ್ನು ಹುಡುಕಾಡುತ್ತಾ ಬಂದ ಆ ಹೃದಯ ಮನೋಹರವಾದ ಸಂದರ್ಭವನ್ನು ನಾವೀಗ ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಹನುಮಂತ ತಾನು ಅಲ್ಲಿದ್ದ ಸೀತೆಯನ್ನು ಹುಡುಕಿದ ಅನ್ನುವುದನ್ನು ಈಗ ಕಾಣೋಣ. ಅದು ವನಮಂ ಪೊಕ್ಕನ್ ಅಶೋಕಮಂ. ಸಾಗರದ ಘೋಷವು ಕಿವಿಗೆ ಬರೆ, ಸಾಗರದ ಘೋಷಮಂ ಕಿವಿಗೆ ಬರೆ, ಶೋಕ ಮುಕ್ಕಿತು ಮನಕ್ಕೆ ನೆನೆವಾಗಲ ಕಪಿಬಲ ನಿರೀಕ್ಷೆ. ಮೇಣಂತೆ ಸುಗ್ರೀವ ರಾಮರುತ್ಕಟ ಘೋರ ಸಂಕಟದ ಕಿಷ್ಕಿಂಧೆಯ ಶಂಕೆ. ಮೇಣದೇವಿಯ ಅನಿರ್ವಚನೀಯ ದುಃಖ ನಾರಕತೆ. ದೇವಿಯ ಅನಿರ್ವಚನೀಯ ದುಃಖ ನಾರಕತೆ. ಬರೇ ಶೋಕ ಮುಕ್ಕಿತು ಮನಕ್ಕೆ ತೆರೆ ಮೊರೆಯಲ್ತು. ಇದು ಅಗಲ್ಕೆಯ ಕಡಲ ಕರುಳ ನೋವಿನ ಕರೆಯ ನರಳಲ್ತೆ. ದೇವಿ ಸೀತೆಯ ಕಂಠ ಮೂಕತೆಗೆ ಪ್ರತಿಮೆಯೋ ಪ್ರತಿನಿಧಿಯು ಓಲುಲಿಯುತ್ತಿದೆ. ಈ ಸರಿತ್ಪತಿಯ ವ್ಯಾಕುಲ ಸಲಿಲ ಜಿಹ್ವೆ, ಈ ಸರಿತ್ಪತಿಯ ವ್ಯಾಕುಲ ಸಲಿಲ ಜಿಹ್ವೆ. ದೇವಿ ಸೀತೆಯ ಕಂಠ ಮೂಕತೆಗೆ ಪ್ರತಿಮೆಯೋ ಪ್ರತಿನಿಧಿಯ ಓಲುಲಿಯುತ್ತಿದೆ. ಕೋಪವೋ ಕನಿಕರವೋ ಮೂದಲಿಕೆಯೋ ಮುನಿಸೋ ಅಥವಾ ರಹಸ್ಯವನೊರೆದು ಪ್ರಚೋದಿಸುವ ಸಂಕೇತವೋ. ಕೋಪವೋ ಕನಿಕರವೋ ಮೂದಲಿಕೆಯೋ ಮುನಿಸೋ ಅಥವಾ ರಹಸ್ಯವನೊರೆದು ಪ್ರಚೋದಿಸುವ ಸಂಕೇತವೋ.
ಹೇ ಅಂಬುದಿ ನಿನ್ನನುತ್ತರಿಸಿ ಬಂದೆನ್ನ ಸಾಹಸಂ ಸಫಲಮಪ್ಪಂತೆನಗೆ ಕರುಣಿಸೈ. ಸೂರ್ಯದೇವನ ಕುಲದ ಸೂರ್ಯನ ಸತೀಮಣಿಯ ಪುಣ್ಯ ಸಾಕ್ಷಾತ್ಕಾರಮಂ ಕರುಣಿಸೈ ಕರುಣಿಸೈ. ಸೂರ್ಯದೇವನ ಕುಲದ ಸೂರ್ಯನ ಸತೀಮಣಿಯ ಪುಣ್ಯ ಸಾಕ್ಷಾತ್ಕಾರಮಂ ಕರುಣಿಸೈ. ಹೇ ಅಂಬುನಿಧಿ ನಿನ್ನನುತ್ತರಿಸಿ ಬಂದೆನ್ನ ಸಾಹಸಂ ಸಫಲಮಪ್ಪಂತೆನಗೆ ಕರುಣಿಸೈ ಕರುಣಿಸೈ ಕರುಣಿಸೈ. ಅದ್ಭುತವಾಗಿ ಹನುಮಂತನ ಅರ್ತಿ ಇಲ್ಲಿ ಆ ಒಂದು ಭೈರವ ಮನೋಹರವಾದ ಸಾಗರ ಶಿವರಂಜನಿಯ ಅಲೆಮಾಲೆಗಳ ಮೂಲಕ ಬರ್ತಾ ಇದೆ. ಹನುಮಂತ ಸಮುದ್ರದ ಘೋಷವನ್ನು ಕೇಳ್ತಾನೆ. ರಾಮಾಯಣ ದರ್ಶನದ ಒಂದು ವಿಶಿಷ್ಟತೆ ನೋಡಿ, ವಾಲ್ಮೀಕಿ ರಾಮಾಯಣದಲ್ಲಿ ಸಮುದ್ರೋಲ್ಲಂಘನ ಕಾಲದಲ್ಲಿ ಮಾತ್ರ ಸಾಗರದ ವರ್ಣನೆ ಬರುತ್ತದೆ. ಮುಂದೆ ಎಂದೂ ಸಾಗರದ ಬಗ್ಗೆ ಪ್ರಸ್ತಾವವೇ ಬರುವುದಿಲ್ಲ. ಆದರೆ ಇಲ್ಲಿ ರಾಮಾಯಣ ದರ್ಶನದಲ್ಲಿ ಮತ್ತೆ ಮತ್ತೆ ಸೀತೆಯನ್ನು ಉಳಿಸಿದ ಅಶೋಕವನ ಸಮುದ್ರದ ದಡದಲ್ಲಿಯೇ ಇದ್ದ ಕಾರಣ ತೆರೆ ಪರಂಪರೆ, ನೋರೆ ಪರಂಪರೆ, ಮೋರೆ ಪರಂಪರೆ, ಪರಂಪರೆಯ ಪರಂಪರೆ ಅಂತ ಅವರು ಹೇಳ್ತಾ ಬರ್ತಾರಲ್ಲ, ಅದನ್ನು ಕಲ್ಪಿಸಿಕೊಡ್ತಾರೆ. ಸೀತೆಯ ಸಂಕಟವೇ ಒಮ್ಮೆ ಆ ಸಮುದ್ರಕ್ಕೆ ಸಂಕೇತವಾಗುತ್ತದೆ. ಹೀಗೆ ಮಾಡ್ತಾರೆ. ಕವಿ ಒಂದು ಉದ್ದೀಪನ ವಿಭಾವ ಅಂತ ಯಾವುದಿದೆ, ಆ ವಿಭಾವ ಸಾಮಗ್ರಿಯಾದ ಸಮುದ್ರವನ್ನು ಎಷ್ಟು ಬಗೆಯಾಗಿ ಬಳಸಿಕೊಂಡಿದ್ದಾರೆ, ವಿರಹಕ್ಕೆ ಅದೆಷ್ಟು ಸೊಗಸಾದ ಶ್ರುತಿಯಾಗಿ ಕಲ್ಪಿಸಿಕೊಂಡಿದ್ದಾರೆ ಅಂತ ರಾಮಾಯಣ ದರ್ಶನದಲ್ಲಿ ಇಂಥದ್ದು ನೋಡಬೇಕು. ನಿನ್ನೆ ಸಹೃದಯರೊಬ್ಬರು ಈ ಥರ ರಾಮಾಯಣ ದರ್ಶನದಿಂದ ಏನು ಸ್ವಾರಸ್ಯ ಅಂತ ಕೇಳಿದ್ರು. ನಾನು ಹೇಳಿದೆ, ಇಡೀ ನನ್ನ ಕಾರ್ಯಕ್ರಮವನ್ನು ಕೇಳಿ ಸ್ವಾರಸ್ಯ ಏನು ತೋರ್ಪಡಿಸಿಕೊಡ್ತೀನಿ ಅಂತ. ಕಥೆ ವಾಲ್ಮೀಕಿಯೇ ಬರೆದು ಬಿಟ್ಟಿದ್ದಾನೆ, ಇನ್ನು ನಾವು ಅದಕ್ಕೇನು ಬಣ್ಣ ರೆಕ್ಕೆ ಪುಕ್ಕ ಕಟ್ಟಬೇಕಾಗಿಲ್ಲ. ಅಲ್ಲಿ ನೋಡಬೇಕಾಗಿರೋದು ಇಂಥ ಸೊಗಸನ್ನು. ಆಯಿತು, ಅದೇ ಸಾಮಜವರ ಗಮನ, ಅದೇ ಸರಸ ಸಾಮದಾನ ಭೇದ ದಂಡ ತ್ಯಾಗರಾಜರು ಮಾಡಿದ್ದಾರೆ. ನಾವಿನ್ನೇನು ಹಾಡೋದಿದೆ ದಂಡ ಅಂತಂದರೆ ಅಲ್ಲ, ನೆನ್ನೆ ಹಾಡಿದಂತೆ ಇಂದು ಹಾಡೋದಿಲ್ಲ. ಅದೇ ಸಗಮದನಿಸ, ಅದೇ ಸನಿದ ಮಗಸ. ಆದರೆ ಅದರೊಳಗಡೆ ಒಂದೊಂದು ದಿವಸ ಒಂದೊಂದು ರೀತಿ ಮಾಡುವಂಥದ್ದು. ಅದನ್ನು ಕುವೆಂಪುರು ಮೊದಲೇ ಹೇಳ್ಕೊಂಡಿದ್ದಾರೆ. ಕಲೆಯನಲ್ಲದೆ ಶಿಲ್ಪಿ ಶಿಲೆಯನೇಂ ಸೃಷ್ಟಿಪನೆ. ವಾಲ್ಮೀಕಿ ರಾಮಾಯಣ ಒಂದು ಮಹಾಪರ್ವತ ಇದ್ದಂತೆ. ನಾನು ಮತ್ತೊಂದು ಪರ್ವತನ ಸೃಷ್ಟಿ ಮಾಡೋಕ್ಕೆ ಆಗೋಲ್ಲ, ಮಾಡಬೇಕಾಗಿಯೂ ಇಲ್ಲ. ನಾನು ಆ ವಾಲ್ಮೀಕಿ ರಾಮಾಯಣದ ಮಹಾಶಿಖರದಿಂದ ಒಂದೊಂದು ಬಂಡೆಗಳನ್ನು ಒಂದೊಂದು ಸುಂದರವಾದ ಶಿಲ್ಪಗಳಂತೆ ಕೆತ್ತುತ್ತೀನಿ ಅನ್ನುವಂಥದ್ದು. ನಾವು ಹೊಸ ಕರ್ಣಗಳನ್ನು, ಹೊಸ ರಾಗಗಳನ್ನು ಕಂಡುಹಿಡಿಯಬೇಕಾಗಿಲ್ಲ. ಕಂಡುಹಿಡಿಯೋಕ್ಕಾದರೆ ಸಂತೋಷ. ಆದರೆ ಇರುವುದನ್ನು ನವನವೀನವೆಂಬಂತೆ ಮಾಡಿದರೆ ಆಯಿತು. ಹೊಸದಾದ ಅಕ್ಷರವನ್ನು ಯಾವನಾದರೂ ಒಬ್ಬ ಕವಿ ಕಂಡುಹಿಡಿದಿದ್ದಾನ? ವ್ಯಾಸ ವಾಲ್ಮೀಕಿಯರಿಗೂ ಆಗಲಿಲ್ಲ, ಬೇಕಿಲ್ಲ. ಹೊಸ ಶಬ್ದಗಳನ್ನು 10, 15, 20, 30 ಕಂಡುಹಿಡಿಯಬಹುದು. ಹೊಸ ವಾಕ್ಯಗಳನ್ನು 1000, ಲಕ್ಷ ಮಾಡಿರುವಂಥದ್ದು. ವಾಲ್ಮೀಕಿಯ 24,000 ಶ್ಲೋಕವು 24,000 ಹೊಸ ವಾಕ್ಯ. ವ್ಯಾಸರ 24,000ದ 4 ಪಟ್ಟಾದಂಥದ್ದು, ಲಕ್ಷ ಪಟ್ಟಾದ ಆ ಶ್ಲೋಕಗಳು ಲಕ್ಷ ವಾಕ್ಯಗಳಿಗೆ ಸಮಾನ. ಅಕ್ಷರ ಲಕ್ಷ ಅಕ್ಷೀಣವಾದಂಥ ವಾಕ್ ಸ್ರವಸ್ಧಾರೆ ಈಗ ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ಇಲ್ಲಿ ನೋಡಿ ಎಷ್ಟು ಹೊಸ ಬಗೆಯಲ್ಲಿ ಬಳಸ್ಕೊಂಡಿದ್ದಾರೆ. ನಮಗೂ ಗೊತ್ತು, ಲಂಕೆ ಸಮುದ್ರದ ದಡದಲ್ಲಿಯೇ ಇರತಕ್ಕಂಥದ್ದು, ಸಮುದ್ರವನ್ನೆಲ್ಲ ಆವರಿಸಿಕೊಂಡೇ ಇರುವಂಥ ಆ ಒಂದು ವಿಸ್ತಾರ ಆಗಿದೆ. ಮತ್ತು ಅಲ್ಲಿ ಅಶೋಕವನ ಸಮುದ್ರಕ್ಕೆ ಹತ್ತಿರವೇ ಇರಬೇಕಲ್ವೇ, ಆದರೂ ಹೊಳೆಯಲಿಲ್ಲ. ವಾಲ್ಮೀಕಿ ಆದಮೇಲೆ ಕಾಳಿದಾಸರಿಂದ ಮೊದಲುಗೊಂಡು ಭವಭೂತಿ, ರಾಜಶೇಖರ ಮೊದಲಾಗಿ ಅನೇಕ ಜನ ಬರೆದರು. ಕನ್ನಡದಲ್ಲಿ ಬೇಕಾದಷ್ಟು ಜನ ಬರೆದರು. ಯಾರೂ ಕೂಡ ಅಶೋಕವನಕ್ಕೂ ಸಮುದ್ರಕ್ಕೂ ನಂಟು ಕಲ್ಪಿಸಲಿಲ್ಲ. ಕುವೆಂಪು ಅವರಿಗೆ ಕಾಯಬೇಕಾಯಿತು. ಇನ್ನು ಮುಂದಿನವರು ಇನ್ನೇನು ಮಾಡ್ಯಾರೋ ಗೊತ್ತಿಲ್ಲ ನಮಗೆ. ಅಂದರೆ ಈ ಕವಿ ಪರಂಪರೆ ಅನನ್ಯವಾಗಿ ಮುಂದುವರಿಯುವಂಥದ್ದು. ವಾಚಸ್ಪತಿ ಸಹಸ್ರಾಣಾಂ ಸಹಸ್ರೈರಪಿ ಯತ್ತತಃ ಪ್ರಮೃಷ್ಟಾಪಿ ಕ್ಷಯಂ ನೈತಿ ಪ್ರಕೃತಿರ್ ಜಗತಾಮಿವ ಅಂತ ಆನಂದವರ್ಧನ ಹೇಳ್ತಾನೆ. 1000 ಲಕ್ಷ ಬೃಹಸ್ಪತಿಗಳು ಇದನ್ನು ಖಾಲಿ ಮಾಡೋಕ್ಕೂ ಸಾಧ್ಯವಿಲ್ಲದಂಥದ್ದು ಆ ವಾಗ್ದೇವತೆಯ ಕಾಮಧೇನುತ್ವ ಅಂತ. ಇಲ್ಲಿ ನಾವದೇ ನೋಡಬೇಕು. ಆ ಸಾಗರದ ಘೋಷ ಕಿವಿಗೆ ಕೇಳಿಸ್ತು. ಅದು ಕಪಿಬಲದ ನಿರೀಕ್ಷೆಯ ಹಾಗೆ ಕೇಳಿಸ್ತು. 100 ಯೋಜನ ದೂರವಾದ ಆ ಅತ್ತಲಿನ ದಡ ಯಾವುದಿದೆ, ಉತ್ತರದ ದಡ, ಆ ಉತ್ತರದ ದಡದಲ್ಲಿ ಎತ್ತರದ ಮಹೇಂದ್ರ ಪರ್ವತದ ನಿಕಟದಲ್ಲಿ ಅಂಗದನೇ ಮೊದಲಾಗಿ ಎಲ್ಲ ಕಪಿಸೇನೆ ಕಾಯ್ತಾ ಇದೆ. ಸುಗ್ರೀವಾಜ್ಞೆ ಆಗಿದೆ, ಅವಧಿ ಮುಗಿದಿದೆ,
ಗೊತ್ತಿಲ್ಲ ಏನಾಗುತ್ತೋ, ಹನುಮಂತ ಹಾರಿದ್ದಾನೆ ಮತ್ತು ಈ ಜಾರಿದನೋ ಏನೋ ಗೊತ್ತಿಲ್ಲ, ಈ ಒದ್ದಾಟದಲ್ಲಿದ್ದಾರೆ, ಅವರ ನಿರೀಕ್ಷೆಯ ಮೊರತವೋ ಎಂಬಂತೆ ಅದು ಇತ್ತು. ಹಾಗೆ ಸುಗ್ರೀವ ರಾಮರ ಉತ್ಕಟ ಘೋರ ಸಂಕಟದ ಕಿಷ್ಕಿಂಧೆಯ ಆಶಂಕೆ. ಹೋದವರು ಹೋದರು, ಏನಾದರೂ ಗೊತ್ತಿಲ್ಲ. ಈ ಕಪಿಸೇನೆಗಿಂತಲೂ ಅವ್ರದ್ದು ದುಸ್ಥಿತಿ. ಕಪಿಸೇನೆಗಾದರೂ ಸಂಪಾತಿ ಹೇಳಿದ್ದಾನೆ ಅಲ್ಲಿ ರಾವಣನ ನೆಲೆ ಇದೆ, ಸೀತೆ ಅಲ್ಲಿದ್ದಾಳೆ ಅಂತ, ಅದು ಒಂದಾದರೂ ಭರವಸೆ. ಅಲ್ಲಿ ರಾಮನಿಗೆ, ಲಕ್ಷ್ಮಣನಿಗೆ, ಸುಗ್ರೀವನಿಗೆ, ತಾರೆಗೆ, ರುಮೆಗೆ ಏನೇನೂ ಇಲ್ಲ. ಈ ರೀತಿಯಾದ ಸಂಕಟ. ಇನ್ನು ಮತ್ತೂ ದೂರದಲ್ಲಿ ನಂದಿಗ್ರಾಮದ ಭರತ, ಶತ್ರುಘ್ನರಿಗೆ ಏನಾದರೂ ರಾಮ, ಸೀತೆ, ಲಕ್ಷ್ಮಣ ಏನೊಂದು ಗೊತ್ತಿಲ್ಲ, ಬರ್ತಾರೆ ಬರ್ತಾರೆ ಎನ್ನುವ ನಿರೀಕ್ಷೆಯ ನೋಂಪಿ. ಹೀಗೆ 10 ಸಾಗರಗಳ 1000 ಯೋಚನೆಗಳು, 1000 ಯೋಜನೆಗಳು ಆ ಸಾಗರದ ಅಲೆ 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 ಹಾಗೆಯೇ ಕೇಳಿಸ್ತಾ ಇದೆ. ಇವೆಲ್ಲಕ್ಕೂ ಮಿಗಿಲಾಗಿ ಇನ್ನೇನು ಕಾಣಲಿರುವ ಸೀತೆಯ ಅನಿರ್ವಚನೀಯ ಮೂಕ ದುಃಖ ನಾರಕತೆ. ಇಂಥ ಮಾತುಗಳನ್ನು ಬಳಸ್ತಾರೆ. ಇದು ತೆರೆಯ ಮೊರೆ ಅಲ್ಲ, ಅಗಲ್ಕೆಯ ಕಡಲ ಕರುಳ ನೋವಿನ ಕರೆಯ ನರಳು. ವಿಯೋಗ ಸಾಗರದ ಹೊಯ್ದಾಟ, ಸಂಕಟ ಅಂತ ಕವಿ ಹೇಳ್ತಾ ಇದ್ದಾರೆ. ಇದು ಕಾವ್ಯ ಅಂತ. ಇದರ ಮಟ್ಟಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇದ್ದರೆ ನಾವು ಆ ಪುಟದಿಂದ ಈ ಪುಟಕ್ಕೆ, ಈ ಪುಟದಿಂದ ಆ ಪುಟಕ್ಕೆ ಏನು ಮುಗಿಸಿದ್ರೂ ಪ್ರಯೋಜನ ಇಲ್ಲ. ರಾಮಾಯಣವನ್ನು ಪುಂಖಾನುಪುಂಖವಾಗಿ ಪಾರಾಯಣ ಮಾಡ್ಬೋದು. ನಾನೇ ನೋಡಿದ್ದೀನಿ 100 ಬಾರಿ ರಾಮಾಯಣ ಪಾರಾಯಣ ಮಾಡಿರೋರು. ಆದರೆ ರಾಮಾಯಣದ ಸ್ವಾರಸ್ಯಕಾರಿಯಾದಂಥ ಒಂದು 10 ಸಂದರ್ಭ ಹೇಳಿ ಅಂದರೆ ಮೂಕಾಯಣವಾಗಿಬಿಡುತ್ತೆ ಅವರ ಮಾತು. ಎಂಥದ್ದು ಪ್ರಯೋಜನ? ಹೀಗೆ ಕಂಡಾಗ ರಸದೃಷ್ಟಿ ಅನ್ನೋದು ಬೇಕು. ಗುಣದೋಷಗಳನ್ನು ವಿಮರ್ಶೆ ಮಾಡೋಣ, ಅದು ಇದ್ದೇ ಇದೆ. ಮೊದಲು ಏನಂತ ತಿಳ್ಕೊಳ್ಳೋಣ ಅಂತ ನೋಡಿದಾಗ, ದೇವಿ ಸೀತೆಯ ಕಂಠ ಮೂಕತೆಯ ಪ್ರತಿನಿಧಿವೋಲ್ ಒಲಿಯುತ್ತಿದೆ ಈ ಸರಿತ್ಪತಿಯ ವ್ಯಾಕುಲ ಸಲಿಲ ಜಿಗುವೆ. ಆ ಲಕ್ಷಾಂತರ ಅಲೆಗಳು ಸಮುದ್ರನ, ವರುಣನ ನಾಲಿಗೆಗಳಂತೆ ಸೀತೆಯ ವಿಯೋಗದ ಸಂಕಟವನ್ನು 1,00,000 ಕೋಟಿ ಬಗೆಗಳಾಗಿ ಕಾವ್ಯವಾಗಿ ಕರುಣ ಕಥನವಾಗಿ ವರ್ಣಿಸುವ ನಾಲಿಗೆಗಳಂತೆ ಎದ್ದು ಮತ್ತೆ ಮೂಕವಾಗ್ತವೆ. ಪ್ರಾಯಶಃ ರಾವಣಾಸುರನ ಭಯದಿಂದ ಎದ್ದ ನಾಲಿಗೆ ಹಾಗೆ ಬಿದ್ದು ಹೋಯಿತೋ ಏನೋ ಗೊತ್ತಿಲ್ಲ ಅಂತ ಅನಿಸುತ್ತೆ. ಹೀಗೆ ನೋಡಿದಾಗ, ಹೇ ಅಂಬುನಿಧಿ ಸಾಗರವೇ, ನಿನ್ನನ್ನುತ್ತರಿಸಿ ಬಂದೆನ್ನ ಸಾಹಸಂ ಸಫಲಮಪ್ಪಂತೆನಗೆ ಕರುಣಿಸೆ. ಸಾಗರವೇ, ನಿನ್ನನ್ನು ಉತ್ತರಿಸಿ ಬಂದೆ. ನಿನ್ನ ವಿಸ್ತಾರ ಇದೆಯಲ್ಲ, ಅದಕ್ಕೆ ನಾನು ಉತ್ತರ ಕೊಟ್ಟೆ ಅಂತ ಒಂದಾಗುತ್ತದೆ, ಮತ್ತೊಂದು ದಾಟಿದೆ ಅಂತಲೂ ಆಗುತ್ತೆ. ನಿನ್ನನ್ನು ಉತ್ತರಿಸಿ ಬಂದೆ, ಆದರೆ ಸೀತೆಯನ್ನು ಕಾಣದೇ ಇದ್ಮೇಲೆ 7 ಸಾಗರಗಳನ್ನು ದಾಟಿದರೂ ಪ್ರಯೋಜನವಿಲ್ಲ. ಎಲ್ಲಿದ್ದಾಳೆ ಸೀತೆ? ದಯಮಾಡಿ ತೋರಿಸಿಕೊಡು. ಸೂರ್ಯ ದೇವನ ಕುಲದ ಸೂರ್ಯನ ಸತೀಮಣಿಯನ್ನು, ರಘುವಂಶಕ್ಕೆ ಸೂರ್ಯನೇ ಆದಂಥವನು ರಾಮ. ಹಾಗಿರುವವನ ಹೆಂಡತಿಯನ್ನು ಕಾಣಿಸಿಕೊಡು. ಯಾಕೆಂದರೆ ಸೂರ್ಯನನ್ನೂ ತನ್ನ ಗರ್ಭದಲ್ಲಿ ಬೈತಿಟ್ಟುಕೊಂಡ ಸಾಗರ ಉದಯ ಕಾಲದಲ್ಲಿ ಅವನನ್ನು ಹೊರಕ್ಕೆ ಚಿಮ್ಮುತ್ತಾನೆ ಬಂಗಾರದ ಚೆಂಡಿನಂತೆ. ಹಾಗಾಗಿ ನಿನ್ನ ಅಂತರಂಗದಲ್ಲಿ ಸೀತೆ ಇದ್ದರೆ ಅವಳನ್ನೂ ಹೊರಗೆ ಬಗೆದು ತೋರಿಸಯ್ಯ ಅನ್ನುವಂತೆ ಕೇಳ್ತಾ ಇದ್ದಾನೆ. ಅರಸಿದೆನ್ ಸೋವಿದೆನ್ ಪತ್ತನ ಸಮಸ್ತಮಂ ಕಂಡೆನ್ ಅದ್ಭುತ ದೃಶ್ಯ ಬಹುಳಂಗಳನ್ ಅರಿದೆನ್ ಮಹಾವ್ಯಕ್ತಿಗಳ ಬಲಾಬಲ ಸೂಕ್ಷ್ಮ ಪರಿಚಯ ಮಹದ್ವಿಷಯಮನ್ ಕಂಡೆನ್ ಅಖಿಲ ಗೌಣಂಗಳಂ ಕಂಡೆನಿಲ್ಲ ಒಂದನ್ ಆ ಪ್ರಧಾನಮನ್. ಈ ಪ್ರಧಾನ ಅನ್ನೋದಕ್ಕೆ ಸಾಂಖ್ಯ ದರ್ಶನದಲ್ಲಿ ಪ್ರಕೃತಿ ಅಂತ ಕೂಡ ಅರ್ಥ ಉಂಟು. ಲಂಕೆಯಲ್ಲಿ ದೊಡ್ಡವರು, ಚಿಕ್ಕವರು, ಸಣ್ಣದು, ಮುಖ್ಯವಾದದ್ದು, ಗೌಣವಾದದ್ದು ಅಂತ ಎಲ್ಲವನ್ನೂ ನೋಡಿದೆ. ಇಂದ್ರಜಿತ್ತನ್ನು ಕಂಡಾಯಿತು, ವಿಭೀಷಣನ ಕಂಡಾಯಿತು, ಸಾಕ್ಷಾತ್ ರಾವಣನನ್ನು, ಮಂಡೋದರಿಯನ್ನೆಲ್ಲ ಕಂಡಾಯಿತು. ಆದರೆ ಇವೆಲ್ಲವೂ ಕೂಡ ಅಪ್ರಧಾನ. ಕಾಣಬೇಕಾದದ್ದು ಪ್ರಧಾನ ಪರಾ ಪ್ರಕೃತಿ ಸೀತೆಯನ್ನು. ಹೀಗಾಗಿ ಹೇ ಅನಂತತಾ ಪ್ರತಿರೂಪಿ ಶರಧಿ ಬೋಧಿಸು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾನೆ. ಆ ಹೊತ್ತಿಗೆ ಮತ್ತೊಂದು ಸಂಭಾಷಣೆ ಕೇಳಿಬರುತ್ತದೆ ನೋಡಿ. ಬಂದತ್ತವರ ಸಂಭಾಷಣೆಯ ಧನಿಯ ಕರ್ಣಾಮೃತಂ. ಕೇಳಿ ಬಂದತ್ತವರ ಸಂಭಾಷಣೆ. ದೇವಿಯಂ ಲಂಕಿಣಿಯನ್ಯಮ್ಮ ನಗರ ರಕ್ಷಾಲಕ್ಷ್ಮಿಯಂ ಗೆಲ್ದು ಲಂಕೆಯಂ ಪೊಕ್ಕಿರ್ಪನೆನೆ ಇಟಂ ಸಾಮಾನ್ಯನಲ್ಲನ್ ಆ ಮಾಯಾ ಸಮರ್ಥಂ. ಇನ್ನೆಗ ಮಾತ್ರಿಶೂಲಮಂ ಇದಿರ್ಚಿ ಬರ್ತುಕಿದರಿಲ್ಲ ಭೇದಿಸಿಗನೆಂತುಂ ಅಭೇದ್ಯಮಂ.
ಮುರಿದಿಹುದೆ ಶೂಲದ ಬೃಹದ್ಬಲಂ ನಕ್ಷತ್ರ ನೇತ್ರ. ಅಲ್ತಲ್ತು ಕೊಂಕಿಹುದರ ರುಜುತೆ, ಅಲ್ತಲ್ತು ಕೊಂಕಿಹುದರ ರುಜುತೆ, ದೇವಿಯ ಮುಖಂ ಲಂಕೆಗೆ ವಿಮುಖಮಾಯಿತೆ. ವಿಮುಖಮಾಗಿಹುದೊಂದೆಯಲ್ತು ತೇಜಂ ಗೆಟ್ಟು ಜಡತೆಯಾಂತಿರ್ಪುದೈ. ವಿಮುಖಮಾಗಿಹುದೊಂದೆಯಲ್ತು ತೇಜಂ ಗೆಟ್ಟು ಜಡತೆಯಾಂತಿರ್ಪುದೈ. ನೋಡವೇಳ್ಕುಂ ಬರಿದೆ ಬಣ್ಣಿಸಿದರದು ಬಗೆಗೆ ಬಾರದೈ. ನೋಡವೇಳ್ಕುಂ ನಮ್ಮ ದೊರೆ ತಂದನೇತಕೋ ಆ ಪೆಣ್ಮಾರಿಯಂ. ನಮ್ಮ ದೊರೆ ತಂದನೇತಕೋ ಆ ಪೆಣ್ಮಾರಿಯಂ. ನೀನ್ ಕಂಡುದಿಲ್ಲಾಕೆಯಂ ಮೀಯದೆ ಉಣ್ಣದೆ ಉಡದೆ ಮುಸುಳ್ದಿರ್ದೊಡಂ. ಮಹಾಮಹಿಳೆಯಂ ನೋಳ್ಪೆ ನೀನ್ ಕಂಡುದಿಲ್ಲಾಕೆಯಂ. ಬಾ ಬಾ ದೂರದಿಂ ತೋರ್ಪೆನಾಕೆಯನ್. ಬಾಬಾ ದೂರದಿಂ ತೋರ್ಪೆನಾಕೆಯನ್. ಎಮ್ಮ ನೆಡೆಗೊಳ್ಳುವ ಕಾವಲಿನ ಬಟ್ಟೆಯಡೆ ಇರ್ಪುದಾಕೆಯ ಸೆರೆಯ ತೃಣ ಕುಟೀರಂ. ಎಮ್ಮ ನೆಡೆಗೊಳ್ಳುವ ಕಾವಲಿನ ಬಟ್ಟೆಯಡೆ ಇರ್ಪುದಾಕೆಯ ಸೆರೆಯ ತೃಣ ಕುಟೀರಂ. ದುಶ್ಶಕುನಮಯಂ ಈ ರಾತ್ರಿ ಕಾಣ್ಬಾ ಅದೊಂದಾದೊಡಂ ನಿನಗೆ ಲಭಿಪುದೈ ಶುಭ ದರ್ಶನಂ. ದುಶ್ಶಕುನಮಯಂ ಈ ರಾತ್ರಿ ಕಾಣ್ಬಾ ಅದೊಂದಾದೊಡಂ ನಿನಗೆ ಲಭಿಪುದೈ ಶುಭ ದರ್ಶನಂ. ಬಾ ಬಾ ಬಾ. ಬಾ ಕವಿ ಗುರುವೆ ಕುವೆಂಪು ಬಾ. ಈ ಸಂವಾದ ಚಾತುರ್ಯ ಈ ಸಂವಾದ ಚಾತುರ್ಯ ಕೇಳಲ್ ಆಲಿಸಲ್ ಸಗ್ಗದಿಂದಿಳಿದು ಬಾ. ಕೆದಿಲಾಯರ ಕೆದಿಲಾಯರ ರಾಗ ಸಂಚರಣ ಚರಣಂ. ಕೆದಿಲಾಯರ ರಾಗ ಸಂಚರಣ ಚರಣಂ. ವೇಣುನಾದದ ವೇಣುನಾದದನುವಾದಂ ರಸಖೇದಂ. ಎನಗಪ್ಪುದೆ ವ್ಯಾಖ್ಯಾನಕಾಸ್ಪದಂ ತೋರ್ಪುದೈ ತವ ಚಿತ್ಪದಂ ಪದಂ. ಹಮೀರ್ ಕಲ್ಯಾಣಿಯನ್ನು, ಶುದ್ಧ ಸಾವೇರಿಯನ್ನು ಇಷ್ಟು ಸೊಗಸಾಗಿ ಆ ದುರ್ಗಾನ ಸೇರಿಸಿ ಮಿಲಾಯಿಸಿದರೂ ನಿಜವಾಗೂ ಸ್ವರ್ಗದಲ್ಲಿರುವ ಕುವೆಂಪು ಇದನ್ನು ಕೇಳಬೇಕಾಗಿತ್ತು. ತಮ್ಮ ಕಾವ್ಯವನ್ನು ಇಷ್ಟು ಚೆನ್ನಾಗಿ ಆ ಸಂವಾದ ಸ್ವಾರಸ್ಯವನ್ನು ಬಿಂಬಿಸಬಲ್ಲರಲ್ಲ ಅಂತನ್ನುವಂಥದ್ದು ನನಗೆ ಹೇಳೋದಕ್ಕೆ ಏನು ಎಡೆಯೇ ಕಾಣಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ಇಲ್ಲಿ ಇಬ್ಬರು ಪಾಳೆಯ ಭಟರು, ಆ ಪಡೆಯ ಭಟರ ಸಂವಾದವನ್ನು ಕವಿ ತಂದಿದ್ದಾರೆ. ಹನುಮಂತನಿಗೆ ಆ ದೊಡ್ಡ ಅಶೋಕವನದಲ್ಲಿ ನಮ್ಮ ಕಬ್ಬನ್ ಪಾರ್ಕು, ಲಾಲ್ಬಾಗ್ಗಳ ಸೇರಿಸಿದ 10 ಪಟ್ಟು ವಿಸ್ತಾರ ಅಂತ ಭಾವಿಸಿಕೊಳ್ಳಿ. ಅಲ್ಲಿ ಹೇಗೆ ಅಂತ ಹುಡುಕೋದು, ಎಲ್ಲಿ ಅಂತ ಹೋಗಿ ಹುಡುಕೋದು ಹಾಗೆಲ್ಲ ಆಗಿಬಿಟ್ಟಿದೆ. ಆಗ ಆ ಸಂದರ್ಭದಲ್ಲಿ ಆ ಪಾಳೆಯ ಭಟರು ಮಾತಾಡಿಕೊಂಡು ಬರ್ತಾರೆ. ನಮ್ಮ ಲಂಕಾಲಕ್ಷ್ಮಿ ರಕ್ಷಣಾ ದೇವಿ, ಅವಳ ಶೂಲ ಕುಂಕಿ ಹೋಗಿದೆ ಅಂತನ್ನುವ ಮಾತು ಬರ್ತದೆ. ನೋಡಿ ಅವರಲ್ಲಿ ಎಷ್ಟು ಮಟ್ಟಿಗೆ ಸೆಕ್ಯೂರಿಟಿ ಬೀಫ್ ಮಾಡಿದ್ರು ಅಂತ ಗೊತ್ತಾಗುತ್ತೆ. ನಿನ್ನೆ ರಾತ್ರಿ ಲಂಕಿಣಿಯನ್ನು
ಮಧ್ಯರಾತ್ರದಲ್ಲಿ ಅವನು ಜಂಕಿಸಿ ಒಳಗೆ ನುಗ್ಗಿದವನು ಹನುಮಂತ ಇಷ್ಟು ಬೇಗ ಪ್ರಾಕಾರದ ಆಚೆ ಇದ್ದಂಥ ಲಂಕಿಣಿಯ ವಿಗ್ರಹದ ಶೂಲದ ಮೊನೆ ಕೊಂಕಿದೆ ಎನ್ನುವ ಸುದ್ದಿ ಈ ಪಹರೆಯ ಭಟರಿಗೂ ಗೊತ್ತಾಗಿದೆ. ಆಗ ಸೆಲ್ಫೋನು ವೈರ್ಲೆಸ್ಸು ಯಾವುದೂ ಇಲ್ಲದ ಕಾಲದಲ್ಲಿ ಅಂದರೆ ರಾವಣನ ಸೆಕ್ಯೂರಿಟಿ ಅಲರ್ಟ್ ಎಷ್ಟು ಚೆನ್ನಾಗಿತ್ತು, ನಮ್ಮ ದೇಶದಲ್ಲಿ ಎಷ್ಟು ಅಧ್ವಾನವಾಗಿದೆ ಅದನ್ನು ನಾವು ನೋಡಿಕೊಳ್ಳಬೇಕು. ಹಾಗಾಗಿ ಲಂಕಾ ಲಕ್ಷ್ಮಿ ರಕ್ಷಾಲಕ್ಷ್ಮಿಯನ್ನು ಗೆಲ್ಲದು ಪೊರ್ಕಿರ್ಪನೆಂದರೆ ಸಾಮಾನ್ಯನಲ್ತು ಮಾಯಾ ಸಮರ್ಥಂ ಅಂತ. ಆ ಶೂಲವನ್ನು ಇದುವರೆಗೂ ಎದುರಿಸಿ ಬದುಕಿದವರೇ ಇಲ್ಲ. ಆ ಅಭೇದ್ಯ ಶೂಲವನ್ನು ಅದು ಹೇಗೆ ಮುರಿದಿದ್ದಾನೆ. ಕೊಂಕಿಹುದು ಅದರ ರುಜುತೆ. ಆ ಪನ್ನು ನೋಡಿ ಶ್ಲೇಷ ಎಷ್ಟು ಚೆನ್ನಾಗಿದೆ. ಅದರ ನೇರತೆಯೇ ಸೊಟ್ಟಾಗಿದೆ, ನೇರತನವೇ ಸೊಟ್ಟಾಗಿದೆ ಅಂತ. ಅಂದರೆ ಲಂಕೆಯ ರಕ್ಷಣಾ ವ್ಯವಸ್ಥೆ ಸೊಟ್ಟು ಹೋಗಿದೆ ಎನ್ನುವ ಅರ್ಥ ಕೂಡ ಆಗುತ್ತದೆ. ಯಾಕೆ ನಿಜವಾದ ಒಂದು ದೇಶಕ್ಕೆ ರಕ್ಷಣೆ ಅಂತಂದರೆ ಧರ್ಮದ ಲಕ್ಷಣ. ಆ ಧರ್ಮಬದ್ಧತೆ ಇಲ್ಲದೆ ಇದ್ದರೆ ಯಾವ ರಕ್ಷಣೆಯೂ ಪ್ರಯೋಜನಕ್ಕೆ ಬರೋದಿಲ್ಲ. ನೀವು ದೊಡ್ಡ ದೊಡ್ಡ ನಾಗರಿಕತೆಗಳನ್ನೆಲ್ಲ ತಗೊಳ್ಳಿ, ಅವೆಲ್ಲ ಹದಗೆಟ್ಟಿದ್ದು ಹೊರಗಿನ ವೈರದಿಂದ ಅಲ್ಲ, ಹೊರಗಿನ ಶತ್ರುಗಳಿಂದ, ಒಳಗಿನ ಶತ್ರುಗಳಿಂದ, ಒಳಗಿನ ಅಶಿಸ್ತಿನಿಂದ, ಅಸಡ್ಡಾಳತನದಿಂದ. ದೇವಿಯ ಮುಖಂ ಲಂಕೆಗೆ ವಿಮುಖಮಾಯಿತೆ. ಲಂಕಾಲಕ್ಷ್ಮಿ ವಿಮುಖವಾಗಿ ಹೊರಟೋದಳ. ಹೌದು, ಅವಳು ಹೊರಟಿದ್ದಾಳೆ ಯಮಲೋಕಕ್ಕೆ. ಸ್ವಲ್ಪ ದೊಡ್ಡ ಅಕಾಮಿಡೇಷನ್ ಮಾಡ್ಕೊಂಡಿರಿ, ಎಕ್ಸ್ಟೆನ್ಷನ್ಗಳನ್ನು ಮಾಡಿರಿ, ದೊಡ್ಡ ದೊಡ್ಡ ಫ್ಲ್ಯಾಟ್ಗಳನ್ನು ಕಟ್ಟಿರಿ, ಸಂಚಾರಕ್ಕೆ ಬೇಕಾದಷ್ಟು ವ್ಯವಸ್ಥೆ ಮಾಡಿಕೊಳ್ಳಿ. ಇನ್ನೊಂದು 25 ದೊಡ್ಡ ದೊಡ್ಡ ಟ್ರಕ್ಗಳನ್ನು ಮತ್ತು ಇನ್ನೂ ಒಂದು 20-30 ವೋಲ್ವೋಗಳನ್ನೆಲ್ಲ ಹಾಕಿ. ಯಾಕೆಂದರೆ ರಾಶಿ ರಾಶಿ ಬರ್ತಾರೆ ದಿನದಿನವೂ ಕೂಡ ಲಂಕೆಯಿಂದ ಸೈನಿಕರು ಸತ್ತು ನಿಮ್ಮಲ್ಲಿಗೆ ಅಂತ ಹೇಳಿಬಿಟ್ಟು ಅದನ್ನು ಹೇಳೋದಕ್ಕೆ ಹೋಗಿದ್ದಾಳೆ ಅಂತ ಅನಿಸುತ್ತೆ. ಹಾಗಾಗಿ ನಮ್ಮ ದೊರೆ ಏತಕೋ ತಂದನ ಪೆಣ್ಣು ಮಾರಿಯಂ ಅಂತ ಒಬ್ಬ ಹೇಳ್ತಾನೆ. ಇಲ್ಲ, ನೀನು ಕಂಡಿಲ್ಲ. ಅಲ್ಲಿ ನೋಡಿ ಆ ಗಾನಕ್ರಮದಲ್ಲಿ ಅವರಷ್ಟು ಮೀಯದೆ ಉಣ್ಣದೆ ಉಡದೆ ಅಂತ ಅದನ್ನು ಬಿಡಿಸಿ ಬಿಡಿಸಿ ಹೇಳಿ ಚತುರಶ್ರ ಗತಿಯನ್ನು ತಂದರು ಈ ಪಂಚಮಾತ್ರ ಗತಿಯಲ್ಲಿ. ವೇಣು ಅವರು ಮತ್ತೆ ಮತ್ತೆ ಅವರಿಗೆ ಆ ರಾಗವನ್ನು ಎತ್ತುಕೊಡುವಾಗ ಒಂದು ಸ್ವಲ್ಪವೂ ವಿಕಾರವಾಗದಂತೆ ಆ ಹಮೀರ್ ಕಲ್ಯಾಣಿಯಿಂದ ದುರ್ಗಾಗೆ, ದುರ್ಗಾಯಿಂದ ಹಮೀರ್ ಕಲ್ಯಾಣಿಗೆ ಓಡಾಡುವಾಗ ಎಷ್ಟು ಸೊಗಸಾಗಿ ಶುದ್ಧ ಸ್ವರಗಳನ್ನು ಸರಿಯಾಗಿ ಗ್ರಹಿಸಿ ಅಲ್ಲಿಂದ ಮುಂದಕ್ಕೆ ಹೋಗ್ತಾಯಿದ್ರು. ರಾಗಮಾಲಿಕೆಯಲ್ಲಿ ಜಂಪ್ ಮಾಡೋದಿದೆಯಲ್ಲ, ಅದು ಹೇಗೆ ಅಂತಂದರೆ ಈ ಹಗ್ಗದ ಆಟ ಆಡಿಕೊಂಡು ಇನ್ನೊಬ್ಬರು ಬಂದು ಸೇರಿಕೊಳ್ಳೋದು, ಮತ್ತು ಹಾಗೆ ಬಿಟ್ಟು ಹೋಗೋದು. ಅದು ಎಷ್ಟು ಕಷ್ಟವೋ ಅಷ್ಟು ಕಷ್ಟ. ಅದು ಹದವಾಗಿ ಹೃದಯವಾಗಿ ನಡೆಯಬೇಕು. ಆ ಸ್ಕಿಪ್ಪಿಂಗಲ್ಲಿ ಗೊತ್ತಾಗುತ್ತದೆ. ಎಲ್ಲಿ ನೋಡಿದ್ರೂ ಆ ಕಲ್ಪನೆ ಮನಸ್ಸಿನಲ್ಲಿದ್ದರೆ ತಾನೇ ತಾನಾಗಿ ಅದರ ಸಂವಾದಿಗಳು ಹೊಳೆದು ಬಿಡುತ್ತವೆ. ಏನಾದರೂ ಆಗಲಿ ಈ ಕೆಟ್ಟ ರಾತ್ರಿ, ದುಶ್ಶಕನ ರಾತ್ರಿಯಲ್ಲಿ ಅವಳ ದರ್ಶನ ಒಂದೇ ಪಾವನ, ಬಾ ಇಲ್ಲಿಯೇ ಇದ್ದಾಳೆ ಆ ಒಂದು ಪರ್ಣಶಾಲೆಯಲ್ಲಿ ಅಂತ ಕರ್ಕೊಂಡು ಹೋಗ್ತಾನೆ. ಹನುಮಂತ ಯಾಚಿತವಾಗಿ ಅತ್ತ ಕಡೆಗೆ ತೆರಳುತ್ತಾನೆ. ಆ ತೆರಳುವ ಸಂದರ್ಭದಲ್ಲಿ ನೋಡಿ ಅವನ ಮನಸ್ಸಿನ ಹೊಯ್ದಾಟ ಹೇಗಿತ್ತು ಅಂತ. ನನ್ನುದ್ಯಮಕ್ಕೆ ಗುರಿಯಿದುವೆ ದಿಟವೇ, ನನ್ನುದ್ಯಮಕ್ಕೆ ಗುರಿಯಿದುವೆ ದಿಟವೇ, ಕಾಣ್ಬೆನೆ ಜನಕ ಜಾತೆಯಂ ಸೀತೆಯಂ ರಾಮದೈತೆಯನಿಲ್ಲಿ ಕಾಣ್ಬೆನೆ, ಸಾಗರೋಲ್ಲಂಘನಂ ಸಾರ್ಥಮಪ್ಪುದಲ್ಲಿ, ಸಾಗರೋಲ್ಲಂಘನಂ ಸಾರ್ಥಮಪ್ಪುದೆ ಇಲ್ಲಿ, ಸುಗ್ರೀವನಾತ್ಮಕ್ಕೆ ತೃಪ್ತಿಯಪ್ಪುದೇ, ರಾಮನಾತ್ಮಕ್ಕೆ ನಾರಕತೆ ತಪ್ಪುವುದೇ, ಕಪಿಬಲದ ಭಾರದಿಂದ ದುವ ಮಹೇಂದ್ರಾತ್ರಿಯಂಚಿತ ಸಮುದ್ರ ವೇಲ ವಿಷಮ ಉತ್ಕ್ರೀವತೆಗೆ ಫಲಂ ದೊರಕೊಳ್ಳುವುದೇ ಇಲ್ಲಿ, ಕಪಿಬಲದ ಭಾರದಿಂದ ದುವ ಮಹೇಂದ್ರಾತ್ರಿಯಂಚಿತ ಸಮುದ್ರ ವೇಲ ವಿಷಮ ಉತ್ಕ್ರೀವತೆಗೆ ಫಲಂ ದೊರಕೊಳ್ಳುವುದೇ ಇಲ್ಲಿ, ನನ್ನ ವಕ್ಷದ ವಜ್ರ ದೇವಾಲಯದೊಳಿರ್ಪ ಶ್ರೀ ಮುದ್ರಿಕೆಗೆ ತನ್ನ ಪರಿಚಿತ ಮನೋಗರಿಯ ಮುಖ ಚಂದ್ರಮಂ
ಪುನರ್ಬಿಂಬಿಸುವ ಪೂಜೆಯಂ ಸಲ್ಲಿಸುವ ಸೈಪಿಲ್ಲಿ ಸಿದ್ಧಿಸುವುದೇ ನನಗೆ ಧನ್ಯಂಗೆ ನನಗೆ ಧನ್ಯಂಗೆ ನನ್ನ ವಕ್ಷದ ವಜ್ರ ದೇವಾಲಯದೊಳಿರ್ಪ ಶ್ರೀಮುದ್ರಿಕೆಗೆ ತನ್ನ ಪರಿಚಿತ ಮನೋಗರಿಯ ಮುಖಚಂದ್ರಮಂ ಪುನರ್ಬಿಂಬಿಸುವ ಪೂಜೆಯಂ ಸಲ್ಲಿಸುವ ಸೈಪು ಇಲ್ಲಿ ಸಿದ್ಧಿಸುವುದೇ ನನಗೆ ಇಲ್ಲಿ ಸಿದ್ಧಿಸುವುದೇ ನನಗೆ. ದುರುಳದಾನವ ದುರಾಶಯ ಬಲಯ ಸೆರೆಯ ಸಂಕಟದಲ್ಲಿ ಬೇಯುವ ಪತಂಗದೋ ನಮೆವ ಸತಿಗಿಲ್ಲಿ ಗಡಾ ದೊರೆ ಕೊಲ್ಗೆ ತನ್ನಿನಿಯ ದಾಶರಥಿಗಿತ್ತ ಸಂದೇಶ ಧೈರ್ಯಮಂ. ದುರುಳ ದಾನವ ದುರಾಶಯ ಬಲಯ ಸೆರೆಯ ಸಂಕಟದಲ್ಲಿ ಬೇಯುವ ಪತಂಗದೋ ನವೆವ ಸತಿಗಿಲ್ಲಿಗಡ ದೊರೆಕೊಳ್ಗೆ ತನ್ನಿನಿಯ ದಾಶರಥಿಗಿತ್ತ ಸಂದೇಶ ಧೈರ್ಯಂ. ಮತ್ತೆ ಪಲ್ಗಚ್ಚಿ ಪದ ಪದವನೊತ್ತಿ ಪೇಳ್ತನ್ ಮತ್ತೆ ದೂರ್ತ ಲಂಕೇಶ್ವರನ ಪಾಪ ದೂರ್ತ ಲಂಕೇಶ್ವರನ ಪಾಪದಿಂಧನ ಕಿಲ್ಲಿ ಕಿಚ್ಚಿಕ್ಕುವೆನ್. ದೂರ್ತ ಲಂಕೇಶ್ವರನ ಪಾಪದಿಂಧನ ಕಿಲ್ಲಿ ಕಿಚ್ಚಿಕ್ಕುವೆನ್. ಮೌನಮಿರ್ದೊಂದಿನಿತು ಕೊಳ್ತು ಎಂತೆನಗೆ ಪ್ರತ್ಯಕ್ಷಮಪ್ಪಳು ಆ ದೇವಿ ಎಂತೆನಗೆ ಪ್ರತ್ಯಕ್ಷಮಪ್ಪಳೋ ಆ ದೇವಿ. ಎಂತು ಗುರುತಿಸುವೆನೋ ಆ ಪೂಜ್ಯಯಂ ಎಂತು ಮೈದೋರ್ದಪೆನ್ ಎಹಂಗೆ ನುಡಿಸುವೆಂ. ಬೆಚ್ಚದೋಲ್ ಶಂಕಿಸದವೋಲ್ ಪೆರರು ತಿಳಿಯದವೋಲ್ ಮೆಚ್ಚುವೋಲ್ ಮೇಣ್ ಒಳ್ಪಿನಿಚ್ಚೆಗೆಂತು ಗೆಲ್ಲಮಪ್ಪವೋಲ್ ವರ್ತಿಪೆನ್. ಎಹಂಗೆ ನುಡಿಸುವೆನ್ ಬೆಚ್ಚದೋಲ್ ಶಂಕಿಸದೋಲ್ ಪೆರಳು ತಿಳಿಯದೋಲ್ ಮೆಚ್ಚುವೋಲ್ ಮೇಣ್ ಒಲ್ಪಿ ನಿಚ್ಚೆಗೆಂತು ಗೆಲ್ಲಮಪ್ಪಗೋಲ್ ವರ್ತಿಪೆನ್ಗೆ. ಚಿಂತೆಗೆ ಪೊಳವುದಲ್ತು ಚಿಂತೆಗೆ ಪೊಳೆವುದಲ್ತು ಆ ಕ್ಷಣಂ ಪ್ರತಿಭಾನಮೆಂತು ನಡೆದ ಪುದ ಅಂತೆ ನಡೆದ ಪೆನ್. ಪ್ರಾಕೃತಕ್ಕೆ ಬುದ್ಧಿ ಅಪ್ರಾಕೃತಕ್ಕೆ ಭೂಮಕ್ಕೆ ಅನಲ್ಬಕೆ ಮಹತ್ತಿಗೆಂತು ಪ್ರತಿಭೆ ಗುರುವಂತೆ. ಪ್ರಾಕೃತಕ್ಕೆ ಬುದ್ಧಿ ಅಪ್ರಾಕೃತಕ್ಕೆ ಭೂಮಕ್ಕೆ ಅನಲ್ಪಕ್ಕೆ ಮಹತ್ತಿಗೆ ಎಂತು ಪ್ರತಿಭೆ ಗುರುವಲ್ತೆ ಎಂತು ಪ್ರತಿಭೆ ಗುರುವಲ್ತೆ. ಚಿಂತೆಗೆ ಪೊಳವುದಲ್ತು ಆ ಕ್ಷಣಂ ಪ್ರತಿಭಾನಮೆಂತು ನಡೆದ ಪುದೋ ಅಂತೆ ನಡೆದ ಪೆನ್ ಅಂತೆ ನಡೆದ ಪೆನ್. ಒಂದು ಘಟನೆಯನ್ನು ವರ್ಣಿಸುವಾಗ ಕವಿ ಎಷ್ಟು ವಿಸ್ತರಿಸ್ತಾನೆ ಅನ್ನೋದನ್ನು ನಾವು ನೋಡಬೇಕು. ಶಕ್ತಿ ಇದ್ದು ಮಾಡುವ ವಿಸ್ತಾರಕ್ಕೆ ತುಂಬ ಬೆಲೆ. ಶಕ್ತಿ ಇಲ್ಲದೆ ಮಾಡಿದರೆ ಪುನರುಕ್ತಿಯಾಗಿ ಜಾಳಾಗುತ್ತದೆ. ನಮ್ಮ ಈ ಭೂಮಿಯಲ್ಲಿ ಅದೆಷ್ಟು ವಿಸ್ಮಯಗಳಿವೆ, ಎಷ್ಟೆಷ್ಟೋ ಬಗೆ ಬಗೆಯ ಕೀಟಗಳಿವೆ, ಚಿಮ್ಮುಂಡೆಗಳು ಅಂತ ಹೇಳ್ತಾರೆ. ಅದು ಒಂದು ರೀತಿ ಜಿಲ್ಲಿಕಾ ಅಂತ ಸಂಸ್ಕೃತದಲ್ಲಿ ಕರೆಯುವಂಥದ್ದು. ಕಾಡಿಗೆ ಹೋದರೆ ರಾತ್ರಿ ಇಡೀ ಚೀ ಅಂತ ಶಬ್ದ ಮಾಡ್ತಾ ಇರುತ್ತೆ. ಅವುಗಳು ನಿಮಿಷಕ್ಕೆ 90 ಬಾರಿ
ತಮ್ಮ ಮೈ ಚರ್ಮದ ಮೇಲೆ ಕಾಲುಗಳನ್ನು ಉಜ್ಜಿಕೊಂಡು ಅದು ಒಂದು ರೀತಿಯಲ್ಲಿ ಈ ದುರ್ಗ ಮುರುಗಿಯರು ರುಂಜ ಅಂತ ಕರೆಯುವ ವಾದ್ಯ, ಸಂಗೀತ ರತ್ನಾಕರಾದಿಗಳಲ್ಲಿ ಬರುತ್ತದೆ ಆ ವಾದ್ಯ, ಜೃಂಜುಮ್ ರುಂಜುಮ್ ಅಂತ ಶಬ್ದ ಮಾಡಿಕೊಂಡು ಆ ಥರ ತಮ್ಮ ಮೈಯನ್ನು ಮೈ ಚರ್ಮದ ಮೇಲೆ ಆ ಕಡ್ಡಿಯನ್ನು ಉಜ್ಜಿಕೊಂಡು ಕಾಲನ್ನೇ ಕಡ್ಡಿಯಾಗಿ ಮಾಡಿಕೊಂಡು ನಿಮಿಷಕ್ಕೆ 90 ಬಾರಿ ಮಾಡುತ್ತವೆ. 2-2.5 ವರ್ಷ ಆಯುಷ್ಯ ಅವುಗಳಿಗೆ. ರಾತ್ರಿ ಇಡೀ ಮಾಡುತ್ತವೆ, ಹಗಲಿಡೀ ಮಾಡುತ್ತವೆ ಅಂತಂದರೆ ಇನ್ನೆಷ್ಟು, ಒಂದೇ ನಾದ. ಆ ತರಹದ ಏಕತಾನತೆ ಆಗಿಬಿಡುತ್ತೆ. ಪ್ರತಿಭಾಶಾಲಿಯಾದವನು ಎಷ್ಟು ವೈವಿಧ್ಯವನ್ನು ತರಬಲ್ಲ, ಸರ್ವವು ಪ್ರತಿಭಾಧೀನ. ಇಲ್ಲಿ ಅದನ್ನು ತೋರ್ಪಡಿಸ್ತಾ ಇದ್ದಾರೆ. ಹನುಮಂತ ಇನ್ನೇನು ಸೀತೆಯನ್ನು ಕಾಣಬೇಕು, 8-10 ಗಜ ಇದೆ ಅವಳ ಪರ್ಣಶಾಲೆ. ಅಷ್ಟರೊಳಗೆ ಅವನಿಗೆ ಬಂದ ಆಲೋಚನೆ ಏನು ಅಂತ ಒಂದು 30 ಪಂಕ್ತಿಗಳಲ್ಲಿ ಕವಿ ವರ್ಣಿಸಬಲ್ಲರು. ಇದು ಕಾವ್ಯ. ಕಾವ್ಯ ಯಾವುದು ಅಂದರೆ ಲೋಕ ಸಾಮಾನ್ಯಕ್ಕೆ ಮುಗೀತು, ಅಲ್ಲಿ ಇನ್ನೇನು ಇಲ್ಲ ಅಂತ ಹೇಳುವಾಗ ನೋಡಿ ಬಗೀತೀನಿ ಪ್ರತಿಭಾನದಿಂದ ಎಷ್ಟು ಮುತ್ತುಗಳನ್ನು ಎಷ್ಟು ರತ್ನಗಳನ್ನು ಹೊರ ತೆಗಿತೀನಿ ಅಂತ ತೋರಿಸ್ತಕ್ಕಂಥದ್ದು. ಒಂದು ಮಹಾಕೃತಿಯ ಲಕ್ಷಣ ಏನು ಅಂತಂದರೆ ಇಲ್ಲಿ ಏನೂ ಇನ್ನು ಬೆಳೆ ಬರೋಕ್ಕೆ ಸಾಧ್ಯ ಇಲ್ಲ ಅಂದರೆ ಅಬ್ಬಾ ಇಂಥ ಒಂದು ಬಂಪರ್ ಕ್ರಾಪ್ ಬಂತಲ್ಲ ಅಂತ ಮೂಗಿನ ಮೇಲೆ ಮೂಗಿನೊಳು ಬೆರಳಿಟ್ಟು ಮಕುಟವ ತೂಗಿ ತೊನೆದರು ಅಂತ ಕುಮಾರವ್ಯಾಸ ಹೇಳ್ತಾನಲ್ಲ, ಹಾಗೇ ಆ ಚತುರ ಕರ್ಣ ಒಂದನ್ನು ಮಾಡಬೇಕು, ವಿಸ್ಮಯದ ಲಕ್ಷಣವನ್ನು ಟಕ್ ಅಂತ ತೋರಿಸಬೇಕು, ಹಾಗೆ ಮಾಡಬೇಕು. ಅಂದರೆ ಸಾಮಾನ್ಯರಿಗೆ ಕಾಣದೇ ಇರುವಂಥದ್ದು ಅಸಾಮಾನ್ಯನಿಗೆ ಸಾಕ್ಷಾತ್ತಾಗಿ ಕಾಣಿಸ್ತಾ ಇರುತ್ತೆ. ಆನಂದವರ್ಧನ ಹೇಳ್ತಾನೆ, ಪ್ರತಿಭಾಶಾಲಿ ಆದವನಿಗೆ ಅಹಮಹಮಿಕೆಯ ಪರಾಪತಂತಿ, ಶಬ್ದಗಳು ನಾನು 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 ತಾನು ಅಂತ ಬಾಯಿ ಬಿಟ್ಟುಕೊಂಡು ಬರ್ತಾ ಇರ್ತವೆ. ಹೇಗೆ ವರ್ಣಿಸಲಿ, ಎಷ್ಟು ವರ್ಣಿಸಲಿ ಅಂತ, ಎಷ್ಟು ಹೇಳಲಿ ಅಂತ ಆಗೋಲ್ಲ. ಆ ರೀತಿಯಾದದ್ದು. ಅದಕ್ಕೆ ಯಾವ ಪೂರ್ವ ಸಿದ್ಧತೆ ಬೇಕಿಲ್ಲ. ಸರಸ್ವತ್ಯೈವೇಶ ಘಟಯತಿ ಅಂತ ಆನಂದವರ್ಧನ ಹೇಳ್ತಾನೆ. ಸರಸ್ವತಿಯೇ ಕೊಡ್ತಾಳೆ, ನೀನು ಯಾಕೆ ಯೋಚನೆ ಮಾಡಬೇಕು ಅಂತ. ನಾವು ನೋಡಿ ಮರಕ್ಕೆ ಹತ್ತಿಸಬೇಕು, ತೆಂಗಿನ ಮರಕ್ಕೆ ಹತ್ತಿಸೋರಿಗೆ ನಾವು ಅವರ ಬೆನ್ನು ಹಿಡಿದು ಕುಂಡಿ ಹಿಡಿದು ಮೇಲಕ್ಕೆ ತಳ್ಳುತ್ತೀವಿ. ಆದರೆ ರಾಕೆಟ್ ಉಡಾಯಿಸಬೇಕು ಅಂತಂದರೆ ಎಷ್ಟು ತಳ್ಳೋಕ್ಕಾಗತ್ತೆ ಕೈಯಿಂದ? ಆಕಾಶವನ್ನು ಏರಬೇಕು ಅಂತ ಇದ್ದರೆ ನಾವು ಎಷ್ಟು ಕೈಯಿಂದ ಕೊಡೋದಕ್ಕೆ ಸಾಧ್ಯವಾಗುತ್ತದೆ? ಆಗುವಂಥದ್ದಲ್ಲ. ಅದರಿಂದ ಆ ಪ್ರತಿಭೆಗೆ ಶರಣ್ಯವಾಗಬೇಕು. ಇಲ್ಲಿ ಅವನು ಯೋಚನೆ ಮಾಡ್ತಾ ಇದ್ದಾನೆ, ನನ್ನುದ್ಯಮಕ್ಕೆ ಗುರಿ ಇದುವೆ ದಿಟವೇ ಕಾಣ್ಬೇನೆ ಜನಕ ಜಾತಿ. ಅಲ್ಲಿವರೆಗೂ ಅವನಿಗೆ ಸೀತೆಯನ್ನು ನೋಡೋದು ಹೇಗೆ, ಮಾತಾಡಿಸೋದು ಹೇಗೆ, ಅವಳ ಜೊತೆಗೆ ಸಂವಾದವನ್ನು ಬೆಳೆಸುವುದು ಹೇಗೆ, ಅವಳಲ್ಲಿ ವಿಶ್ವಾಸೋತ್ಪಾದನೆ ಮಾಡುವುದು ಹೇಗೆ ಅನ್ನೋ ಆಲೋಚನೆಯೇ ಬಂದಿರಲಿಲ್ಲ. ಮೊದಲಿದ್ದಷ್ಟೇ ಕಂಡ್ರೆ ಎಲ್ಲ ಆಗೋಗ್ಬಿಡುತ್ತೆ ಅಂತ ನಾವು ಹಾಗೆ ಅಂದುಕೊಳ್ತೀವಿ. ಅಲ್ಲಿ ಹೋಗಿ ನಿಂತರೆ ಸಾಕು, ನಡೆದು ಬಿಡುತ್ತೆ ಎಲ್ಲ ಅಂತ. ಆಮೇಲೆ ಮಿಕ್ಕಿದ್ದೆಲ್ಲ ಅದು ಹೇಗೆ ಅಂತ ಒಂದೊಂದು ವಿವರಗಳು ನಿಂತು ದಿಕ್ಕಿನಲ್ಲಿ ಪ್ರಾಣ ಕಿತ್ತು ತಿನ್ನುತ್ತವೆ. ಹೇಗೆ ಅಂತ ಅನ್ನುವಂಥದ್ದು ಒಂದೊಂದು ಹಂತದಲ್ಲೂ ಅದೊಂದು ಚಾಲೆಂಜ್ ಬಂದು ನಮ್ಮನ್ನು ಕಾಡುತ್ತದೆ. ಅದು ಯಾವ್ಯಾವುದೆಲ್ಲ ಜವಾಬ್ದಾರಿ ಇದೆ. ರಾಮನ ಪ್ರಾಣ ಇದೆ, ಲಕ್ಷ್ಮಣನ ಪ್ರಾಣ ಇದೆ, ಸುಗ್ರೀವನ ಪ್ರಾಣ ಇದೆ, ಕಪಿಸೇನೆಯ ಪ್ರಾಣ ಇದೆ, ಅಯೋಧ್ಯೆಯ ಪ್ರಾಣ ಇದೆ, ಜಗತ್ ಪ್ರಾಣವೇ ಇದೆ. ಜಗತ್ ಪ್ರಾಣ ನಂದನನಿಗೆ ಬಂದ ಸವಾಲದು. ಕಾರಣ ರಾವಣಾಸುರ ವಧೆ ಆಗಬೇಕು ಅಂತಂದರೆ ಸೀತೆ ಬದುಕಬೇಕು, ರಾಮ ಬರಬೇಕು, ಯುದ್ಧವಾಗಬೇಕು. ಇಲ್ಲದೆ ವಿಶ್ವದ ಪಾತಿವೃತ್ಯಕ್ಕೆ ಒಂದು ದೊಡ್ಡ ಸವಾಲಾಗಿದೆಯಲ್ಲ ರಾವಣನ ಅಸ್ತಿತ್ವ. ಚರ್ಮದಾಳದ ಸೌಂದರ್ಯವೇ ದೊಡ್ಡದು, ಮಾಂಸಲವಾದ ದರ್ಪಕ್ಕೆ ಎಲ್ಲ ಕೊನೆ ಮುಟ್ಟುವಂಥದ್ದು ಅನ್ನುವ ಸ್ಥಿತಿ ಬಂದಾಗ ಏನು ಮಾಡಬೇಕು? ಹಾಗಾಗಿ ನನ್ನ ಎದೆಯೊಳಗೆ ನಾನು ಇಟ್ಟುಕೊಂಡಿರುವ ರಾಮ ಮುದ್ರಿಕೆಯನ್ನು ಸೀತೆಗೆ ತೋರಿಸ್ತೀನ, ಅವಳದನ್ನು ನಂಬುತ್ತಾಳ, ನೋಡಿ ನಚ್ಚುತ್ತಾಳ, ನನ್ನ ಕಂಡೊಡನೆ ನೇಣು ಹಾಕೊಳ್ಳೋದಿಲ್ಲ ಅನ್ನೋದೇನು ಗ್ಯಾರಂಟಿ? ಮಾಯಾಮೃಗವನ್ನು ಸುಳಿಯಿಸಿ ಅಪಹರಣ ಮಾಡಿದ ರಾವಣ ಈಗ ಶಾಖಾಮೃಗದ ಮೂಲಕವಾಗಿ ಮಾನಾಪಹರಣ ಮಾಡದೇ ಇರ್ತಾನ, ಏನು ಗತಿ? ಹೀಗೆಲ್ಲ ಅವಳ ಯೋಚನೆ ಉಂಟು. ಹಾಗೆ ಸಂಕಟದಲ್ಲಿ ಬೇಯ್ತಾ ಇದ್ದಾನೆ. ಅದನ್ನು ಆ ಪ್ರತಿಮಧ್ಯಮ ರಾಗ ಇರುವಂಥ ಷಣ್ಮುಖ ಪ್ರಿಯದಲ್ಲಿ ವರ್ಣಿಸಿದರು. ಒಂದೊಂದು ಬಾರಿಯೂ ನೆಮ್ಮದಿಯ ಮಧ್ಯಮ ಸ್ಥಾನಕ್ಕೆ ಬರೋಣ ಅಂತಂದರೆ ಅದು ಪ್ರತಿಯಾಗ್ತಾ ಇದೆ, ವಿಸಂವಾದಿ ಆಗ್ತಾ ಇದೆ. ಕಡೆಗೆ ಮಧ್ಯಮವೇ ಬೇಡ ಅನ್ನುವಂಥ ಮೋಹನ. ಹೀಗಾಗಿ ಕೇವಲ ಪಂಚಮವನ್ನು ಅಚ್ಚುಕಟ್ಟಾಗಿ ನಂಚಿಕೊಂಡ್ರೆ ಸಾಕು, ಅದು ಶುದ್ಧ ಸ್ವರ ಅಂತ ಅಲ್ಲಿಗೆ ಆ ಮೋಹನದ ಉದ್ದೀಪ್ತ ಸ್ವರಕ್ಕೆ ಬಂದು ನಿಂತದ್ದಾಯಿತು. ಎಂತು ಮೈದೋರ್ದ ಪೆನ್, ನಾನು ಅವಳಿಗೆ ಹೇಗೆ ಕಾಣಿಸಿಕೊಳ್ಳಬಲ್ಲೆ, ಹೆಂಗೆ ನುಡಿಸುವನ್ನು ಹೇಗೆ ಮಾತಾಡಿಸ್ತೀನಿ, ಅವಳು ಬೆಚ್ಚಬಾರದು, ಶಂಕಿಸಬಾರದು, ಬೇರೆಯವರಿಗೆ ಗೊತ್ತಾಗಬಾರ್ದು. ಅವಳು ಕಿಟಾರ್ ಅಂತ ಕಿರಿಚಿಬಿಟ್ರೆ ಎಲ್ಲ ರಾಕ್ಷಸೀರು ಸೇರಿಬಿಟ್ರೆ ಆಳಗೊಂದು ಗುದ್ದು. ಹನುಮಂತನ ಗತಿ ಏನೋದು ಹೆಂಗಸರ ಗುದ್ದು, ರಾಕ್ಷಸೀರ ಗುದ್ದು. ಹೀಗೆ ಬಗೆಬಗೆಯಾದಂಥದ್ದು. ಅಂದರೆ ಕಾರ್ಯದಕ್ಷರಾದವರು, ಕಾರ್ಯಶೀಲರಾದವರು ಏನನ್ನೆಲ್ಲ ಎಚ್ಚರದನ್ನು ನೋಡಿಕೊಳ್ಳಬೇಕು. ಒಳ್ಪಿನಿಚ್ಚೆಗೆಂತು ಗೆಲಮಪ್ಪವೋಲ್ ವರ್ತಿಪೆನೆ ಹೆಂಗೆ ಚಿಂತೆಗೆ ಪೊಳೆವುದಲ್ತು ಆ ಕ್ಷಣಂ ಪ್ರತಿಭಾನಮೆಂತು ನಡಪುದು ಅಂತ ನಡೆದ ಪೆನ್. ಇದು ಚಿಂತೆಗಲ್ಲ, ಆ ಕ್ಷಣಕ್ಕೆ ನನ್ನ ಪ್ರತಿಭೆ ಹೇಗೆ ದಾರಿ ತೋರಿಸುತ್ತೋ ಹಾಗೆ ಅಂತ ಹೇಳಿಬಿಟ್ಟು. ಬುದ್ಧಿ ಟಾರ್ಚ್ ಇದ್ದಂತೆ, ಪ್ರತಿಭೆ ಸೂರ್ಯ ಇದ್ದಂತೆ. ಈ ಟಾರ್ಚನ್ನು ಎಷ್ಟು ಹಾಕ್ಕೊಂಡು ಏನು ಮಾಡಿಯೂ ಏನೂ ಆಗೋಲ್ಲ. ಗಜದುದ್ದಕ್ಕೂ ಅದರ ಬೆಳಕು ನಮಗೆ ಬೀರೋದಿಲ್ಲ. ನಿಮಿಷಕ್ಕೂ ಅದರ ಸೆಲ್ಲಿನ ಜೀವ ತ್ರಾಣ ಹೊರಟೋಗ್ತಾ ಇರುತ್ತೆ. ಪ್ರಾಕೃತಕ್ಕೆ ಬುದ್ಧಿ,
ಅಪ್ರಾಕೃತಕ್ಕೆ ಭೂಮಕ್ಕೆ ಅನಲ್ಪತೆಗೆ ಮಹತ್ತಿಗೆಂತು ಪ್ರತಿಭೆ ಗುರುವಲ್ತೆ. ಪ್ರಾಕೃತದ ಈ ಬಿಸ್ನೆಸ್ಸು ವ್ಯವಹಾರಕ್ಕೆಲ್ಲ ಬುದ್ಧಿ, ಆದರೆ ಅಪ್ರಾಕೃತಕ್ಕೆ ಪ್ರತಿಭೆಯೊಂದನ್ನೇ ಇಟ್ಟುಕೊಳ್ಬೇಕು. ನನ್ನ ಬಗ್ಗೆ ಹೇಳ್ಕೊಳ್ತಾ ಇದ್ದೀನಿ ಅಂತಲ್ಲ, ನನ್ನ ಕಲೆಯಾದ ಅವಧಾನವನ್ನು ಕುರಿತು ಪ್ರಸ್ತಾವಿಸ್ತಾ ಇದ್ದೀನಿ. ಅವಧಾನಗಳಲ್ಲಿ ಜ್ಞಾಪಕ ಇಟ್ಕೊಳ್ಳೋದು ಹೇಗೆ, ಅದಕ್ಕೆ ಮೆಮರಿ ಎಕ್ಸ್ಪರ್ಟ್ಸ್ಗಳೆಲ್ಲ ಹೇಳ್ತಾರೆ, ನೀವು ಅದಕ್ಕೊಂದು ಕಥೆ ಮಾಡ್ಕೊಳ್ಳಿ, ಇದಕ್ಕೊಂದು ಲಿಂಕ್ ಮಾಡ್ಕೊಳ್ಳಿ, ಅದಕ್ಕೊಂದು ಕೊಕ್ಕೆ ಹಾಕ್ಕೊಳ್ಳಿ ಅಂತ. ಕೊಕ್ಕೇನೂ ಇಲ್ಲ, ರೆಕ್ಕೇನೂ ಇಲ್ಲ. ಧಾರಣಾಶೀಲತೆ, ಆ ಪ್ರಜ್ಞೆ ಹೇಗೆ ನಡೆಸುತ್ತೋ ಹಾಗೆ ಹೋಗಬೇಕಾಗುತ್ತದೆ. ಆ ಕ್ಷಣಕ್ಕೆ ಜ್ಞಾಪಕ ಬಂತು ಅಂದರೆ ಬಂತು, ಇಲ್ಲ ಅಂದರೆ ಇಲ್ಲ. ಒಂದು ಸುತ್ತಿನಲ್ಲಿ ಒಂದು ಸಾಲು ಹೇಳಿ ಹೋಗಿರ್ತೀನಿ, ಮುಂದೆ ಅದರ ಗತಿ ಹೇಗೋ ನನಗೇ ಗೊತ್ತಿರೋದಿಲ್ಲ, ಯಾವ ಥರ ಆಗುತ್ತೆ ಅಂತ ಆ ಪದ್ಯಕ್ಕೂ ಗೊತ್ತಿರೋದಿಲ್ಲ. ಆ ಅಂತರಾಳದ ಸಸ್ಪೆನ್ಸ್ನಲ್ಲಿಯೇ ಸಾಗಬೇಕಾಗುತ್ತದೆ. ಸಾಗುತ್ತದೆ. ಎಲ್ಲಿವರೆಗೂ ಆ ಪ್ರತಿಭೆಯ ಬಲ ಇರ್ತದೋ ಅಲ್ಲಿವರೆಗೂ ಅದು ಸಾಗುವಂಥದ್ದಷ್ಟೇ, ಇನ್ನೇನೂ ಅಲ್ಲ. ನನಗೆ ಮತ್ತೆ ಮತ್ತೆ ಜ್ಞಾಪಕ ಬರೋದು ನಮ್ಮ ಮಂಟಪರ ಅಭಿನಯದ ರೀತಿಯೇ. ಅಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ರೀ, ನೀವು ಅಷ್ಟು ಹೇಳ್ಬೋದು, ಎಷ್ಟು ಚಾರಿ ಹಾಕಿ ಅಷ್ಟು ಕರ್ಣ ಹಾಕಿ ಅಂತ. ಅಲ್ಲಿ ಬಂದದ್ದು ಬಂತು, ಇಲ್ಲದದ್ದು ಇಲ್ಲ ಅಂತ. ಹೊಳೆದದ್ದು ತಾರೆ, ಮಿಕ್ಕದ್ದು ಆಕಾಶ. ವ್ಯವಹಾರಕ್ಕೆ ಬುದ್ಧಿ ಮಾಡಿಕೊಳ್ಬೋದು. ಬಸ್ ಟಿಕೆಟ್ ಮಾಡಿಸ್ಬೇಕು, ಟ್ರೈನ್ ಬುಕ್ ಮಾಡಿಸ್ಬೇಕು, ಇಮೇಲ್ ಮಾಡಬೇಕು, ಆಮೇಲೆ ಮಾಡಬೇಕು, ಎಲ್ಲ ಉಂಟು. ಆದರೆ ಒಂದು ಕಾವ್ಯದ ಆ ಸಂದರ್ಭವನ್ನು ಹೇಗೆ ಮಾಡಬೇಕು, ಆ ಕ್ಷಣಕ್ಕೆ ಅದು ತೋಚಬೇಕು. ಒಬ್ಬರಿಗೆ ಜೀವ ಕೊಡುವಂತೆ ಮಾತಾಡಬೇಕು, ಕಲ್ಲು ಕರಗುವಂತೆ ಹಾಡಬೇಕು. ಹೇಗೆ ಅದು ಒಲಿಸಬೇಕು. ಹಾಗಾಗಿ ಅದು ಮಾಡಿದರೆ ಉಂಟು, ಇಲ್ಲದಿದ್ದರೆ ಇಲ್ಲ. ಆ ಒಂದು ದೃಷ್ಟಿಯಿಂದ ಕವಿ ಪ್ರತಿಭೆಯ ವರ್ತನೆ ಹೇಗೋ ಹಾಗೆ ಹನುಮಂತ ಅಂತ ಕವಿ ತೋರಿಸ್ತಾ ಇದ್ದಾರೆ. ಎಂಥ ಒಳ್ಳೆಯ ನಿದರ್ಶನವನ್ನು ಕೊಟ್ಟಿದ್ದಾರೆ. ವೇಣುವರ ಜೊತೆ ಎಷ್ಟೋ ಬಾರಿ ಮಾತಾಡ್ಕೊಳ್ಳೋದುಂಟು. ಕಚೇರಿಗಳಿಗೆ, ಸಭೆಗಳಿಗೆ ಏನು ತಯಾರಿ ಅಂತ ಅವ್ರು ಹೇಳ್ತಾರೆ, ಎಷ್ಟೋ ಕಡೆಗೆ ಅಲ್ಲಿಗೆ ತಯಾರಿ ಅಂತ. ನನಗಂತೂ ಖಾತ್ರಿಯಾಗಿರುವಂಥದ್ದು ಹೇಳ್ತೀನಿ, ನಾನು ರಾಮಾಯಣ ದರ್ಶನ ಪುಸ್ತಕವನ್ನು ಇಲ್ಲಿಗೆ ಬಂದ ಮೇಲೆ ತೆಗೆಯೋದು. ಆ ಸಾಲನ್ನು ಇವರು ಓದ್ತಾ ಇದ್ದಾಗ ಅದಕ್ಕೇನು ಹೊಳೆಯುತ್ತೋ ಅದನ್ನು ಹೇಳುವಂಥದ್ದು. ಎಷ್ಟು ಹೇಳಬಹುದಾದ ಕಾವ್ಯ. ಅವ್ರು ಹೇಳ್ತಾರೆ, ನಾವು ನಿಶ್ಚಯ ಮಾಡಿಕೊಂಡು ಬಂದದ್ದು ಸಭೆಯಲ್ಲಿ ಆಡಿಯನ್ಸ್ ಮುಖ ನೋಡಿಬಿಟ್ಟು ರಿಪೇರಿ ಮಾಡ್ಕೊಳ್ಬೇಕಾಗಿರ್ತದೆ ಅಂತ. ಏನೋ ಒಂದು ಲೆಕ್ಕಕ್ಕೆ ನುಡಿಸ್ತೀವಿ, ಇವತ್ತು ಒಳ್ಳೆ ವಿದ್ವಾಂಸರು ಬರ್ತಾರೆ, ಅಪರೂಪವಾದ ರಾಗದಲ್ಲಿ ಬಿಕ್ಕಟ್ಟಿನ ತಾಳದಲ್ಲಿ 4 ಕಳೆ ಚೌಕ ಮಾಡ್ತೀವಿ ಅಂತ. ಚೌಕಾನೂ ಇಲ್ಲ, ತ್ರಿಕೋಣವೂ ಇಲ್ಲ. ಅಲ್ಲಿ ಬಂದವರೆಲ್ಲ ಸಂಗೀತ ಅಂದರೆ ತೊಲ ಎಷ್ಟು, ಕೆ ಜಿ ಎಷ್ಟು ಅಂತ ಕೇಳೋರಂತಾರೆ. ಅದೇ ಏನು ಮಾಡಬೇಕಾಗುತ್ತೆ, ಯಾವುದೋ ಒಂದು ಎಲ್ಲರಿಗೂ ಪ್ರಿಯವಾದಂಥದ್ದು, ಲೋಕರಂಜಕವಾದದ್ದನ್ನು ಎಂಥದ್ದು ಒಂದು ನುಡಿಸ್ಕೊಂಡು ಹೋಗಬೇಕಾಗುತ್ತದೆ. ಹಾಗೆ ಎಲ್ಲ ಬರುವುದು ಪಾಮರರು ಅಂತ ಅಂದುಕೊಂಡು ಹೋಗಿದ್ದ ದಿವಸ ಮಹಾವಿದ್ವಾಂಸರು ಬಂದು ಮುಂದಿನ ಸಾಲಲ್ಲಿ ಕೂತಿದ್ದಾರೆ. ನಮಗೂ ಸ್ವಾಭಿಮಾನ ಕೆರಳುತ್ತದೆ, ಏನೋ ಒಂದು ಮಾಡಬೇಕು, ಕರಾಮತ್ತು. ಹೀಗಾಗಿ ಅಲ್ಲೆಲ್ಲ ನಿತ್ಯದ ಸಾಧನೆ ಅಲ್ಲ, ಅದಕ್ಕೂ ಮಿಗಿಲವಾದ ಸತ್ಯ ಸಾಧನೆ ಅಂತ ಒಂದಿರುತ್ತದಲ್ಲ, ಅದನ್ನು ನೆಮ್ಮಬೇಕಾಗುತ್ತದೆ. ಆದರೆ ಅದು ನಿತ್ಯ ಸಾಧನೆಯ ತಪಸ್ಸಿಲ್ಲದೆ ಬರುವುದೂ ಇಲ್ಲ. ಅದನ್ನೂ ಗಮನಿಸಿಕೊಳ್ಳಬೇಕು. ಈ ಭಾಗವನ್ನು ನಾನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತ ಇದನ್ನು ನೋಡ್ತಾ ಯೋಚನೆ ಮಾಡಿದೆ. 1 ವರ್ಷದ ಕೆಳಗೆ ಗುರ್ತು ಮಾಡಿದ್ದು, ಕಡೆಯ ಸಾಲಿಗೋಸ್ಕರವಾಗಿ ಆಯ್ಕೆ ಮಾಡಿಕೊಂಡೆ ಅಂತ ಗೊತ್ತಾಯಿತು. ಇನ್ನು ಮುಂದೆ ನೋಡಿ, ಹನುಮಂತ ಸೀತೆಯನ್ನು ಕಾಣುವ ಕಾಲದಲ್ಲಿ ಒಂದು ಪಕ್ಷಿ ಸಂಚಾರ ಯಾವ ಥರ ಆಯಿತು ಅಂತ ಕವಿ ವರ್ಣಿಸುವುದು. ವಾಯುಜಂ ಕಾದು ಕುಳಿತಿರಲಿಂತು ತರಿಸಂ, ವಾಯುಜಂ ಕಾದು ಕುಳಿತಿರಲಿಂತು ತರಿಸಂ, ಗಿರಿಯ ನೆತ್ತಿಯನುಳಿಯು ತೊಯ್ಯನೊಯ್ಯನೆ ಕಣಿವೆ ಗಿಳಿಯಲ್ ತೊಡಗಿರುವುದು ಮಂಜು, ಗಿರಿಯ ನೆತ್ತಿಯನುಳಿಯು ತೊಯ್ಯನೆಯ ಕಣಿವೆ ಗಿಳಿಯಲ್ ತೊಡಗಿರುವುದು ಮಂಜು, ತಿಳಿಗೊಂಡ ಬಾನೆಡೆಯ ಪಡುಮೆಯೊಳ್, ತಿಳಿಗೊಂಡ ಬಾನೆಡೆಯ ಪಡುವಲೊಳ್, ಮಿನುಗುದು ಅರಿಲ್ ಮರಳಿ ಅರಳಿ ಅರಳಿ ಮಿನುಗಿದವು ಅರಿಲ್, ಮೇಣ್ ಮೂಡಲ ಮನೋಧ್ಯಾನನೇಮಿಯೊಳ್ ಸೂರ್ಯೋದಯದ ಸುದೂರ ಸ್ಮೃತಿಯವೋ, ಲಸದ್ಗೋಚರಿಸುತ್ತಿರ್ದುದು ಉಷಸ್ಮಿತಂ, ಲಸದ್ಗೋಚರಿಸುತ್ತಿರ್ದುದು ಉಷಸ್ಮಿತಂ,
ಇರಲಿರಲ್ ಆ ಪ್ರಾತಃ ಪೂರ್ವ ಪ್ರತ್ಯುಷಯ ನಿಶ್ಶಬ್ದತೆಗೆ, ಆ ಪ್ರಾತಃ ಪೂರ್ವ ಪ್ರತ್ಯುಷಯ ನಿಶ್ಶಬ್ದತೆಗೆ ಸಿಳ್ಳಿರಿಯೆ ತೊಡಗಿತ್ತತ್ತೊಂದು ಮಡಿವಳವಕ್ಕಿ. ಬಳಿಯಿರ್ದ ಪಾರಿವಾಳದ ಮರದ ಎಲೆ ಇರದ ಹೂತ ಹರೆಯಿಂದೆ, ಮತ್ತೊಂದು ಮಾರುಲಿ ಇತ್ತು ಹಾಡಿದುದು ಗೋರಂಟೆಯಿಂದೆ. ಮುತ್ತುಗಬೇರಿ ಕರೆದುದಿನ್ನೊಂದವರ ಒಡನಾಡಿ, ಬಕುಳದಿಮ್ಮಗುದೊಂದು ಬಾಯ್ದೆರೆದುದನಿಬರಂ ತನ್ನೆಡೆಗೆ ಸೆಳೆಗೊಳ್ಳುವವೋ. ಮಡಿಬಳವಕ್ಕಿ ಸಿಳ್ಳಿರಿಯೆ ತೊಡಗಿದತ್ತೊ, ಬಳಿಯಿರ್ದ ಪಾರಿವಾಳದ ಮರದ ಎಲೆಯಿರದ ಹೂತಗರೆಗಿಂದ, ಮತ್ತೊಂದು ಮಾರುಲಿಯಿತ್ತು ಕಾಡಿದುದು ಗೋರಂಟೆಯಿಂದ. ಮುತ್ತುಗಬೇರಿ ಕರೆದುದಿನ್ನೊಂದವರ ಒಡನಾಡಿ, ಬಕುಳದಿಮ್ಮಗುದೊಂದು ಬಾಯ್ದೆರೆದುದನಿಬರಂ ತನ್ನೆಡೆಗೆ ಸೆಳೆಗೊಳ್ಳುವವೋ. ಕವಿ ಎಷ್ಟು ವರ್ಣಿಸಬಲ್ಲರು, ಆ ಟೆನ್ಷನನ್ನು ಎಷ್ಟು ಬಿಲ್ಡಪ್ ಮಾಡೋದು ಅಂತಿದೆಯಲ್ಲ. ಹನುಮಂತನ ಅಂತರಂಗದಲ್ಲಿ ಬಂದ ಚಿಂತಾಸಾಗರ ತರಂಗಗಳನ್ನು ಒಂದಷ್ಟು ವರ್ಣಿಸಿದ ಮೇಲೆ ಈಗ ಸೂರ್ಯೋದಯ ಆಗುವುದನ್ನು ವರ್ಣಿಸ್ತಾರೆ. ಇದೇನಿದು, ಬೇಗ ಸೀತೆಯನ್ನು ಕಂಡಿದ್ದನ್ನು ಹೇಳಬಾರ್ದಾ ಅಂತಂದರೆ ರಾಮಾಯಣ ದರ್ಶನ ಕೇಳೋದಕ್ಕೆ ಲಾಯಕ್ಕಲ್ಲ ನಾವು ಅಂತ ಆಗ್ತೀವಿ. ರವೀಂದ್ರನಾಥ್ ಟ್ಯಾಗೂರರು ಬಾಣಭಟ್ಟನ ಕಾದಂಬರಿಯ ಬಗ್ಗೆ ಹೇಳ್ತಾರೆ. ಕಾದಂಬರಿಯಲ್ಲಿ ಕಥೆ ಅನ್ನೋದು ಇಲ್ಲವೇ ಇಲ್ಲ. ಇದ್ದರೆ ಅದು ಒಂದು ಅಗಾಧವಾದ ಚಿತ್ತಾರದ ಬಂಗಾರದ ಪಲ್ಲಕ್ಕಿ ಒಳಗೆ ಕುಳಿತ ರಾಜಕುಮಾರಿ ತೆರೆಗಳನ್ನು ಹಾಕಿ ಆ ಪಲ್ಲಕ್ಕಿಯನ್ನು ಮತ್ತಷ್ಟು ಮುಚ್ಚಿ ರಾಜಕುಮಾರಿಯೇ ಕಾಣದಂತೆ ಮಾಡಿದ್ದಾರೆ. ಬೋಯಿಗಳು ಹೊತ್ತುಕೊಂಡು ಹೋಗ್ತಾ ಇದ್ದಾರೆ. ಒಂದಿ ಮಾಗದರು ಪರಾಕ್ ಹೇಳ್ತಾ ಇದ್ದಾರೆ. ಚಾಮರಧಾರಣಿಯರು ಚಾಮರ ಸೇವೆ ಮಾಡ್ತಾ ಇದ್ದಾರೆ. ಬಿರುದು ಬಾವಲಿಗಳನ್ನು ಹೊತ್ತಂಥವರು ಅದನ್ನು ನಡೆಸಿಕೊಂಡು ಬಂದಿದ್ದಾರೆ. ಜೈಗೀತೆಗಳನ್ನು ಹಾಡ್ತಾ ಬರ್ತಾ ಇದ್ದಾರೆ. ಮತ್ತು ತಾಂಬೂಲ ಕರಂಕ ವಾಹಿನಿಯರು ಬರ್ತಾ ಇದ್ದಾರೆ. ಹಣ್ಣು ಹಂಪಲುಗಳನ್ನು ಹಿಡಿದವರು, ಹೂಗಳನ್ನು ಎರಚತಕ್ಕಂಥವರು, ನೀರಾಜನ ಮಾಡುವಂಥವರು, ಹೀಗೆ ಒಂದು ಮಹಾಸಾಗರದಂತೆ ಜನ ಬರ್ತಾ ಇದೆ. ಅದೆಲ್ಲ ವರ್ಣನೆ. ಆ ಪಲ್ಲಕ್ಕಿಯ ಬೋವಿಗಳು ಮತ್ತು ಮುಂದಿನ ಒಂದಿ ಮಾಗದ ಪರಿವಾರ ಸಮಸ್ತವೂ ವರ್ಣನೆ. ಆ ಪಲ್ಲಕ್ಕಿಯೊಳಗೆ ಕಂಡೂ ಕಾಣದಂತೆ ತೆರೆಮರೆಯಲ್ಲಿ ಕುಳಿತ ರಾಜಕುಮಾರಿ, 7 ಮಲ್ಲಿಗೆ ತೂಕದ ಚಿಕ್ಕ ಗಾತ್ರದ ರಾಜಕುಮಾರಿ ಕಥೆ. ಅದು ಹಾಗೇನೆ. ಕಾದಂಬರಿ ಓದಬೇಕು ಬಾಣಭಟ್ಟಂದು ಅಂದರೆ ಆ ಥರ ಇರಬೇಕು. ಕತೆ ಅಂತಂದರೆ ತಗೋ ಕತೆ, ಚಂದಮಾಮ ಪುಸ್ತಕ ಹಿಡ್ಕೋ, ಪಂಚತಂತ್ರದ ಪುಸ್ತಕ ಹಿಡ್ಕೋ, ಅಥವಾ ಹೋಗ್ಬಿಟ್ಟಿದ್ರು ಟಾಮ್ ಅಂಡ್ ಜೆರ್ರಿ ನೋಡು, ಆಯಿತು, ಇನ್ನೇನೂ ಇಲ್ಲ ಅಂತಂತೀವಿ. ಯಾಕೆಂದರೆ ಪ್ರೌಢಿ ಬೇಕು ಅಂತಂದರೆ ಹೇಗೆ? ಈಗ ನಾನು ಸತ್ತು ಹೋಗ್ತಾ ಇದ್ದೀನಿ, ನನಗೇನಾದರೂ ಕೊಡಿ ಆಹಾರ ಅಂತಂದರೆ ಗ್ಲೂಕೋಸ್ ಕೊಡಬೇಕೇ ಹೊರತು ಅವರು ಚಕ್ಲಿ ಕೊಡಬಳೆ ಕೊಟ್ಟರೆ ಆಗುತ್ತಾ? ಹೋಳಿಗೆ ಗೊಜ್ಜು ಅವಲಕ್ಕಿ ಕೊಟ್ಟರೆ ಆಗುತ್ತಾ? ಇಲ್ಲ. ಸಾಯೋಕ್ಕೆ ಸಿದ್ಧನಾದವನಿಗೆ ಕೊಡುವಂಥದ್ದು ಅದೇನೆ, ಸಲೈನ್ ವಾಟರೇನೆ. ಹಾಗಾಗಿ ಆ ಮಟ್ಟದ ತುರ್ತಿದಾರಲ್ಲ, ಯಾರಾದರೂ ತುರ್ತು ಪರಿಸ್ಥಿತಿ ಅಂತಾರಲ್ಲ, ಆ ಥರ ಇರೋರು ICU CCUಗಳಲ್ಲೇ ಹೋಗಿರಬೇಕಾಗುತ್ತದೆ. ಕಥೆ ಅಲ್ಲ ನಮಗೆ ಬೇಕಾಗಿರೋದು. ಕಥೆ ಒಳಗಿನ ವ್ಯಥೆಯ ಸಂತೋಷ ಬೇಕು, ವರ್ಣನೆಯ ರೀತಿ ಬೇಕು ಅಂತಂದರೆ ಅದಕ್ಕಾಗಿರುವಂಥದ್ದು. ರಾಮಾಯಣದ ಕಥೆ ಗೊತ್ತಿಲ್ಲ ಅಂತಂದರೆ ಅವನು ಭಾರತೀಯನೇ ಅಲ್ಲ. ಹೀಗಾಗಿ ಹನುಮಂತ ಸೀತೆಗಾಗಿ ಚಿಂತೆ ಮಾಡ್ತಾ ಇದ್ದಿದ್ದರ ಒಂದು ಕಡೆಗೆ ಅದನ್ನು ಅಲ್ಲೇ ಇಟ್ಟರು, ಮುಗಿಸಿ ಇತ್ತ ಕಡೆಗೆ ಬರ್ತಾ ಇದ್ದಾರೆ. ಅದು ಸೂರ್ಯೋದಯದ ಸಂದರ್ಭ. ಎಷ್ಟು ಸೊಗಸಾಗಿ ವರ್ಣಿಸ್ತಾರೆ. ಆ ಮಂಜು ಕ್ರಮಕ್ರಮವಾಗಿ ಇಳಿತಾ ಇದೆ. ಮೊದಲು ಬೆಟ್ಟಗಳ ನೆತ್ತಿಯಿಂದ ಇಳಿದು ಕಣಿವೆಗೆ ಬಂತು ಅಂತ. ಸೂರ್ಯನ ಕಿರಣ ಮೊದಲು ಬೆಟ್ಟದ ಮೇಲೆ ಬರೋದ್ರಿಂದ ಅಲ್ಲಿ ಮಂಜು ಕರಗಿ ಕಣಿವೆಗಳ ಆಳಕ್ಕೆ, ಮರಗಳ ಬುಡಕ್ಕೆ ಅದು ಚಾಚುವುದು ಕಷ್ಟವಾದ್ರಿಂದ ಅಲ್ಲಿಗೆ ದಟ್ಟವಾಗಿರುತ್ತೆ ಅಂತ. ಮಲೆನಾಡಲ್ಲಿ ಓಡಾಡಿದವರು ನಾವು ಬೆಂಗಳೂರು ಬಿಟ್ಟು ಬೇರೆ ಏನೋ ಕಾಣದೇ ಇದ್ದರೆ ಮಂಜೆಲ್ಲಿರುತ್ತೆ, ಇಲ್ಲಿ ಫಾಗ್ ಇಲ್ಲ, ಇರ್ತಕ್ಕಂಥದ್ದು ಸ್ಮೋಕ್ ಆ್ಯಂಡ್ ಫಾಗ್ ಈ ಸ್ಮಾಗ್, ಆ ತರಹ ಆಗಿರುವಂಥದ್ದು. ಆಮೇಲೆ ಸೂರ್ಯೋದಯದ ಸ್ಮೃತಿಯ ಹಾಗೆ ಉಷಸ್ಸಿನ ಸ್ಮಿತ ಕಾಣಿಸ್ತಾ ಇದೆ ಅಂತ ವರ್ಣಿಸ್ತಾರೆ. ಆಗ ಪಕ್ಷಿಗಳು ಮಡಿವಾಳ, ಪಾರಿವಾಳ, ಮತ್ತೆರಗ ಕಾಮಳ್ಳಿ, ಪಿಕಳಾರ ಇತ್ಯಾದಿ ಮಲೆನಾಡಿನ ಅನೇಕ ಪಕ್ಷಿಗಳು ಬರ್ತವೆ. ಅವುಗಳು ಒಂದೊಂದು ಕಡೆಯಿಂದ ನೋಡಿ, ಹಾರಿವಾಣದ ಮರದ ಎಲೆಯಿರದ ಬರೀ ಮೈಯೆಲ್ಲ ಹೂತಂತಹ ಹಾರಿವಾಣ. ಆ ಹಾರಿವಾಣ ಅಥವಾ ಹಾಲಿವಾಣ ಗಿಡ ಎಲೆ ಉದುರಿಸ್ಕೊಂಡೇ ಹೂ ಬಿಡ್ತಕ್ಕಂಥದ್ದು. ಅದರ ಮರೆಯಿಂದ ಒಂದು ಪಕ್ಷಿ, ಮೇಲಿಂದ ಮತ್ತೊಂದು ಪಕ್ಷಿ, ಮತ್ತು ಗೋರಂಟಿಯ ಪೊದೆಯಿಂದ ಇನ್ನೊಂದು, ಮುತ್ತುಗದ ಕಡೆಯಿಂದ ಮತ್ತೊಂದು, ಬಕಳದ ಕುಂಜದಿಂದ ಇನ್ನೊಂದು, ಹೀಗೆ
ಒಂದೊಂದು ಪಕ್ಷಿಗಳ ಒಂದೊಂದು ತರಹ ಧ್ವನಿ ಮಾಡಿದವು ಅಂತ ಕವಿ ವರ್ಣಿಸಿದರೆ ವೇಣುವರು 4 ಪಕ್ಷಿಗಳಿಗೆ 4 ತೆರನಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಅಷ್ಟು ಚೆನ್ನಾಗಿ ಮೊದಲು ಆ ನಿಶಬ್ದತೆಗೆ ಸಿಳ್ಳಿರಿಯೇ ಅಂತಂದರೆ ಅದೊಂದು ರೀತಿ ಹೇಳಿದ್ರು. ಮತ್ತು ಮಾರುಲಿ ಅನ್ನೋದನ್ನು ದೀರ್ಘವಾಗಿ ಎಳೆದು ಮಾಡಿದ್ರು. ಕರೆದುದು ಅಂತಂದರೆ ಅದೊಂದು ರೀತಿಯಾಗಿ ಮಾಡಿದ್ರು. ಮತ್ತು ಬಾಯಿ ತೆರೆದು ಇನುಬರಂ ಸೆಳೆಗಲ್ಲುವೋಲ್ ಅಂತಂದರೆ ಅದನ್ನು ಒಂದು ವಿಸ್ತರಿಸಿ ಗಮಕಿಸಿದರು. ಇದು ಕಲ್ಪನೆ, ಇದು ವಾದ್ಯದ ವ್ಯಾಖ್ಯಾನ. ಅದನ್ನು ಯಾವ ವ್ಯಾಖ್ಯಾತ್ರವೂ ಮಾಡೋದಕ್ಕೆ ಸಾಧ್ಯವಿಲ್ಲ, ಆ ರೀತಿಯಾದದ್ದು. ಹಾಗೆ ಆ ಒಂದು ಅಭೇರಿ ರಾಗದಲ್ಲಿ ನಾವು ಪಕ್ಷಿಗಳ ಆ ಚಿಲಿಮಿಲಿಯನ್ನು ಕೇಳಿದ್ವಿ. ಬೆಳಗಾಗುವಾಗ ಮುಂಬಕ್ಕಿಗಳು, ಸೂರ್ಯೋದಯದ ಪಕ್ಷಿಗಳ ಮಾಡುವ ಆ ಧ್ವನಿ ಚಮತ್ಕಾರ. ಇನ್ನು ಮುಂದೆ ನೋಡಿ ಪಕ್ಷಿಗಳು ಓಡಾಡುವ ಬಗೆ ಎಂಥದ್ದು ಅನ್ನೋದನ್ನು ನೋಡ್ತೀವಿ. ಹೊಕ್ಕುಗಳಿಂದೆ ನೇಯುತ್ತಿರಲುಲಿಯ ಬಲೆಯಂ ಮಡಿವಳಂಗಳ್ ದನಿಯ ಹಾಸು ಹೊಕ್ಕುಗಳಿಂದೆ ಅದೂರದಿಂದಾಲಾಪನೆಗೈ ಮೊದಲ್ಗೈದುದೊರ್ ಖಂಜನಂ ಅದೂರದಿಂದಾಲಾಪನೆಗೆ ಮೊದಲ್ಗೈದುದೊರ್ ಖಂಜನಂ ಹಿಂಬಾಲಿಸುವುದು ಅದಂ 1 2 3 4 5 6 7 8 ಹಿಂಬಾಲಿಸಿದುವದಂ 1 2 3 4 5 6 7 8 ಇಲ್ಲಿ ಬಿದಿರ ತುದಿಯಿಂದಲ್ಲಿ ನಂದಿ ಮರದಿಂದಿತ್ತ ತೆಂಗು ಗರಿಯಿಂದತ್ತ ಕೌಂಗುದಲೆಯಿಂದತ್ತ ಕಿವಿ ತೊಡತ್ತಣಿಂದೆ ನೊಯ್ಯನೆ ತಿಂಗಳ ಕನಕ ಬಿಂಬಕ್ಕೆ ಪೊಂತನಂಬಾಡಿ ಮೂಡಿದು ಬೆಳ್ಳಿಯತನಂ ವಯ್ಯನೊಯ್ಯನೆಯ ತುಂಬು ತಿಂಗಳ ಕನಕ ಬಿಂಬಕ್ಕೆ ಪೊಂತನಂಬಾಡಿ ಮೂಡಿದು ಬೆಳ್ಳಿಯತನಂ ಬೆಣ್ಣೆವು ಬಣ್ಣಮಂ ಕಣ್ಣುರಿವ ಬೊಲ್ಮೊದಲ್ ನಸು ನಸುಕು ತರ್ವಾಯ ಮುತ್ತುಗದ ಪಾರಿವಾಳದ ಮರದ ಹೊಂಗೆಂಪನರಿಪವೋ ಪಾರಿವಾಳದ ಮರದ ಹೂಗೆಂಪನರಿಪವೋಲ್ ಮುಂಬೆಳಗು ಅನಂತರಂ ಪಳದಿ ನೀಲಿಗಳಂ ಪ್ರದರ್ಶಿಸುವ ಬೆಳ್ಬೆಳಗು ತರತರದ ತೆರೆತೆರೆಯ ಬೆಳಕಿನ ದಿನದ ಶಿಶು ತಿಪ್ಪ ತಿಪ್ಪನೆ ಪಜ್ಜೆ ವಜ್ಜೆ ಇಡುತ್ತೈ ತಂದು ಉದಯಾಚಲದ ತೊಡೆಯರ್ದುಷಯ ಮಡಿಲೊಳಗೆ ತನ್ನ ತಾವರೆ ಗೆಂಪಿನೆಳಮೈಯ ನಿಟ್ಟುದೆನೆ ಹೊಗರಾಂತು ದುದಯವದನಂ ಹೊಗರಾಂತು ದುದಯವದನಂ ಹೊಗರಾಂತು ದುದಯವದನಂ. ಅತ್ಯದ್ಭುತವಾದ ಉದಯ ರಾಗವನ್ನು ಮಾಡಿದ್ದಾರೆ. ಇಲ್ಲಿ ಕವಿಯ ಪರಿಶೀಲನಾ ಸೂಕ್ಷ್ಮತೆ, ಆ ಬಣ್ಣಗಳನ್ನು ಹೋಲಿಸುವ ಬಗೆ ಮತ್ತೆ ಮತ್ತೆ ನನಗೆ ಬಾಣಭಟ್ಟನೇ ಜ್ಞಾಪಕ ಬರ್ತಾ ಇದ್ದೇನೆ. ನಿನ್ನೆ 2 ಬಾರಿ ಹೇಳಿದೆ, ಇವತ್ತು ಮತ್ತೆ ಇದು 2ನೇ ಬಾರಿ ಹೇಳ್ತಾ ಇದ್ದೀನಿ. ಬಾಣಭಟ್ಟನಂತ ಮತ್ತೊಬ್ಬ ಕವಿ ಹುಟ್ಟೋದು ತುಂಬ ತುಂಬ ಕಷ್ಟ. ನಾನು ಎಷ್ಟೋ ಬಾರಿ ಅಂದುಕೊಂಡಿದ್ದೀನಿ, ನನ್ನ ಗೆಳೆಯ ಶಂಕರನಿಗೂ ಹೇಳ್ತಾ ಇರ್ತೀನಿ, ಕಾಳಿದಾಸನಂತೆ ಹೇಗೋ ತಲೆ ಮೇಲೆ ತಲೆಕಿಂದರು ತಪಸ್ ಮಾಡಿ ಸತ್ತು ಬಿದ್ದು ಬರೆದು ಬಿಡ್ಬೋದು, ಬಾಣಭಟ್ಟರಂತೆ ಬರೆಯೋದು ಬಹಳ ಕಷ್ಟ, ಬಹಳ ಕಷ್ಟ, ಆಗುವುದೇ ಇಲ್ಲ ಅನ್ನುವಂಥದ್ದು. ಕುವೆಂಪು ಅವರಂತೆ ಬರೆಯುವುದು ತುಂಬ ಕಷ್ಟ. ಅವ್ರನ್ನ ಅನುಕರಿಸಿ ಹೋಗಿ ಮುಗ್ಗರಿಸಿದವರೇನೇ ಹೆಚ್ಚು ಜನ, ಯಶಸ್ವಿಗಳಾದವರು ವಿರಳ. ಅಷ್ಟು ಕಲ್ಪನೆ, ಅಷ್ಟು ಸೂಕ್ಷ್ಮವಾದಂತಹ ಅವಗಾಹನೆಯನ್ನು ನೋಡಿ ಆ ಸೂರ್ಯಬಿಂಬ ಉದಯಿಸುವ ಸಂದರ್ಭದಲ್ಲಿ ಪಕ್ಷಿಗಳು ಒಂದೊಂದು ಕಡೆಯಿಂದ ಇನ್ನೊಂದು ಕಡೆಯಿಂದ, ತೆಂಗಿನ ಗರಿಯಿಂದ, ಅಡಕೆಯ ತುದಿಯಿಂದ, ಮತ್ತು ನಂದಿಯ ಮರದ ಕಡೆಯಿಂದ, ಬಿದಿರಿನ ತುದಿಯಿಂದ, ಅಲ್ಲಿಂದ ಇಲ್ಲಿಂದ 1 2 3 4 5 6 7 8 ಗಳ್ಳಂತ 8 ಗಳ್ಳಂತ ಹೇಳುವುದುಂಟೆ. ಹೇಳಿದ್ದಾರೆ, ಮಹಾಕವಿ ಪ್ರಯೋಗ ಹೇಳಬಹುದು. 8 10 ಪಕ್ಷಿಗಳು ಸೇರಿ 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 ಒಂದು ಪುಂಜವಾಗ್ತಾ ಇವೆ. ಅವುಗಳ ಧ್ವನಿಯೇ ಸೂರ್ಯನನ್ನು ಸೆಳೆದ ಆಕಾಶಕ್ಕೆ ಎತ್ತಿದಂತೆ ಆ ಕನಕ ಬಿಂಬಕ್ಕೆ
ಸೊಗಸುತನ ತಂದು ಬೆಳ್ಳಿಯತನ ಬಂದಿದೆ. ಮೊದಲು ಆಕಾಶದಲ್ಲಿ ಒಂದು ಬಣ್ಣದ ಬಿಳುಪು ಕಾಣಿಸಿಕೊಳ್ಳುತ್ತದೆ. ಸೂರ್ಯೋದಯದ ತುಂಬ ಅಪೂರ್ವವಾದಂಥ ಪರಿಶೀಲನೆ ಬೇಕು. ಕೆಂಪಿಗಿಂತ ಮುಂಚೆ ಒಂದು ಸ್ವಲ್ಪ ಬೆಳಕಿನ ಗೆರೆ ಕಾಣಿಸಿಕೊಳ್ಳುತ್ತದೆ, ಬೆಳ್ಳಿಯತನ. ಆಮೇಲೆ ಆ ಬೆಣ್ಣೆ ಹೂ ಬಣ್ಣಮಂ ಕಂಡಿರುವ ಬೆಣ್ಣೆಯೇ ಹೂವಾದರೆ ಹಸುವಿನ ಬೆಣ್ಣೆಯ ಹಳದಿ ಬಣ್ಣ, ಬಂಗಾರದ ಬಣ್ಣ, ಅದು ಕಣ್ಣನ್ನು ತಿವಿಯುವಂತೆ ಮೊದಲು ನಸುಕು ಮೂಡುತ್ತದೆ. ಮತ್ತು ಮುತ್ತುಗದ ಹಾರಿವಾಣದ ಮರದ ಆ ಹೂಗೆಂಪಿನ ಹಾಗೆ ಸೂರ್ಯೋದಯ ಆಗುತ್ತದೆ. ಮುತ್ತುಗದ್ದು ಫಾರೆಸ್ಟ್ ಫ್ಲೇಮ್ ಅಂತ ಇಂಗ್ಲೀಷ್ನಲ್ಲಿ ಆ ಮರಕ್ಕೆ ಹೆಸರು. ಕಿಂಶುಕ ವೃಕ್ಷದ ಪುಷ್ಪ ಅಷ್ಟು ಕೆಂಪಾಗಿರುತ್ತದೆ, ಬೆಂಕಿ ಬಿದ್ದಂತೆ ಇರುತ್ತದೆ. ಹಾಗೆ ಅದಕ್ಕೂ ಉಜ್ವಲವಾಗಿ ಆ ಬೆಂಕಿಯ ಒಳಗಿನ ಕಾಂತಿ ಯಾವುದಿರುತ್ತೆ, ಕೆಂಡದ ಕಾಂತಿ, ಅಂಥದ್ದು ಹಾರಿವಾಣದ ಹೂವಿನ ಬಣ್ಣ. ಅದನ್ನು ಸಂಸ್ಕೃತದಲ್ಲಿ ಕರ್ಣಿಕಾರ ಅಂತ ಕರೀತಾರೆ. ಆಮೇಲೆ ಹಳದಿ ನೀಲಿಗಳನ್ನು ಪ್ರದರ್ಶಿಸುವಂಥ ಬೆಳಕು ಬರುತ್ತದೆ. ಮತ್ತು ಬೆಳಕಿನ ದಿನದ ಶಿಶು ಮೆಲ್ಲ ಮೆಲ್ಲನೆ ಅಂಬಗಾಲೆ ತಪ್ಪು ಹೆಜ್ಜೆಗಳನ್ನು ಇಟ್ಟುಕೊಂಡು ಉದಯಾದ್ರಿ ಅನ್ನುವಂಥ ತಾಯಿಯ ಮಡಿಲನ್ನು ಏರಿ ಕೂತ್ಕೊಳ್ಳುತ್ತಂತೆ. ಅಷ್ಟೊತ್ತಿಗೆ ಆಕಾಶಕ್ಕೆ ತಾವರೆ ಹೂವಿನ ತುದಿಯ ಬಣ್ಣ ಬರುತ್ತದೆ ಅಂತಂತಾರೆ. ಇಷ್ಟನ್ನು ನೋಡುವ ಕಣ್ಣಿದ್ದರೆ ಕಾಣಬಹುದು ಪ್ರತಿ ದಿವಸದ ಸೂರ್ಯೋದಯದಲ್ಲಿ ಎಷ್ಟು ಜನಕ್ಕೆ ಬಿಡುವಿದೆ, ಎಷ್ಟು ಜನಕ್ಕೆ ಮನಸ್ಸಿದೆ. ಹಾಗೆ ಕಾಣೋಕ್ಕಾಗದೇ ಇದ್ದರೆ ರಾಮಾಯಣ ದರ್ಶನ ಆಗೋದೇ ಇಲ್ಲ. ಆಮೇಲೆ ನೋಡಿ, ಮತ್ತೆ ಸೂರ್ಯೋದಯದಲ್ಲಿ ಪಕ್ಷಿಗಳ ಗುಂಪು ಹೇಗೆ ಬರುತ್ತದೆ ಅಂತ ವರ್ಣಿಸ್ತಾರೆ. ಉಷಯ ಆರತಿಗೆ ಮಂಗಳಗಾನ ಮಂಪಾಡಿ, ಮೂಡಲೆತ್ತಿದ ಉಷಯ ಆರತಿಗೆ ಮಂಗಳಗಾನ ಮಂಪಾಡಿ, ಸೇಸೆಯಂ ತಳಿವಂತೆ ಸೇಸೆಯಂ ತಳಿವಂತೆ ಸೇಸೆಯಂ ತಳಿವಂತೆ ಸೇಸೆಯಂ ತಳಿವಂತೆ, ಲಕ್ಷ ಪಲ್ಲವಿಯುಲಿವ ಪಕ್ಷಿಯಕ್ಷತೆಯ ರಚಿದಳ್ ಅಶೋಕವನಿಕಾ ಲಕ್ಷ್ಮೀ, ಲಕ್ಷ ಪಲ್ಲವಿಯುಲಿವ ಪಕ್ಷಿಯಕ್ಷತೆಯ ರಚಿದಳ್ ಅಶೋಕವನಿಕಾ ಲಕ್ಷ್ಮೀ, ಗಿಳಿವಿಂಡುಗಳ್ ಕಾಮಳ್ಳಿ ವಿಂಡುಗಳ್ ಪಿಕಳಾರಿ ವಿಂಡುಗಳ್ ಗೂಡುಗೊತ್ತುಗಳಿಂದೆ ಮುಕ್ತ ಕಂಠಗಳಾಗಿ ಮುಕ್ತ ಪಕ್ಷಗಳಾಗಿ ಗುಂಪೊದ್ದು ಗುಂಪು ಗುಂಪೆದ್ದು ಹಾರಾಡಿದವು, ಗುಂಪು ಗುಂಪೆದ್ದು ಹಾರಾಡಿದವು. ಹರ್ಷದಿಂ ಧ್ವನಿ ಚಾರು ವರ್ಷದಿಂ, ಹರ್ಷದಿಂ ಧ್ವನಿ ಚಾರು ವರ್ಷದಿಂ, ಆಲಿಸಿದರಾತ್ಮಗಳ್ ತೊಪ್ಪನೆ ತೊಯ್ವವೋ. ಹರ್ಷದಿಂ ಧ್ವನಿ ಚಾರು ವರ್ಷದಿಂ, ಆಲಿಸಿದರಾತ್ಮಗಳ್ ತೊಪ್ಪನೆ ತೊಯ್ವವೋ. ನಿಮಿರ್ದುದು ನವಿರ್ ನಿಮಿರ್ದುದು ನವಿರ್ ನಿಮಿರ್ದುದು ನವಿರ್ ಮೈಗೆ ಹನುಮನ, ಸಿದ್ಧ ಹಸ್ತವನೊತ್ತಿದ ತಾಶೆ ಹೃದಯದೊಳ್, ಸಿದ್ಧ ಹಸ್ತವನೊತ್ತಿದ ತಾಶೆ ಹೃದಯದೊಳ್, ತುಂಬಿದ ತುಸಿರ ಕೋಶಂ ಮಲರ ಕಂಪಿಡಿದ ತಂಬೆಲರ ಪೂರೈಕೆಯಿಂ, ಕಣ್ಣರಳಿ ನೋಡಿದನ್ ಬೆಳೆವ ಎಳಬೆಳಗಿನೊಳ್, ಕಣ್ಣರಳಿ ನೋಡಿದನ್ ಬೆಳೆವ ಎಳಬೆಳಗಿನೊಳ್, ಹಿಮವಗಲಿ ತಾನಿರ್ದ ಗುಡ್ಡ ನೆತ್ತಿಯ ತೋಂಟ ನೋಟ ಮಂ ನೋಡಿದನ್ ನೋಡಿದನ್ ನೋಡಿದನ್. ನಿಮಿರ್ದುದು ನವಿರ್ ಮೈಗೆ ಹನುಮನ, ಸಿದ್ಧ ಹಸ್ತವನೊತ್ತಿದ ತಾಶೆ ಹೃದಯದೊಳ್, ತುಂಬಿದ ತುಸಿರ ಕೋಶಂ ಮಲರ ಕಂಪಿಡಿದ ತಂಬೆಲರ ಪೂರೈಕೆಯಿಂ, ಕಣ್ಣರಳಿ 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 ನೋಡಿದನ್ ಬೆಳವ ಎಳಬೆಳಗಿನುಲ್, ಹಿಮವಗಲಿ ತಾನಿರ್ದ ಗುಡ್ಡನೆತ್ತಿಯ ನೋಂಟ ನೋಟಮಂ, ಚಿತ್ರಕರ್ಮದ ರತ್ನ ಕಂಬಳಿಯ ಓಲಂತೆ ರಂಗು ರಂಗಿನ ಓಕುಳಿಯ ನರಚಿದುದು ಬಗೆಗೆ,
ಆ ಅಶೋಕೋದ್ಯಾನ ಕಲೆಯ ಲೋಕಂ ರಂಗು ರಂಗಿನ ಓ ಕುಳಿಯ ನೆರಚಿದುದು ಬಗೆಗೆ, ರಂಗು ರಂಗಿನ ಓ ಕುಳಿಯ ನೆರಚಿದುದು ಬಗೆಗೆ. ಈಗ ಆ ಸೂರ್ಯೋದಯದ ಕಾಂತಿ ಬರುತ್ತಿದ್ದಂತೆ ಪಕ್ಷಿಗಳ ಸಮೂಹ ಚಲಿಸಿದ ಬಗೆ ಮತ್ತು ಆ ಸೂರ್ಯೋದಯ ಕಾಂತಿಯ ಅಶೋಕವನದ ಮೇಲೆ ಹರಡಿಕೊಂಡ ಒಂದು ರೀತಿ, ಅದನ್ನೆಲ್ಲವನ್ನು ಕವಿ ವರ್ಣಿಸ್ತಾ ಇದ್ದಾರೆ. ಉಷೆ ಆರತಿಯನ್ನು ಎತ್ತುತ್ತಾ ಇದ್ದಾಳೆ ಜಗತ್ತಿಗೆ. ಆಗ ಮಂಗಳಗಾನವನ್ನು ಹಾಡಿ ಸೇಸಿಯನ್ನು ತಳೆಯೋದಕ್ಕೆ ಪ್ರಕೃತಿ ಸಿದ್ಧವಾದಾಗ ಮಂಗಳಗಾನಕ್ಕೆ ಒಂದಲ್ಲ ಪಲ್ಲವಿ, ಲಕ್ಷ ಪಲ್ಲವಿ, ಇನ್ನೆಷ್ಟು ಲಕ್ಷ ಚರಣಗಳು. ಆ ಲಕ್ಷ ಪಲ್ಲವಿಯನ್ನು ಉಲಿಯುವ ಪಕ್ಷಿಯ ಅಕ್ಷತೆಯನ್ನು ಎರಚಿದಳು ಅಂತ. ಪಕ್ಷಿಗಳು ಹೀಗೆ ಹಾರತ್ವಲ್ಲ, ಅದನ್ನು ಅಕ್ಷತೆಯಂತೆ ಎರಚಿದ್ದು ಅಂತಂದರೆ ಎಂಥ ಕಲ್ಪನೆ ಮಾಡಿದ್ದಾರೆ, ಎಷ್ಟು ಅಮೋಘವಾದ ರೂಪಕಾಲಂಕಾರ ಮಾಡಿದ್ದಾರೆ. ಇದನ್ನು ನಾವು ಕಾಣಬೇಕು. ಅವುಗಳು ಮಂಗಳಗಾನದ ಒಂದು ಪಲ್ಲವಿಯಂತೆ ಅವುಗಳ ಹಾಡು ಮತ್ತು ಅಕ್ಷತೆಯ ಆ ಕಾಳುಗಳು ಚೆಲ್ಲಾಪಿಲ್ಲಿಯಾದಂತೆ ಗಿಳಿವಿಂಡುಗಳು, ಕಾಮಳ್ಳಿ ವಿಂಡುಗಳು, ಪಿಕಳಾರ ವಿಂಡುಗಳು ಎಲ್ಲವೂ ಕೂಡ ಮುಕ್ತ ಕಂಠಗಳಾಗಿ ಮುಕ್ತ ಪಕ್ಷಗಳಾಗಿ ಗುಂಪೆದ್ದು ಹಾರಾಡಿದವು. ಹರ್ಷದಿಂ ಧ್ವನಿಚಾರು ವರ್ಷದಿಂ ಅಂತ ಶಬ್ದಗಳನ್ನು ಗುಂಫನ ಮಾಡಿದ್ರೆ ಹೀಗೆ ಮಾಡಬೇಕು ಗುಂಫನವನ್ನು. ಪದ ಸಂಪದ ಯಾಕೆ ಬೇಕು ಅಂದರೆ ಅದಕ್ಕಾಗಿ. ಸಂಪದದಲ್ಲಿ ಕೂಡ ಪದ ಇದೆ ನೋಡಿ. ಸಿರಿ ಇದ್ದು ಶಬ್ದ ಇಲ್ಲದಿದ್ದರೆ ಹೇಗೆ? ಲಕ್ಷ್ಮಿ ಇದ್ದು ಸರಸ್ವತಿ ಇಲ್ಲದಿದ್ದರೆ ಇನ್ನೇಕೆ ಆ ಲಕ್ಷ್ಮಿ? ಇದನ್ನು ನಾವು ಕಾಣಬೇಕು. ಆ ಪಕ್ಷಿಗಳ ಆ ಉದಯ ಗಾನವನ್ನು ಮತ್ತು ಅವುಗಳ ಸಂಚಾರವನ್ನು ಕೇಳಿ ಹನುಮಂತನಿಗೆ ರೋಮಾಂಚನವಾಯಿತಂತೆ, ಧೈರ್ಯ ಮೂಡಿತಂತೆ. ನಮಗೆಷ್ಟು ಬೇಸರವಾಗಿದ್ದಾಗಲೂ ಅತಿ ರಮಣೀಯವಾದ ಪ್ರಕೃತಿಯನ್ನು ಕಂಡಾಗ ಒಂದು ಕ್ಷಣ ನಮಗೆ ಅಂತರಂಗದ ನೆಮ್ಮದಿ ಸಿಗುತ್ತದೆ. ಅದಾಗಿದೆ. ಮತ್ತು ಆ ಇಡೀ ಪ್ರಕೃತಿಯನ್ನು, ಅಶೋಕ ವನಿಕಾ ಸೌಂದರ್ಯವನ್ನು ಕಾಣ್ತಾನೆ. ರತ್ನಗಂಬಳಿಯನ್ನು ಸರಕ್ಕನೆ ಬಿಚ್ಚಿ ಜಲಕ್ಕನೆ ಹರಡಿದಂತೆ, ಆ ಸುರುಳಿ ಹೊಯ್ಕನೆ ಹರಡಿಕೊಂಡಂತೆ ಆ ಸೂರ್ಯೋದಯದ ವಿಸ್ತಾರದಲ್ಲಿ ಇಡೀ ಅಶೋಕವನ್ನು ಕಾಣಿಸ್ತಾ ಇದೆ. ಅದು ಯಾವ ರೀತಿಯ ರಂಗು ರಂಗಿನ ಓಕುಳಿಯನ್ನು ಎರಚಿಬಿಟ್ಟಂತೆ ಆ ಸೂರ್ಯೋದಯದ ಕಾಂತಿಯಲ್ಲಿ, ಆ ಸುಪ್ರಭಾತದ ಶಾಂತಿಯಲ್ಲಿ ಇಡೀ ಪ್ರಕೃತಿ ಆಕ್ರಾಂತವಾಗಿ ತೋರ್ತಾ ಇದೆ. ಅಲ್ಲಿಂದ ಮತ್ತೆ ನೋಡಿ ಅಲ್ಲಿಯ ಜಲಪಾತಗಳು, ನೀರ್ಪೀಳಗಳು ಎಲ್ಲವನ್ನು ಕವಿ ವರ್ಣಿಸ್ತಾರೆ. ಮುತ್ತುಗಳು ರಾಸಿ ಸುರಿವಂತೆ ನೀರ್ಬೀಳಗಳು ಬಳ್ಳಿಯೋ ಬೆಳ್ಳಂಗಡೆದು ಪರಿದುವಲ್ಲ. ಮುತ್ತುಗಳು ರಾಸಿ ಸುರಿವಂತೆ ನೀರ್ಬೀಳಗಳು ಬೆಳ್ಳಿಯೋಲ್ ಬೆಳ್ಳಂಗೆಡೆದು ಪರಿದುವಲ್ಲಲ್ಲಿ. ಪಸುರವೋಲ್ ಪಚ್ಚ ರೋಮಾಂಚನಂ ತಾನೆಂಬಿನಂ ಮುಚ್ಚಿ ಅಲಂಕರಿಸಿದುದು ಪೃಥ್ವಿಯಂ. ರೋಮಮಯ ಧರೆಯ ಕೋಮಲ ತೃಣಾಜಿನಕ್ಕೆ ತೊಡಿಸಿದ ಪರಲ್ಗಳೆನೆ ಕಾಮಧನು ಕಾಂತಿಯಿಂ ಪೊಳೆವ ಕಲ್ಬಂಡೆಗಳು. ಕಾಮಧನು ಕಾಂತಿಯಿಂ ಪೊಳೆವ ಕಲ್ಬಂಡೆಗಳು ಕಂಡರಣೆಗೊಂಡಿರ್ದುವಲ್ಲಲ್ಲಿ. ನಡು ನಡುವೆ ಹಳದಿಗೆಂಪಿನ ಹೊಯ್ಗೆ ಹೊಯ್ದ ಬನಬೀದಿಗಳ ದೀರ್ಘವಂಕಿಮ ವೃತ್ತ ಚಿತ್ರರೇಖಾ ಶೈಲಿ ಚಲ್ವಾಯ್ತು. ರೇಖಾ ಶೈಲಿ ಚಲ್ವಾಯ್ತು. ಚಿನ್ನರನ್ನ ರಂಗೋಲಿಯೋ ಹಳದಿಗೆಂಪಿನ ಹೊಯ್ಗೆ ಹೊಯ್ದ ಬನಬೀದಿಗಳ ದೀರ್ಘವಂಕಿಮ ವೃತ್ತ ಚಿತ್ರರೇಖಾ ಶೈಲಿ ಚಲ್ವಾಯ್ತು. ಚಿನ್ನರನ್ನ ರಂಗೋಲಿಯೋ ಎಲ್ಲ ಚಲ್ವಿಂಗೆ ಮುಡಿಯಾಗಿ ಮರುತ ಜನ ಕಣ್ಗುರಿಗೆ ಗುಡಿಯಾಗಿ ಕಡಲ ನೀರ್ನಡೆಗೆ ನಿಲ್ಗಡಿಯಾಗಿ ಮಾರುತಿಯ ನಿಶ್ಚಯ ಕೊಂದು ಮುನ್ನುಡಿಯಾಗಿ ಕಳ್ತುದೆಲೆವೆನೆ ಬಕ್ಕಿ ಕುಳ್ತುದೆಲೆವನ ಬಕ್ಕಿ ಮರುತ ಜನ ಕಣ್ಗುರಿಗೆ ಗುಡಿಯಾಗಿ ಕಡಲ ನೀರ್ನಡೆಗೆ ನಿಲ್ಗಡಿಯಾಗಿ ಮಾರುತಿಯ ನಿಶ್ಚಯ ಕೊಂದು ಮುನ್ನುಡಿಯಾಗಿ ಕುಳ್ತುದೆಲೆವನೆ ಬಕ್ಕಿ ತನ್ನ ಬೆಚ್ಚ
ಬೆಚ್ಚನೆ ಗರಿಯ ರೆಕ್ಕೆ ತಿಪ್ಪುಳೊಳಿಕ್ಕಿ ರಕ್ಷಿಪವೋಲ್ ದುಃಖಿ ಭೂಜಾತೆಯಂ. ತನ್ನ ಬೆಚ್ಚನೆ ಗರಿಯ ರೆಕ್ಕೆ ತಿಪ್ಪುಳೊಳಿಕ್ಕಿ ರಕ್ಷಿಪವೋಲ್ ದುಃಖಿ ಭೂಜಾತೆಯಂ. ಮಾರುತಿಯ ನಿಶ್ರೇಯ ಕೊಂದು ಮುನ್ನುಡಿಯಾಗಿ ಕುಳ್ತುದು ಎಲೆವನೆವಕ್ಕಿ. ಎಂಥ ರಾಗ ಇದು ಪಟದೀಪ್. ಭೀಂಪಲಾಸಿಯ ಒಂದು ಸ್ವರ ವ್ಯತ್ಯಾಸ ಮಾಡಿಬಿಟ್ರೆ ನಮ್ಮ ಕರ್ನಾಟಕ ಮೇಳಕರ್ತ ಯಾವುದೊಂದು ಬಹಳ ಸೊಗಸಾದ ಗೌರಿ ಮನೋಹರಿ ಉಂಟು, ಅದಕ್ಕೆ ಬಹಳ ನಿಕಟವಾಗಿ ಬಿಡುತ್ತದೆ. ಆ ಭೀಂಪಲಾಸಿಯ ಚಿತ್ರ ವಿಚಿತ್ರವಾದ ಮಾಧುರ್ಯವಷ್ಟು ಕೂಡ ಮತ್ತೊಂದು ದುಃಖದ ಎಳೆಯ ನವರಾದ ಸಮ್ಮೋಹಕವಾದ ಶೋಕ ವಲಯವಾಗಿ ಮಾರ್ಪಡುತ್ತದಲ್ಲ ಈ ರಾಗ ಪ್ರಪಂಚ. ಅದೆಷ್ಟು ವಿಸ್ಮಯಾವಹ ಅಂತ ಅನಿಸುತ್ತದೆ. ಮೊದಲಿಗೆ ನಾವು ಆ ಬಹಳ ಆಕರ್ಷಕವಾದಂಥ ವಲಚಿ ಕಲಾವತಿ ರಾಗ, ಅಲ್ಲಿ ಆ ಉದಯ ರವಿಯ ವಿಸ್ತಾರವನ್ನು ಕೇಳಿದ್ವಿ. ಈಗ ಹನುಮಂತ ಪರ್ಣಶಾಲೆಗೆ ತನ್ನ ಗಮನವನ್ನು ಕೇಂದ್ರೀಕರಿಸ್ತಾ ಇದ್ದಾನೆ. ಆಕಾಶದಿಂದ ನೆಲಕ್ಕೆ ಬರ್ತಾ ಇದೆ ದೃಷ್ಟಿ, ನೆಲದ ಮಗಳ ಕಡೆ ಬರ್ತಾ ಇದೆ, ನೆಲದ ಮಗಳ ಶೋಕದ ಕಡೆಗೆ ಬರ್ತಾ ಇದೆ. ಹಾಗೆ ಈ ರಾಗದ ಭಾವ ಕೂಡ ಬದಲಾಗ್ತಾ ಇದೆ. ಮುತ್ತುಗಳನ್ನು ರಾಶಿ ರಾಶಿಯಾಗಿ ನಿರಂತರವಾಗಿ ಸುರಿತಾ ಇರುವಂತೆ ನೀರು ಬೀಳಗಳ ಜಲಪಾತ ಅಂತ. ಮುತ್ತುಗಳನ್ನು ನಿರಂತರವಾಗಿ ಸುರಿದರೆ ಹೇಗಿರುತ್ತೋ ಅಂಥದ್ದು ಜಲಪಾತ. ಮತ್ತು ಬೆಳ್ಳಿಯನ್ನು ರಾಶಿ ಮಾಡಿದಂತೆ ಅವುಗಳು ಹರಿದು ಹೋಗ್ತಾ ಇವೆ. ಇನ್ನು ಹಸಿರು ಹುಲ್ಲು ಎಲ್ಲೆಲ್ಲೂ ತಾಂಡವಿಸಿದೆ. ಅದು ಭೂಮಿಗೆ ಒಂದು ಹರಿದ್ ರೋಮಾಂಚನ ಉಂಟಾದಂತೆ ಇದೆ ಅಂತ, ಮರಕತ ರೋಮಾಂಚನದಂತೆ ಕಾಣಿಸ್ತಾ ಇದೆ ಅಂತ. ಪ್ರಾಯಶಃ ತನ್ನ ಮಗಳಿಗೆ ಶೋಕ ನಿವಾರಣೆಯಾಗುವ ಕಾಲ ಬಂದಿದೆ ಅಂತ ಹನುಮತ್ ಪಾದ ಸ್ಪರ್ಶದಿಂದ ಅವಳಿಗೆ ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಮತ್ತು ಆ ಒಂದು ತೃಣಾಜಿನಕ್ಕೆ, ಹುಲ್ಲಿನ ಚರ್ಮಕ್ಕೆ ಅಲ್ಲಲ್ಲಿ ಹರಳುಗಳನ್ನು ಅಂಟಿಸಿದಂತೆ ಇಂದ್ರಚಾಪ ವರ್ಣದಿಂದ ಅಲ್ಲಲ್ಲಿ ಬಂಡೆಗಳು, ಅಮೃತಶಿಲೆಯ ಬಂಡೆಗಳ ಕೆತ್ತನೆಗಳು ಅಲ್ಲಲ್ಲಿ ತೋರ್ತಾ ಇವೆಯಂತೆ. ಅದು ಪ್ಲೆಜರ್ ಗಾರ್ಡನ್, ಸಹಜವಾದ ವನವಲ್ಲ, ಮಾನವ ನಿರ್ಮಿತವಾದ ಉದ್ಯಾನ ಅಥವಾ ದಾನವೇಂದ್ರ ನಿರ್ಮಿತವಾದ ಉದ್ಯಾನ ಅಥವಾ ದೇವದಾನವ ಶಿಲ್ಪಿ ನಿರ್ಮಿತವಾದ ಆ ಒಂದು ಉದ್ಯಾನವಾದ ಕಾರಣ ಇಂಥದ್ದೆಲ್ಲನೂ ಬಗೆ ಬಗೆಯ ಮಾರ್ಬಲ್ಸ್ ಇಟ್ಕೊಂಡು ಮಾಡ್ತಾ ಇದ್ದಾನೆ. ನಾವು ಶಿಲಾವನ ಅಂತೀವಲ್ಲ, ಆ ರೀತಿಯಾದ ವನವನ್ನೇ ಮಾಡಿಬಿಟ್ಟಿದ್ದಾನೆ. ಮತ್ತು ಅಲ್ಲಲ್ಲಿ ಸುತ್ತಿ ಬಳಸಿದ ದಾರಿಗಳು. ಪಾರ್ಕ್ ಅಂತ ನಾವೀಗ ಬೃಂದಾವನ ಗಾರ್ಡನ್ಸನ್ನು ನೋಡಿದ್ರೆ ನನಗದು ಕುರೂಪವಾಗಿ ಕಾಣಿಸುತ್ತದೆ. ವಿಶ್ವೇಶ್ವರಯ್ಯನವರು ದೊಡ್ಡ ಎಂಜಿನಿಯರ್, ಆದರೆ ಒಳ್ಳೆಯ ಕಲಾವಿದ ಅಲ್ಲ. ಹಾಗಾಗಿ ಅವರು ಗೆರೆ ಗೀಚಿದಂತೆ ಕಾಂಪಾಸಲ್ಲಿ ಸೆಟ್ ಸ್ಕ್ವೇರಲ್ಲಿ ಡ್ರಾಯಿಂಗ್ ಮಾಡಿದಂತೆ ಚೌಕ, ನೇರ, ತ್ರಿಕೋಣ ಈ ರೀತಿಯಾದಂಥ ಜಲಪಾತಗಳನ್ನು, ಆ ಕಾರಂಜಿಗಳನ್ನು ಮಾಡಿದ್ದಾರೆ. ಒಂದು ಕಡೆಯಲ್ಲಿಯೂ ಅಲ್ಲೂ ಕವಿ ಸಹಜವಾದಂಥ ಅಂಕು ಡೊಂಕು ಕೊಂಕುಗಳು ಯಾವುದೂ ಇಲ್ಲ. ನೋಡಿದ್ರೆ ಮಾಡಿರೋದು ಎಂಜಿನಿಯರ್ ಅಂತ ಗೊತ್ತಾಗುತ್ತೆ. ಅದನ್ನು ಎಂಜಿನಿಯರ್ ಮಾಡಿದ್ರೆ ಒಂದು ಅಣೆಕಟ್ಟಾಗುತ್ತದೆ, ಆದರೆ ಒಂದು ನದಿಯ ಹರಿವಾಗೋದಿಲ್ಲ. ನಿಜ, ಮಹಾನುಭಾವರು ವಿಶ್ವೇಶ್ವರಯ್ಯನವರು ಅಷ್ಟು ನೀರನ್ನೆಲ್ಲ ನಿಲ್ಲಿಸಿ ಕೊಟ್ಟರು. ಅದರಿಂದಲೇ DVG ಹೇಳ್ತಾರೆ, ರಾಮಣೀಯ ಕವೆಂದು ಬಿಸುಸುಯ್ಯಲ್ಲದು ಕವಿತೆ, ಭೂಮಿಗದ ನೆಟುಕಿಸುವೆನೆಂಬೆಸಕ ರಾಜ್ಯಕತೆ. ಹಾಗೆ ಹೇಳ್ತಾರೆ, ಪಾರಿಜಾತದ ಕಥೆಯ ಹಣೆದು ತೃಪ್ತನಹನು ಕವಿ, ಊರಿನ ಉದ್ಯಾನಕದ ತಂದು ನಡೆಸುವನು ರಾಜ್ಯಕನು, ಧೀರನಲ್ಲ ರಾಜ್ಯಕನು ಅಂತ. ವಿಶ್ವೇಶ್ವರಯ್ಯನವ್ರ ಕೆಲಸ ವಿಶ್ವೇಶ್ವರಯ್ಯನವ್ರು ಮಾಡಬೇಕು, ಬೇರೆಯವ್ರ ಕೆಲಸ ಬೇರೆಯವ್ರು ಮಾಡಬೇಕು. ವಿಶ್ವೇಶ್ವರಯ್ಯನವ್ರು ಪಾಪ ಬೇರೆಯವ್ರ ಕೆಲಸ ಮಾಡೋಕ್ಕೆ ಹೊರಟು ನಮಗೆ ಬೃಂದಾವನ ಸಿಕ್ತು. ಆ ಬೃಂದಾವನದಲ್ಲಿ ವಿಶ್ವೇಶ್ವರಯ್ಯ ಥರ ಅಟೆನ್ಷನ್ನಲ್ಲಿರೋ ಕೃಷ್ಣ ಕೊಳಲನ್ನಿಟ್ಕೊಂಡು ಬ್ಯಾಂಡ್ ಸೆಟ್ನಂತೆ ನುಡಿಸಬೇಕೇ ಹೊರತುನುವೆ ವ್ಯತ್ಯಸ್ತ ಪಾದದಿಂದ ಸ್ವಸ್ತಿಕ ಪಾದ ಮಾಡಿಕೊಂಡು ತ್ರಿಭಂಗಿಯಲ್ಲಿ ಆ ರಾಸಲೀಲಾ ವಿನೋದಿಯಾದ ಕೃಷ್ಣ ವಕ್ರ ಸಂಚಾರದ ಬೃಂದಾವನಿ ಸಿಂಧು ಭೈರವಿ ಅಂತ ರಾಗಗಳನ್ನು ನುಡಿಸಲಾರ ಅಂತ ಅನಿಸುತ್ತೆ. ಅಲ್ಲಿ ಬ್ಯಾಂಡ್ ಸೆಟ್ನಂತೆ ಸರಿಗಮ ಪದನಿಸ ಸಾನಿಧ್ಯ ಮಗರಿಸ ಅನ್ನುವ ಧೀರಶಂಕರಾಭರಣದ ಮೇಜರ್ ಸ್ಕೇಲ್ ಮಾತ್ರ ನುಡಿಸೋದಕ್ಕೆ ಸಾಧ್ಯ ಅಂತ ಅನಿಸುತ್ತದೆ. ನೋಡಿದಾಗ ರಾವಣನ ಟೇಸ್ಟ್ ನೋಡಿ ಎಷ್ಟು ಚೆನ್ನಾಗಿರತಕ್ಕಂಥದ್ದು. ದೀರ್ಘ ವಂಕಿಮ ವೃತ್ತ ಚಿತ್ರ ರೇಖಾ ಶೈಲಿ ಚೆಲ್ವಾಯಿತು ಅಂತ. ಕುವೆಂಪುಗೆ ಬೃಂದಾವನದ ಎಂಜಿನಿಯರಿಂಗ್ ಇಲ್ಲ, ಆದರೆ ರಾಮಾಯಣ ದರ್ಶನದ ಈ ಕಲರಿಂಗ್ ಇದೆಯಲ್ಲ, ಆ ಸುತ್ತಿ ಬಳಸಿ ಹೋಗುವಂಥ ಉದ್ಯಾನದಲ್ಲಿ ಓಡಾಡುವಾಗ ಆ ಎತ್ತರ ತಗ್ಗು ಎಲ್ಲ ಇರಬೇಕು. ಸಪಾಟಾಗಿ ಮಾಡಿಬಿಟ್ರೆ ಉದ್ಯಾನ ಅದು ಎಂಥದ್ದಾಗಿರುತ್ತೆ, ಪ್ಲೇ ಗ್ರೌಂಡ್ ಆಗಿರುತ್ತೆ ಅಷ್ಟೇ, ಅಲ್ಲಿ ಆಟ ಆಡ್ಬೋದು ಅಷ್ಟೇ ಹೊರತುನುವೆ ನೋಟಕ್ಕೇನೂ ಇರೋದಿಲ್ಲ. ಕಣ್ಣಿಗೆಲ್ಲ ಕಾಣಿಸ್ಬಿಟ್ರೆ ಅದು ಕಲೆ ಅಲ್ಲ. ಕಣ್ಣಿಗೆ ಕಾಣದ್ದು ಹೃದಯಕ್ಕೆ ಕಂಡಾಗಲೇ ಕಲೆ ಆಗುತ್ತೆ. ಕಣ್ಣಿಗೆಲ್ಲ ಕಾಣಿಸಿದಾಗ ವ್ಯವಹಾರ ಅಂತಾರೆ. ವ್ಯವಹಾರ ಟ್ರಾನ್ಸ್ಪರೆಂಟ್ ಆಗಿರಬೇಕು, ಅವರ್ ಡೀಲಿಂಗ್ಸ್ ಆರ್ ಟ್ರಾನ್ಸ್ಪರೆಂಟ್ ಅಂತೀವಲ್ಲ, ಹಾಗೆ ಕಲೆ ಟ್ರಾನ್ಸ್ಲೂಸೆಂಟ್ ಆಗಿರಬೇಕು.
ಪೂರ್ತಿ ಅಪಾರದರ್ಶಕವೂ ಆಗಬಾರ್ದು, ಪೂರ್ತಿ ಪಾರದರ್ಶಕವೂ ಆಗಬಾರ್ದು. ಇನ್ನೂ ಏನೋ ಇದೆ ಅಂತ ಮರಳು ಮಾಡ್ತಾ ಇರಬೇಕು. ಅರ್ಥೋ ಗಿರಾಮ್ ಅಪೀತ ಪೀತಶ್ಚ ಕಶ್ಚಿತ್ ಸೌಭಾಗ್ಯ ಮೇಥಿ. ಇನ್ನು ಪದ್ಯದ ಉತ್ತರಾರ್ಥ ಹೇಳಬೇಕಾಗಿಲ್ಲ, ಬಿಡೋಣ. ಆ ರೀತಿ ಆ ದಾರಿ, ಅದು ಮರಳನ್ನು ಹಾಕಿದ್ದಾರೆ ಅಲ್ಲಿ ದಾರಿಯಲ್ಲಿ. ಅದು ಬಂಗಾರದ, ಹಳದಿಯ, ಬಿಳಿಯ ಬಗೆ ಬಗೆಯ ಬಣ್ಣಗಳಲ್ಲಿ ಮಾಡಿದ್ದಾರೆ. ಚಿನ್ನ ರನ್ನದ ರಂಗೋಲಿಯ ಹಾಗೆ ಚೆಲುವಾಯಿತು. ತಮಿಳುನಾಡಿನ ರಂಗೋಲಿ ಚಚ್ಚೌಕನಾಗಿರುತ್ತೆ, ವಿಶ್ವೇಶ್ವರಯ್ಯನವರ ಇಂಜಿನಿಯರಿಂಗ್ ಇದ್ದಂತೆ. ಕರ್ನಾಟಕ, ಆಂಧ್ರದ ರಂಗೋಲಿ ವಂಕಿಮ ವಿಲಾಸದಿಂದ ಕಂಗೊಳಿಸ್ತಾ ಇರ್ತದೆ. ಅಲ್ಲಿ ನೋಡಿ, ಆಗ ಮರುತ ಜನ ಕಣ್ಗುರಿಗೆ ಗುಡಿಯಾಗಿ, ಕಡಲ ನೀರ್ನಡೆಗೆ ನಿಲ್ಗಡಿಯಾಗಿ, ಮಾರುತನ ನಿಶ್ರೇಯಕ್ಕೊಂದು ಮುನ್ನುಡಿಯಾಗಿ ಕುಳಿತುದು ಎಲೆವನೆ ವಕ್ಕಿ. ಅಲ್ಲಿ ಒಂದು ಪರ್ಣಶಾಲೆ ಸಮುದ್ರದ ದಡದಲ್ಲಿಯೇ ಇದೆ. ಸಮುದ್ರಕ್ಕೆ ಗಡಿಯಾಗಿ, ಅವನ ಕಣ್ಣಿನ ಬೆಳಕಿಗೆ ಗುಡಿಯಾಗಿ, ನೇತ್ರ ನೀರಾಜನಕ್ಕೆ ಇರುವಂಥ ದೇವಾಲಯವಾಗಿ, ಮಾರುತಿಯ ಆಂಜನೇಯನ ಮುಕ್ತಿಗೆ ಒಂದು ಮುನ್ನುಡಿಯಾಗಿ, ಮುಕ್ತಿ ಕಾವ್ಯಕ್ಕೆ ಒಂದು ಮುನ್ನುಡಿ ಬರೆದಂತೆ ಆ ಒಂದು ಪರ್ಣಶಾಲೆ ಇದೆ. ಆ ಪರ್ಣಶಾಲೆ ಎಲೆವನೇ ಅದೇ ಒಂದು ಹಕ್ಕಿಯಾಗಿದೆ ಅಂತ ನೋಡಿ. ಪರ್ಣಶಾಲೆ ಎಲ್ಲ ಎಲೆಗಳಿಂದ, ಹುಲ್ಲಿನಿಂದ ನಿರ್ಮಿತವಾದದ್ದು, ಗುಡಿಸಲು ಗೋಪುರಾಕೃತಿಯಲ್ಲಿರುತ್ತದೆ. ಅದೊಂದು ಪಕ್ಷಿ ಕೊಕ್ಕನ್ನು, ತಲೆಯನ್ನು ನೆಟ್ಟಗೆ ಆಕಾಶಕ್ಕಿಟ್ಟು ಎಲೆಯ ತನ್ನ ರೆಕ್ಕೆಗಳನ್ನೆಲ್ಲವನ್ನು, ಎಳೆಯ ರೆಕ್ಕೆಗಳನ್ನು ಅಮುಕಿಕೊಂಡು ಮಡಚಿಕೊಂಡು ಮುದುರ್ಕೊಂಡಿದ್ದರೆ ಹೇಗಿರುತ್ತೋ ಹಾಗೆ ಕಾಣಿಸುತ್ತೆ ಅಂತ ಪರ್ಣಶಾಲೆಯನ್ನೇ ಪಕ್ಷಿಯ ಆಕಾರಕ್ಕೆ ಮಾಡ್ತಾರೆ. ಅದು ತನ್ನ ಆ ಒಂದು ಮಾಡೆನ್ನುವ ರೆಕ್ಕೆಗಳ ನಡುವಿನಲ್ಲಿ ಸೀತೆ ಅನ್ನುವ ಮರಿಗೆ, ಮೊಟ್ಟೆಗೆ ಕಾವು ಕೊಡೋದಕ್ಕೆ ರಕ್ಷಣೆ ಮಾಡಿಕೊಂಡಿರುವಂತೆ ಇದೆ. ದುಃಖಿ ಭೂಜಾತಿಯಂ ರಕ್ಷಿಪ್ಪ ಓಲ್ ಅಂತ. ಎಂಥ ಉತ್ಪ್ರೇಕ್ಷಾಲಂಕಾರ ಮಾಡಿರುವಂಥದ್ದು, ಅತ್ಯದ್ಭುತವಾದದ್ದು. ಇದನ್ನು ರೂಪಕ ಅನ್ನಬೇಕೆ, ಉತ್ಪ್ರೇಕ್ಷ ಅನ್ನಬೇಕೆ, ರೂಪಕೋತ್ಪ್ರೇಕ್ಷೆಗಳ ಸಂಕರಾಲಂಕಾರ ಅನ್ನಬೇಕೆ ಗೊತ್ತಾಗೋದಿಲ್ಲ. ನಿಜವಾಗಿ ಕನ್ನಡದ ವಿಮರ್ಶಕರಿಗೆ, ವಿದ್ವಾಂಸರಿಗೆ ಅಲಂಕಾರ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ನನಗೆ ಪಾಪಿಗಳ ಬಗ್ಗೆ ಸ್ಮರಣೆ ಮಾಡಿಕೊಂಡ್ರೂ ರೋಷ ಕೆಣಕ್ ಬಿಡುತ್ತೆ. ಈ ಕನ್ನಡದ ವಿದ್ವಾಂಸರು ಯಾಕಿದ್ದಾರೆ ನೇಣು ಹಾಕ್ಕೊಳ್ಳೋಕ್ಕೆ ಅಂತ ಬೇಜಾರಾಗಿಬಿಡುತ್ತೆ. ಇಂಥದ್ದು ಯಾವುದರ ಬಗ್ಗೆಯೂ ಸಂಶೋಧನೆ ಮಾಡಿಲ್ಲ. ರಾಮಾಯಣ ದರ್ಶನದ ಬಗ್ಗೆ 10-15 PhD ಥೀಸಿಸ್ ಬಂದಿದೆ, ಒಂದು ಇವುಗಳನ್ನು ವಿವರವಾಗಿ ಅನ್ವೇಷಣೆ ಮಾಡಿಯೇ ಇಲ್ಲ. ಮಹಾಕವಿಗೆ ನಾವು ಸಲ್ಲಿಸುವಂಥದ್ದು ಇದಾ ಕಪ್ಪ ಕಾಣಿಕೆ ಅಂತ ಅನಿಸುತ್ತೆ. ಮುಂದೆ ನೋಡಿ ಕಥಾ ವಿನ್ಯಾಸ. ಬಂದ ಬೇಗಿನ ಕಜ್ಜಮೆಂತು ಬಯಲ್ದವೋ, ಹೊತ್ತ ಹಾರುತ್ತಿಲ್ಲೆ ಕಾಯ್ದ ಪೆನ್. ಈ ಬೃಹತ್ ಬಾಹುಶಾಖೆಯ ಶಿಂಶುಪದ ಪತ್ರ ಸಾಂದ್ರತೆಯ ನೀರಂಧ್ರ ರಕ್ಷೆಯಲಿ ಕಾಯ್ದ ಪೆನ್. ಬಂದೆ ಬರುವಳ್ ದೇವಿ ಈ ಎಡೆಗೆ, ಬಂದೆ ಬರುವಳ್ ದೇವಿ ಈ ಎಡೆಗೆ, ಬದುಕಿರ್ದರಿಲ್ಲಿರ್ದರಿ ಎಡೆಗೆ, ಬರದಿರಳ್ ಕಿರಿವನ ಪ್ರಿಯ ರಾಮನರ್ಧ. ಬದುಕಿರ್ದರಿಲ್ಲಿರ್ದರಿ ಎಡೆಗೆ, ಬರದಿರಳ್ ಗಿರಿವನ ಪ್ರಿಯ ರಾಮನರ್ಧ. ಆ ವಿಪಿನ ಸಂಚಾರ ಕುಶಲೆ ಬಂದೆ ಬರ್ಪಳ್ ಧ್ರುವಂ, ಪಂಕ್ತಿರ್ ರಮ್ಯಮೀ ಧ್ರುವ ಚಾರು ಗೋಷ್ಠಿ. ಧುಮುಕುದಿಹುದಿಲ್ಲಿ ಶಿವಜಲದ ಗಿರಿ ನಿರ್ಜರಣಿ. ಹೇಮಕೃತ ನೇಮಿಯಿಂ ಶೋಭಿಸುವ ಶಾದ್ವಲದ ಮಧ್ಯೆ, ವಿವಿಧಾಕೃತಿಯ ಪರಮ ಶೀತಲ ಜಲ ಕಂಗೊಳಿಸುತ್ತಿದೆ. ಕನಕ ಸೋಪಾನ ದೀರ್ಘಿಕೆಯ ಧ್ರುವರೂಪಿ ದರ್ಪಣಕ್ಕೆ ರಚಿಸಿದಂಚಂಬಿನಂ ಮುಕ್ತಾಸಿಕತ ಶೋಭೆ. ಚಂಪಕಂ ಚಂದನಂ ನಾಗಚಂಪಕಂ ಅಂತೆ ಬಕುಳಂ ಸಮೀರಣನಮೇಯೋಗ ಶಾಂತಿ. ಬಂದೆ ಬರ್ಪಳ್
ಬಂದೆ ಬರ್ಪಳ್ ದೇವಿ ಪಾರ್ಥಿವೇಂದ್ರನ ಪತ್ನಿ ಬದುಕಿರ್ದೊಡೆ ಈಶಾಂತ ಮೇಣ್ಕಾಂತ ಕುಂಜದೈಕಾಂತಕ್ಕೆ ಈಶಾಂತ ಮೇಣ್ಕಾಂತ ಕುಂಜದೈಕಾಂತಕ್ಕೆ ಬಂದೆ ಬರ್ಪಳ್ ದೇವಿ ಪಾರ್ಥಿವೇಂದ್ರನ ಪತ್ನಿ ಬಂದೇ ಬರ್ಪಳ್. ಹನುಮಂತ ಇನ್ನೂ ಸೀತೆಯನ್ನು ಕಂಡಿಲ್ಲ. ಎಷ್ಟು ಹೊತ್ತಾದರೂ ಸೀತೆಯನ್ನು ಕಾಣಿಸ್ತಾ ಇಲ್ಲ. ಕೂಚಿಪುಡಿಯಲ್ಲಿ ಭಾಮಾಕಲಾಪ ಅಂತ ಉಂಟು. 3 ದಿವಸ ಮಾಡ್ತಾ ಇದ್ದರು. ಮೊದಲನೇ ದಿವಸ ರಂಗಸ್ಥಳಕ್ಕೆ ಪಾತ್ರಧಾರಿಯೇ ಬರುವುದಿಲ್ಲ. ಬರೀ ತೆರೆಯ ಹಿಂದೆ ನಿಂತು ಜಡೆಯನ್ನು ಮಾತ್ರ ತೋರಿಸುವುದುಂಟು ಸವಾಲಾಗಿ. ಇಲ್ಲದೇ ಜಡೆಯನ್ನು ತೋರಿಸೋದಿಲ್ಲ. ಜಡೆಯನ್ನು ತೆರೆಯಿಂದ ಆಚೆಗೆ ಹಾಕಿದ್ರೆ ಅದೊಂದು ಸವಾಲು. ನನಗಿಂತ ಚೆನ್ನಾಗಿ ಸತ್ಯಭಾಮ ವೇಷ ಕಟ್ಟೋರಿದ್ದರೆ ಬನ್ನಿ ಸವಾಲು, ನೀವು ಗೆದ್ದರೆ ನನ್ನ ಜಡೆಯನ್ನು ಕತ್ತರಿಸಿ ನಿಮಗೆ ಕೊಡ್ತೀನಿ, ಇಲ್ಲ ನಿಮ್ಮ ಜಡೆ ಕತ್ತರಿಸಿ ನನಗೆ ಕೊಡಿ ಅಂತ ಅನ್ನುವಂಥದ್ದು. ತೆರೆ ಮರೆಯಲ್ಲಿಯೇ ಕುಣಿತ ಗಾನ ಸಂವಾದ ನಡೆಯುತ್ತದೆ. ಅದನ್ನು ಮೊದಲ ರಾತ್ರಿ ನೋಡ್ತಾ ಇದ್ದರು ಜನ. ಮತ್ತು ಮರುದಿವಸ ತೆರೆಯಿಂದ ಆಚೆಗೆ ಬರುವಂಥದ್ದು, ಆಮೇಲೆ ಅಭಿನಯಾದಿಗಳು ಎಲ್ಲನೂ ಹೀಗೆ ನಡೀತಾ ಇದ್ದದ್ದು. ಅಂದರೆ ಆ ಟೆನ್ಷನ್ ಬಿಲ್ಡಪ್ ಮಾಡುವಷ್ಟು ಶಕ್ತಿ ಇರಬೇಕು. ತೆರೆಮರೆಯಲ್ಲಿಯೇ ಕುಣಿದು ರಂಜಿಸಬಲ್ಲ ಶಕ್ತಿ ಇದ್ದರೆ ಕಲಾವಿದನಿಗೆ ಸಾಧ್ಯ. ಈ ಥರ ಮಾಡೋದು ಉಂಟೆ? ಇದು ಸಾಧ್ಯವೇ? ಅಂದರೆ ಇಲ್ಲಿ ನೋಡಿ ಸಾಧ್ಯ ಮಾಡ್ತಾ ಇದ್ದಾರೆ. ಇಲ್ಲಿ ಶಿಂಶಿಪ ವೃಕ್ಷದ ನೀರಂಧ್ರ ಛಾಯೆ, ರಂಧ್ರವೇ ಇಲ್ಲದೆ ದಟ್ಟವಾದ ನೆರಳು ಉಂಟು. ಎಲ್ಲ ಎಲೆಗಳು ಕೂಡ ಚೆನ್ನಾಗಿ ಸೊಂಪಾಗಿ ಇನ್ನೂ ಇವೆ ಈ ಶಿಶಿರದಲ್ಲಿಯೂ ಕೂಡ. ಹಾಗಾಗಿ ಅಲ್ಲಿ ಮೇಲೆ ನಾನು ಅವತಿಟ್ಟುಕೊಳ್ತೀನಿ, ಅಲ್ಲಿಗೆ ಬಂದೇ ಬರ್ತಾಳೆ ದೇವಿ. ಯಾಕೆ? ಅಲ್ಲಿ ಹನುಮಂತ ಅಂದುಕೊಳ್ತಾನೆ ಇದೊಂದು ಸರೋವರ ಇದೆ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ. ಇಲ್ಲಿ ಸಂಧ್ಯಾರ್ಥಂ ನೂನಂ ಆಗಮಿಷ್ಯತಿ ವರವರ್ಣಿನಿ ಅಂತ, ಸಂಧ್ಯಾಕಾಲಕ್ಕಾಗಿ ಸಂಧ್ಯಾ ವಂದನೆ ಮಾಡೋಕ್ಕಾಗಿ ಅವಳು ಬರ್ತಾಳೆ ಅಂತ. ಸ್ತ್ರೀಯರಿಗೆ ಯಜ್ಞೋಪವೀತ ಉಪನಯನಾದಿ ಸಂಸ್ಕಾರಗಳು ಇದ್ದ ಕಾಲ ಅದು. ಹಾಗಾಗಿ ಇಲ್ಲಿಗೆ ಅವಳು ಗಾಯತ್ರಿ ಜಪಾದಿಗಳನ್ನು ಮಾಡೋದಕ್ಕೆ ಬರ್ತಾಳೆ ಅಂತ. ಸೀತೆ ಅಗ್ನಿಹೋತ್ರವನ್ನು ಕೂಡ ಇಟ್ಟುಕೊಂಡಿದ್ದಳು ಅಂತ ಮುಂದೆಯೇ ಅದೇ ಸುಂದರಕಾಂಡದಲ್ಲಿಯೇ ನಮಗೆ ವಾಲ್ಮೀಕಿ ರಾಮಾಯಣದಲ್ಲಿ ತಿಳಿಯುತ್ತದೆ. ಇತ್ತ ಈ ಸೀತೆ ಬರುವುದಕ್ಕೆ ಕಾರಣ ಏನು ಅಂತ ಕುವೆಂಪು ಅವರು ಮಾಡುವ ಕಲ್ಪನೆ ನೋಡಿ. ಗಿರಿವನಪ್ರಿಯ ರಾಮನ ಅರ್ಧಾಂಗಿ. ಈ ಪ್ರಕೃತಿ ತುಂಬ ಸುಂದರ, ಎಷ್ಟು ಶೋಕಗ್ರಸ್ತಳಾಗಿದ್ದರೂ ನೋಡ್ತಾಳೆ. ಅದಕ್ಕೆ ಬರ್ತಾಳೆ. ದ್ರುಮಚಾರು ಗೋಷ್ಠಿ, ಮರಗಳ ಒಂದು ಗೋಷ್ಠಿ ಇಲ್ಲಿದೆ. ಮತ್ತು ಧುಮುಕುತ್ತಿದೆ ಶಿವ ನಿರ್ಜರಣಿ, ಮಂಗಳಮಯವಾದ ನಿರ್ಜರಣಿ ಅಬ್ಬಿ ಧುಮುಕ್ತಾ ಇದೆ. ಮತ್ತು ಸೊಗಸಾದ ಹುಲ್ಲುಗಾವಲಿನ ಮೇಲೆ ಆ ಬಣ್ಣ ಬಣ್ಣದ ಹೂಗಳು ಬಿದ್ದಿವೆ. ಅಲ್ಲಿ ಒಂದು ರಮಣೀಯವಾದ ಸರೋವರ, ಅಲ್ಲಿಯ ಬಂಗಾರದ ಸೋಪಾನಗಳು, ಆ ದ್ರವರೂಪಿಯಾದ ದರ್ಪಣಕ್ಕೆ ಒಂದು ಮುತ್ತಿನ ಚೌಕಟ್ಟನ್ನು ಕೊಟ್ಟಂತೆ ಬೆಳ್ಳಗೆ ಸೊಗಸಾಗಿ ಹೊಳೆಯತಕ್ಕಂಥ ಮಳಲಿನ ದಿಣ್ಣೆ ಆ ಕಡೆ ಈ ಕಡೆ ಎಲ್ಲ ಕಡೆಯಲ್ಲಿಯೂ ಇದೆ. ಇಲ್ಲಿಯ ಗಾಳಿ ಕೂಡ ಹೂಗಳ ಪರಿಮಳದಿಂದ ವಾಸಿತವಾಗಿದೆ. ಇಲ್ಲಿಗೆ ಬಂದೇ ಬರ್ತಾಳೆ ಸೀತೆ ಅಂತಂದುಕೊಳ್ತಾ ಇದ್ದಾನೆ. ಹಾಗಂದುಕೊಳ್ತಾ ಇದ್ದಂತೆ ಒಂದು ನಾದ ಸ್ರೋತಸ್ಸು ಅವನಿಗೆ ಎದುರಾಗುತ್ತದೆ. ಕುಳಿರಪನಿ ಮಿರುಮಿರುಗುವೆಲೆಗಳ ಬಿರುಮೆಳೆಯ ಕೊನೆಗಣೆಯ ನೆತ್ತಿಯಂಪತ್ತಿ ಮೂಡಲ ಕಡೆಗೆ ಮೊಗಂ ಮಾಡಿ ತಿಪ್ಪುಳ್ಗರಿಗಳಂ ಕೆದರಿ ತಿಪ್ಪುಳ್ಗರಿಗಳಂ ಕೆದರ್ ಬಿರ್ಚಿ ಕುಳಿತ ಪಕ್ಕಿಗಳೆದೆಗೆ ಬೆಚ್ಚನೆಯೊಲವನುತ್ತಿ ನೆರೆದುದು ಸುಸಿಲ್ ವಿಸಿಲ್ ಪಕ್ಕಿಗಳೆದೆಗೆ ಬೆಚ್ಚನೆಯೊಲವನುತ್ತಿ ನೆರೆದುದು ಸುಸಿಲ್ ವಿಸಿಲ್ ನೊರೆಗಡಲ ಓಲ್ ಮಂಜು ಲಂಕಾಪುರದ ಧರೆಯ ನಿಮ್ನ ಪ್ರದೇಶಗಳಂ ಮಸುಗಿ ಪರ್ವಿರೆ ಶಿಖರಗಳು ದ್ವೀಪ ಖಂಡಗಳು ತೇವಂತೆವೋ ಭವ್ಯ ಮಿಹಿರೆದ್ದುವಲ್ಲಲ್ಲಿ
ತ್ರಿಕೂಟಗಳು ಆ ತ್ರಿಕೂಟಗಳು ಭವ್ಯಂ ಇದ್ದಕ್ಕಿದ್ದಂತೆ ಇಂದ್ರಿಯಂಗಳ ವಿನಿಮಯವೋ ನಿಯತಿ ವಿಪರೀತತೆಯ ಫಲವೋ ಮರುತ ಜನ ಮನದ ಕೋರಿಕೆಯ ಮಾಧುರ್ಯ ಮದೆ ಬಹಿರ್ಲೋಕದೊಳ್ ಭವಿಸಿದುದೋ ಮೇಣ್ ಕಣ್ಣೋಟಮೇ ಕರ್ಣ ಸುಂದರ ತಾನಾದುದೋ ಮೇಣ್ ಕಣ್ಣೋಟಮೇ ಕರ್ಣ ಸುಂದರಂ ತಾನಾದುದೋ ಎನಲ್ ಬಂದುದು ಕಿವಿಗೆ ತಂತಿ ಇಂಚರದ ಇಂದ್ರಜಾಲಿಕಂ ತೇಲಿ ಬಂದುದು ಕಿವಿಗೆ ತಂತಿ ಇಂಚರದ ಇಂದ್ರಜಾಲಿಕಂ ಮೊದಲ್ ಕೇಳ್ದತ್ತು ದೂರ ಧ್ವನಿಯ ಮಂದ್ರ ತಾನದಿಂ ಆಲಿಸಿರೆ ಸನಿಹಮಪ್ಪವೋ ನರ್ತಿಸಿತು ಮೊದಲ್ ಕೇಳದತ್ತು ದೂರಧ್ವನಿಯ ಮಂದ್ರತಾನದಿಂ ಆಲಿಸಿ ಇರೆ ಸನಿಹಮಪ್ಪವೋಲ್ ನರ್ತಿಸಿತು ಧೀಂ ಧೀಂ ತನನ ತಿಲ್ಲಾನ ತಿಲ್ಲಾನ ಧೀಂ ಧೀಂ ತನನ ದಿರನ ದಿರನ ಧೀಂ ಧೀಂ ತನನ ತಿಲ್ಲಾನ ತಿಲ್ಲಾನ ಧೀಂ ಧೀಂ ತನನ ದಿರನ ದಿರನ ಗಾನ ವಿದ್ಯಾಧರಂ ವಾಯುಜಂ ಬೆಪ್ಪಳಿಸಿ ಬೆರಗಾಗುವಂತೆ ಗಾನ ವಿದ್ಯಾಧರಂ ವಾಯುಜಂ ಬೆಪ್ಪಳಿಸಿ ಬೆರಗಾಗುವಂತೆ ಸುತ್ತಣಿಂದಿತ್ತಣಿಂದೆತ್ತಣಿಂದತ್ತಣಿಂ ಎತ್ತಣಿಂ ನರ್ತಿಸಿತು ಅಕ್ಕಜಮಿಂಪಿನೊಡನೆ ಮೇಣ್ ಆಶ್ಚರ್ಯಮಾನಂದದೊಡನೆ ಅಕ್ಕಜಮಿಂಪಿನೊಡನೆ ಮೇಣ್ ಆಶ್ಚರ್ಯಮಾನಂದದೊಡನೆ ಹೊಯ್ ಕೈಯಾಗೆ ಸೊಗಸಿದ ತಾನ ತಾನ ಸ್ವರದ ಸಂತಾನ ಇನ್ನು ಸೀತೆ ಇವತ್ತೂ ಬರೋದಿಲ್ಲ. ಯಾಕೆಂದರೆ ಕವಿ ಅಷ್ಟು ವರ್ಣಿಸುವ ಸಾಮಗ್ರಿ ಇಟ್ಟುಕೊಂಡಿದ್ದಾರೆ. ಅವನು ಹನುಮಂತ ಆ ಶಿಂಶುಪ ವೃಕ್ಷದ ಮೇಲೆ ಹೇಗೆ ಕೂತಿದ್ದಾನೆ ಅಂದರೆ, ಕುಳಿರಪನಿ ಮಿರುಮಿರುಗು ವೆಲೆಗಳ ಬಿದಿರ್ಮೆಳೆಯ ಮಳೆಯ ಕೊನೆಗಣೆಯ ನೆತ್ತಿಯಂ ಪತ್ತಿ ಮೂಡಲ ಕಡೆಗೆ ಮೊಗಂ ಮಾಡಿ ತಿಪ್ಪುಳ ಗರಿಗಳಂ ಕೆದರ್ಪಿರ್ಚಿ ಕುಳಿತ ಪಕ್ಕಿಗಳೆದೆಗೆ ಬೆಚ್ಚನೆಯೊಲವಂ ಎತ್ತಿ ನೆರೆದುದು ಸುಸಿಲ್ ವಿಸಿಲ್. ಇಬ್ಬನಿಯ ಹನಿಗಳು ಶಿಂಶುಪ ಪರ್ಣದ ಮೇಲೆ ಹಾಗಾಗಿ ಮುತ್ತಿನ ಮಣಿಗಳ ಹಾಗೆ ಕೂತಿವೆ. ಅತ್ತ ತಿತ್ತಿರಿ ಪಕ್ಷಿಗಳು ತಮ್ಮ ತಿಪ್ಪುಳದ ಗರಿಗಳನ್ನೆಲ್ಲ ಬಿಚ್ಚಿ ತಮ್ಮ ಮರಿಗಳನ್ನು ತಮ್ಮ ತೆಕ್ಕೆಯೊಳಗೆ ಕೂಡಿಸಿಕೊಂಡು ಒತ್ತಟ್ಟಿಗೆ ಮಾಡಿವೆ. ಆ ಒಂದು ಉದಯದ ಎಳೆಬಿಸಿಲಿಗೆ ಮೈಚಾಚಿಕೊಂಡಿವೆ. ಅವುಗಳ ನಡುವೆ ಹನುಮಂತ ಇಬ್ಬನಿಗೆ ಇಬ್ಬನಿಯಂತೆ ಹಕ್ಕಿಗೆ ಹಕ್ಕಿಯಂತೆ ಕೂತಿದ್ದಾನೆ. ಮಂಜು ಇನ್ನೂ ಲಂಕಾಪುರಿಯನ್ನು ವಿದಾಯ ಹೇಳಿ ಬೀಳ್ಕೊಟ್ಟಿಲ್ಲ. ತಗ್ಗು ಪ್ರದೇಶಗಳಲ್ಲಿ ಹಾಗೆಯೇ ಉಳಿದಿದೆ. ಅಲ್ಲಲ್ಲಿ ಮಂಜು ಇನ್ನು ಕೆಲವೆಡೆ ಇಲ್ಲ. ಹಾಗಾಗಿ ಮಂಜಿನ ದ್ವೀಪಗಳು ಮೂಡಿದಂತೆ ತೋರ್ತಾ ಇದೆ. ಜೊತೆಗೆ ಪರ್ವತ ಜಟಾಜೂಟಗಳು ತೊಂಗಿ ತೊನೆಯುತ್ತಾ ಇರುವಂತೆ ಕೂಡ ಮಂಜು ಅಲ್ಲಲ್ಲಿ ತೋರ್ಕೊಳ್ತಾ ಇದೆ. ಇದ್ದಕ್ಕಿದ್ದಂತೆ ಈ ಮಂಜಿನ ನೋಟ ದೃಷ್ಟಿಯೆಲ್ಲವೂ ಕಿವಿಯಾದಂತೆ ಒಂದು ಇಂದ್ರಿಯ ಗೋಚರವಾದ ವಸ್ತು ಅನ್ಯೇಂದ್ರಿಯ ವಸ್ತುಗೂ ಆಗುವಂಥ ರೀತಿಯಲ್ಲಿ ಇಂದ್ರಿಯಗಳ ವಿನಿಮಯವೋ ನಿಯತಿಯ ವಿಪರೀತ ಫಲವೋ ಅನ್ನುವಂತೆ ಆ ಆಂಜನೇಯನ ಮನಸ್ಸಿನ ಕೋರಿಕೆಯ ಮಾಧುರ್ಯವೇ ಹೊರಗೆ ಮಧುರವಾದ ಗಾನವಾದಂತೆ ಒಂದು ಕರ್ಣಸುಂದರವಾದ ಆಲಾಪನ ಕೇಳಿ ಬರ್ತಾ ಇದೆ. ಅದು ರಾವಣ ಈಗ ತನ್ನ ಪರಿವಾರದ ಜೊತೆಗೆ ಬರ್ತಾ ಇರುವಂಥದ್ದು. ಮೊದಲೆದ್ದು ಅವನಿಗೆ ಬೆಳಗಿನ ಡ್ಯೂಟಿಯೇ ಸೀತೆಯನ್ನು ಕಾಣುವಂಥದ್ದು.
ಅವನ ಪರಿವಾರದ ವಂದಿ ಮಾಗಧರು ಅಲ್ಲೆಲ್ಲರೂ ಹೆಂಗಸರೇ. ಅವರ ಮಧುರ ಮಧುರವಾದ ಧ್ವನಿ ಈಗ ಕೇಳ್ತಾ ಇದೆ. ಅದನ್ನು ಕೇಳಿ ಅವನಿಗೆ ಆನಂದವಾಗ್ತಾ ಇದೆ. ಹೇಳಿ ಕೇಳಿ ಗಾನ ವಿದ್ಯಾಧರ ಇಷ್ಟು ರಮಣೀಯವಾಗಿ ಹಾಡ್ತಾ ಇದ್ದಾರಲ್ಲ ಅಂತ. ಇಂಥ ಹೆಂಗಸರನ್ನು ಅವನು ಯಾವ್ಯಾವ ಲೋಕಗಳಿಂದಲೂ ದೋಚಿಕೊಂಡು ಬಂದದ್ದು. ಅವರ ಕಂಠಮಾಧುರ್ಯಕ್ಕೋ ದೇಹಲಾವಣ್ಯಕ್ಕೋ ಮೆಚ್ಚಿ ಕಣ್ಣಿಂದ ಸೆಳೆದದ್ದು ಅವರು ಬಂದದ್ದು. ಅವರೀಗ ರಾವಣನ ಪಹರೆ ಕಾಯುವ ಭಟರ ಜೊತೆಗೆ ನಿಂತುಕೊಂಡು ಬಿರುದು ಬಾವಲಿ ಹೇಳುವಂಥದ್ದಕ್ಕೆ ಧನ್ಯಾಸ್ಮಿ ಧನ್ಯಾಸ್ಮಿ ಅಂತ ಅಂದುಕೊಂಡಿದ್ದಾರೆ. ಅಲ್ಲಿ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಪಾನಭೂಮಿ ವಿಚಯ ಅಂತ ಒಂದು ಸರ್ಗ ಬರುತ್ತದೆ. ಸುಂದರಕಾಂಡದಲ್ಲಿ ಎಲ್ಲ ಹೆಂಡದ ಪಡಖಾನೆ, ಅಲ್ಲಿ ಎಲ್ಲರೂ ಮಲಕ್ಕೊಂಡಿದ್ದಾರೆ. ಹೆಣ್ಣುಗಳು ಮದ್ದಳೆಯನ್ನೇ ಅಪ್ಪಿಕೊಂಡೊಬ್ಬಳು, ವೀಣೆಯನ್ನೇ ಅಪ್ಪಿಕೊಂಡೊಬ್ಬಳು, ಕಂಜರಿಗೆ ತಲೆಯಾನಿಸಿ ಒಬ್ಬಳು, ಹೀಗೆಲ್ಲ ಮಲಗಿದ್ದಾರೆ. ಅವರೆಲ್ಲ ಸುರಸುಂದರಿಯರು, ದೇವಲೋಕದ ಅಪ್ಸರೆಯರು, ಬೇರೆ ಬೇರೆ ದಿವ್ಯ ಯೋನಿಗಳ ಸ್ತ್ರೀಯರು, ಅವರೆಲ್ಲ ಬಂದಿದ್ದಾರೆ. ಅವರಷ್ಟು ಜನಕ್ಕೂ ರಾವಣನ ಬಾಗಿಲಿನ ಭಟರಾಗಿರುವುದಕ್ಕೆ, ಪಡೀತಿರಾಗಿರುವುದಕ್ಕೇ ಬದುಕು ಸಾಕು ಅಂತ ಅನಿಸಿದೆ. ಅಂದರೆ ಇನ್ನು ರಾವಣನ ವಿಕ್ರಮ ಎಂಥದ್ದಿರಬೇಕು. ಒಬ್ಬ ಸುಂದರಿಯನ್ನು ಸೆಳೆಯುವುದಕ್ಕೋಸ್ಕರ ದಿವಸ ಬೆಳಗ್ಗೆ ಹೋಗ್ತಾನೆ. ಅವನಿಂದೆ ಪರಿವಾರದಲ್ಲಿ ತುತ್ತೂರಿ ಊದಿಕೊಂಡು ಶಹನಾಯಿ ಬಾರಿಸಿಕೊಂಡು ವೀಣೆ ವೇಣು ಇತ್ಯಾದಿಗಳನ್ನು ನುಡಿಸಿಕೊಂಡು ಹೋಗುವುದು ಜನ್ಮ ಧನ್ಯತೆ. ಇವನಿಗಾಗಿ ಇಷ್ಟು ದುಡಿದರೆ ಸಾಕು, ನಮ್ಮ ಸೌಂದರ್ಯಕ್ಕೆ ಬೆಲೆ ಬಂತು ಅಂತ ಅಂದುಕೊಳ್ಳಬೇಕು. ಅಂದರೆ ಇನ್ನು ರಾವಣನ ಪರಾಕ್ರಮ ವಿಕ್ರಮ ರತಿ ಸಾಮರ್ಥ್ಯ ಎಂಥದ್ದು ಅಂತ ಊಹೆ ಮಾಡಿಕೊಳ್ಳಬೇಕು. ಈ ಚಿತ್ರವನ್ನು ನಾವು ಕಟ್ಟಿಕೊಂಡಾಗ ಕುವೆಂಪು ಅವರ ಕಾವ್ಯದ ಸೌಂದರ್ಯ ಯಾವ ರೀತಿಯಾದದ್ದು ಅಂತ ಗೊತ್ತಾಗುತ್ತದೆ. ಕುಮಾರವ್ಯಾಸನ ಆ ಊರ್ವಶಿಯ ಮನೆಯ ಬಾಗಿಲನ್ನು ಕಾಯುವರ ಪಸಾಯಿತೆಯರ ಮನೆ ಬಾಗಿಲು ಕಾಯುವರ ಪಡೆಯೊಡತಿಯರ ಮನೆ ಬಾಗಿಲು ಕಾಯ್ತಕ್ಕಂಥ ಆ ಪಡಿಯತೆಯರ ಜೊತೆಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡೋಕ್ಕೆ ವರ್ಷ ಎಳೆವರು ವರ್ಷ ಅಲೀತಾರಂತೆ. ಜಯಂತ, ಮಕರಾಂಕ, ಶಶಾಂಕ, ನಳಕೂಬರ, ಮಣಿಗ್ರೀವರು ಅಂತಂದರೆ ಇನ್ನು ಊರ್ವಶಿಯ ಮಟ್ಟ ಎಂಥದ್ದಿರಬೇಕು. ಅವಳು ಅರ್ಜುನನ್ನು ಒಲೆದು ತಾನೇ ಬಂದಳು ಅಂದರೆ ಇನ್ನು ಅರ್ಜುನನ ಸೌಂದರ್ಯ ಎಂಥದ್ದಿರಬೇಕು ಅಂತ ಕವಿ ನಮಗೆ ಕೊಡುವಂಥ ಒಂದು ಡೈಮೆನ್ಷನ್ ಇಂಥದ್ದನ್ನು ಇಲ್ಲಿ ನೋಡಿ ಆಗ ಗಾನದ ವಿಸ್ತಾರ ಮತ್ತೊಂದು ವರ್ಣಿಸ್ತಾರೆ ಕವಿ. ಗೈಗೆ ಬೆರ್ಗಳಿಮ್ಮರಮೈಗೆ ರಸವೇರ್ವ ಛಂದಸ್ಸು ವಿವಿಧ ವರ್ಣಗಳಿಂ ವಿವಿಧ ವರ್ಣಗಳಿಂ ಗಾಳಿ ಬೆಳಕಂಪಿರುವ ಪ್ರಕೃತಿ ಪ್ರಾಣಾಯ ಯೋಗದೋಜಸ್ಸೋ ತುಗಿನ ಕಣಗಳ್ ದಿನಕರ ಮರೀಚಿಯಂ ಪ್ರತಿಕೃತಿತಿ ರಂಜಿಪ ಲಯಕ್ರಮವೋ ತುಹಿನ ಕಣಗಳ್ ದಿನಕರ ಮರೀಚಿಯಂ ಪ್ರತಿಕೃತಿಸಿ ರಂಜಿಪ ಚೇತನಾಕಾಂಕ್ಷಿ ಜಡದಂತರಂಗದ ತಪದ ವಿದ್ಯುದಣುಗಳ ರಣದ ಜಯಗಾಥ ಪಲ್ಲವಿಯೋ ಜಾನಕಿಯ ಜೀವ ಜಾಡ್ಯಕ್ಕೆ ಕಾಮ ಕೌಶಲಿ ದಶಗ್ರೀವನನುದಿನಂ ಪ್ರಭಾತ ವೇಳೆಯೊಳ್ ನೀಡುವ ನಿನಾದ ಸುಖ ಭೇಷಜವೋ ಜಾನಕಿಯ ಜೀವ ಜಾಡ್ಯಕ್ಕೆ ಕಾಮ ಕೌಶಲಿ ದಶಗ್ರೀವನನುದಿನಂ ಪ್ರಭಾತ ವೇಳೆಯೊಳ್ ನೀಡುವ ನಿನಾದ ಸುಖ ರತಿಕಲಾ ಸಂಗೀತದಿಂಗಿತವೋ ರತಿಕಲಾ ಸಂಗೀತದಿಂಗಿತವೋ ರಸ ಸುಖಾಸ್ಮಿಕಕ್ಕೆ ಕಿವಿ ಸೋಲ್ತ ನಿಲಜಂ ರಸ ಸುಖಾಕಸ್ಮಿಕಕ್ಕೆ ಕಿವಿ ಸೋಲ್ತ ನಿಲಜಂ ಲೋಕದೋಲವ ತೂಗಿ ತೊನೆದುದ ತಾನ ತಾನ ಸ್ವನದ ಸಂತಾನ ತಾನ ತಾನ ಸ್ವನದ ಸಂತಾನ ತಾನ ತಾನ ಸ್ವನದ ಸಂತಾನ ಲೋಕದೋಲವ ತೂಗಿ ತೊನೆದುದ ತಾನ ತಾನ ಸ್ವನದ ಸಂತಾನ
ನಾದ ಬ್ರಹ್ಮಾಂಡದಿಂದೊಡೆದ ರಾಗ ಪಕ್ಷಿಯ ರಚನೆಯೋ ವಿರಚನೆಯೋ ಕವಿಯಾಲೋಚನೆಯೋ. ಎಂಥ ಭಾಗ ಇದು ಅಂತಂದರೆ, ಸಾಮಾನ್ಯದ ಕವಿಗಳಲ್ಲ, ಉತ್ತಮ ಕವಿಗಳು ಬರೆಯೋದಕ್ಕೆ ತುಂಬ ಕಷ್ಟ ಇದೆ. ಲೋಕ ನನ್ನನ್ನು ಅದು ಇದು ಅಂತೆಲ್ಲ ಹೇಳುತ್ತೆ, ನನ್ನನ್ನು ಕವಿ ಅಂತ ಒಪ್ಕೊಂಡಿಲ್ಲ. ಅರೆ ನನಗೆ ಮಾತ್ರ ಚೆನ್ನಾಗಿ ಗೊತ್ತಿದೆ, ನಾನು ಕವಿ, ಕಾವ್ಯ ಬರೆಯೋಕ್ಕೆ ಹುಟ್ಟಿದ್ದೀನಿ, ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಯಾರು ಎಷ್ಟು ಹೇಳಿದ್ರು, ಯಾರು ಏನು ಹೇಳದೇ ಇದ್ದರೂ ಕೇಳೋದಿಲ್ಲ. ತಕ್ಕ ಮಟ್ಟಿಗೆ ಚೆನ್ನಾಗೇ ಪದ್ಯ ಬರೀಬಲ್ಲೆ ಅಂತಲೂ ಗೊತ್ತಿದೆ, ಒಂದಲ್ಲ 4-6 ಭಾಷೆಗಳಲ್ಲಿ ಬರೀಬಲ್ಲೆ ಅಂತ ಗೊತ್ತಿದೆ. ಆ ಅಳತೆ ಮೇಲಿಂದ ಹೇಳ್ತಾ ಇದ್ದೀನಿ, ಈ ಥರ ಬರೆಯೋದು ತುಂಬ ಕಷ್ಟ ಇದೆ. ಈ ಥರದ್ದನ್ನು ಬರೆದರೆ ನಿಜವಾಗಲೂ ಮಹಾಕವಿತ್ವ ತಾನಾಗಿ ಬೇಡಿಕೊಂಡು ಕಾಲಿಗೆ ಬೀಳುತ್ತದೆ. ಕುವೆಂಪು ಅವರು ನಿಜವಾಗಿ ದೊಡ್ಡ ಕವಿ ಅನ್ನೋದಕ್ಕೆ ಇಂಥ ಸಾಲುಗಳೇ ಸಾಕು. ಈ ಥರ ಕಾವ್ಯವನ್ನು ಬರೀಬೇಕು ಅಂತ ಒಳ್ಳೆಯ ಕವಿಗೆ ಅನ್ನಿಸದೇ ಇದ್ದರೆ ಅವನು ಕವಿಯೇ ಅಲ್ಲ. ಇಂಥ ಬರೆದಂಥವ್ರಿಗೆ ನಾವು ಗೌರವ ಕೊಡದೇ ಇದ್ದರೆ ಅನುದಾರತೆ ತಾಂಡವಿಸುತ್ತೆ, ದೆವ್ವದಂತೆ ಪ್ರಾರಬ್ಧದಂತೆ ನಮ್ಮನ್ನು ಕಾಡುತ್ತದೆ. ಹೇಳ್ತೀನಿ, ಇದು ಅತ್ಯುತ್ತಮವಾದಂಥ ಕವಿತ್ವ. AC ಬ್ರ್ಯಾಡ್ಲೆ ಲೆಕ್ಚರ್ಸ್ ಆನ್ ಪೊಯೆಟ್ರಿ ಅಂತ, ಆಕ್ಸ್ಫರ್ಡ್ ಲೆಕ್ಚರ್ಸ್ ಆನ್ ಪೊಯೆಟ್ರಿ ಅಂತ ಆಕ್ಸ್ಫರ್ಡಲ್ಲಿ ಲೆಕ್ಚರ್ ಕೊಡ್ತಾ ಹೇಳ್ತಾನೆ, ಹಿಯರ್ ಐ ಕನ್ಫೆಸ್ ಇಟ್ಸ್ ಫಾರ್ ಫ್ರಮ್ ಬೀಯಿಂಗ್ ಮಿಯರ್ ಪೊಯೆಟ್ರಿ ಅಂತಾನೆ. ನಾನು ನಿಮ್ಮ ಮುಂದೆ ಒಪ್ಪಿಗೆ ಮಾಡ್ಕೊಳ್ತಾ ಇದ್ದೀನಿ, ಐ ಕನ್ಫೆಸ್, ನಾನು ಕಕ್ತಾ ಇದ್ದೀನಿ ವಾಸ್ತವವನ್ನು, ಇದು ಸಾಮಾನ್ಯ ಕವಿತೆಗಿಂತ ಎಷ್ಟೆಷ್ಟೋ ಎತ್ತರ ಇರುವುದು ಅಂತ ವರ್ಡ್ಸ್ವರ್ತನ ಕವಿತ್ವದ ಬಗ್ಗೆ ಹೇಳ್ತಾ, ಪ್ರಿಲ್ಯೂಡ್, ಎಕ್ಸ್ಕರ್ಷನ್ ಮೊದಲಾದಂಥ ಅವನ ಭಾವ ಕವಿತ್ವದ ಬಗ್ಗೆ ಹೇಳುವ ಮಾತು ಅದಕ್ಕಿಂತ ಚೆನ್ನಾಗಿ ಇಲ್ಲೇ ಅನ್ವಯ ಆಗುತ್ತದೆ ಅಂತ ಅನಿಸುತ್ತೆ. ಯಾಕೆಂದರೆ ಸುಮ್ಮನೆ ಯಾವುದೋ ಡಿಗ್ರಿಗೋಸ್ಕರ ತಗೊಳ್ಬೇಕಾಗಿರುವಂಥ ಒಂದು ವಿಮರ್ಶೆಯಾಗಿಯೋ ಅಥವಾ ಪತ್ರಿಕೆಯಲ್ಲಿ ಪೊಲಿಟಿಕಲಿ ಕರೆಕ್ಟ್ ಆಗಿರೋದಕ್ಕೋಸ್ಕರ ಬರೆಯುವಂಥ ಲೇಖನದ ಸಾಮಗ್ರಿಯ ಹಂತದಲ್ಲಿಯೂ ಹೇಳ್ತಾ ಇಲ್ಲ. ತುಂಬ ಎಷ್ಟೋ ಭಾಷೆಯ ಕಾವ್ಯಗಳನ್ನು ಓದಿ ಹೇಳ್ತಾ ಇದೆ. ನನ್ನ ಶಕ್ತಿನ ಕೊಚ್ಕೊಳ್ಳೋದಕ್ಕೆ ಕಾರಣ ಏನಿಲ್ಲ, ಈ ಕಾವ್ಯದ ಉತ್ತಮತೆಯನ್ನು ಸಾರೋದಕ್ಕಷ್ಟೇ. ಅದ್ಭುತವಾದಂಥ ಕವಿತೆ. ಒಂದು ಸಂಗೀತವನ್ನು ಎಷ್ಟು ರೀತಿಯಲ್ಲಿ ಕಾಣಿಸಿದ್ದಾರೆ ಕವಿ ಅಂತ, ಒಂದು ವಸ್ತುವನ್ನು ಎಷ್ಟೆಷ್ಟು ಬಗೆಯಲ್ಲಿ ನೋಡೋಕ್ಕಾದರೆ ಅಷ್ಟರ ಮಟ್ಟಿಗೆ ನಮ್ಮ ಆತ್ಮವಿಸ್ತಾರವಾಯಿತು ಅಂತ ಅರ್ಥ. ಒಂದು ಬದುಕನ್ನು 1000 ಬಗೆಯಲ್ಲಿ ನೋಡೋಕ್ಕಾದರೆ ಒಬ್ಬ ಕಾದಂಬರಿಕಾರ, ಒಂದು ಸರ್ವನ 1,00,000 ಬಗೆಯಲ್ಲಿ ಕಾಣೋಕ್ಕಾದರೆ ಒಬ್ಬ ಸಂಗೀತಗಾರ, ಒಂದು ಚಲನೆಯನ್ನು 1,00,000 ಬಗೆಯಲ್ಲಿ ಕಂಡರಿಸೋಕ್ಕಾದರೆ ನರ್ತಕ, ಒಂದು ಬಣ್ಣದಲ್ಲಿ ಅರ್ಬುದ, ಖರ್ವ, ನಿಖರ್ವ ವರ್ಣ ಜಾಲವನ್ನು, ವರ್ಣ ಶಾಬಲ್ಯವನ್ನು, ಆ ವರ್ಣಾಂತರ ಛಾಯೆಗಳನ್ನು ಕಾಣಿಸಿಕೊಡಬಲ್ಲವನಾದರೆ ಅವನು ಚಿತ್ರಕಾರ ಅಂತ. ಹಾಡ್ತು, ಅಸಂಗೀತ ಇತ್ತು ಅಂತ ಹೇಳೋದು ಯಾರು ಹೇಳ್ತಾರೆ? ಅದಕ್ಕೆ ಏನು ಬೇಕೇ ಕುವೆಂಪು? ನೋಡಿ ಇಲ್ಲಿ ಅವ್ರು ಏನು ಮಾಡ್ತಾರೆ, ಎಷ್ಟು ಮಾಡಿದ್ದಾರೆ, ಅದಕ್ಕಾಗಿ ಬೇಕು ಕುವೆಂಪು. ಆ ನಾದ ಹೇಗಿತ್ತು ಅಂದರೆ, ಬೇರ್ಗಳಿಂ ಮರಮೇಗೆ ರಸಮೇರ್ವೆ ಛಂದಸ್ಸು. ಚಳಿಗಾಲದಲ್ಲಿ ಮರಗಳು ಎಲೆಗಳನ್ನು ಉದುರಿಸಿಕೊಳ್ಳುತ್ತವೆ, ಅದಕ್ಕೆಂದರೆ ಅವುಗಳಿಗೆ ಜೀವಸತ್ವ ಕಡಿಮೆ ಇರ್ತದೆ, ಎಲೆಗಳು ಉದುರು ಹೋಗುತ್ತವೆ. ವಸಂತ ಚಿಗುರಿಸುವ ಕಾಲದಲ್ಲಿ ಬೇರಿನಿಂದ ಜೀವಸತ್ವ ಉಕ್ಕೇರಿ ಎಲೆಗೆ ಬರುತ್ತದೆ. ಇದು ವಿಶೇಷವಾಗಿ ಚಳಿಯ ಪ್ರದೇಶಗಳ ಆ ಸಮಶೀತೋಷ್ಣ ಶೀತ ವಲಯದಲ್ಲಿ ಯಾವುದಿರುತ್ತವೆ, ಟೆಂಪರೇಟ್ ಆ್ಯಂಡ್ ಟಂಡ್ರಾ ಝೋನ್ಸ್ ಅಂತ ಕರಿತೀವಿ, ಅಲ್ಲಿ ನಾವು ನೋಡ್ತೀವಿ ಮೇಪಲ್, ಸಿಡಾರ್ ಮೊದಲಾದಂಥ ಮರಗಳಲ್ಲಿ ಆ ಜೀವಸತ್ವ ಇರುತ್ತೆ. ಅದಕ್ಕೆ ಮರಕ್ಕೆ ರಂಧ್ರ ಮಾಡಿಬಿಟ್ಟು ಅಲ್ಲಿಂದ ಬಸೀತಾರೆ. ಮೇಪಲ್ ಶುಗರ್ ಅಂತ ಕೇಳಿರ್ಬೋದು ತಾವು ಯಾರಾದರೂ ಕೂಡ, ಮೇಪಲ್ ಸಿರಪ್ ಅಂತಲೂ ಹೇಳ್ತಾರೆ. ಆಗ ಬೇರಿಂದ ಮರದ ತುದಿಗಳಿಗೆ ಉಕ್ಕೇರಿ ಬರುತ್ತದೆ. ಹಾಗೆ ಛಂದೋಬಂಧ ನಾದಕ್ಕೆ ಮೂಲ ಸಾಮಗ್ರಿ ಅದು ಬೇರಿನಿಂದ ಮರಕ್ಕೆ ಆ ಕಾಂಡಗಳ ಮೂಲಕ ಝೈಲಮ್ ಅಂಡ್ ಫ್ಲೋಯಮ್ ಅಂತ ಕರೀತಾರೆ, ವ್ಯಾಸ್ಕ್ಯುಲಾರ್ ಬಂಡಲ್ಸ್ ಅಂತ ಹೇಳ್ತಾರೆ. ಅದೆಲ್ಲವೇ ಬಾಟನಿಯಲ್ಲಿ ಬರತಕ್ಕಂಥ ಅಧಿಕರಣಗಳು ಅಲ್ಲಿಂದ ಉಕ್ಕೇರ್ತಾ ಇದೆಯೋ ಅನ್ನುವಂತೆ ಭೂಮಿಯಿಂದ ಪೃಥ್ವಿಯ ಅಂಶವನ್ನು ಒಳಗೊಂಡು ಆ ಅಲೌಕಿಕವಾಗಿ ನಾದದ ಛಂದಸ್ಸು ಮರಗಳ ಕೊಂಬೆಗಳಲ್ಲಿ ರೆಂಬೆಗಳಲ್ಲಿ ಗುರುಲಘು ವಿನ್ಯಾಸದಿಂದ ಬರ್ತಾ ಇದೆಯೋ ಉಕ್ಕೇರ್ತಾ ಇದೆಯೋ ಅನ್ನುವಂತೆ ಕಾಣಿಸುತ್ತದೆ ಅಂತೆ. ಮತ್ತು ಬೇರೆ ಬೇರೆ ವರ್ಣಗಳ ಪರ್ಣಗಳಿಂದ ಗಾಳಿ ಬೆಳಕನ್ನು ಹೀರ್ತಕ್ಕಂಥ ಪ್ರಕೃತಿ ಪ್ರಾಣಾಯಾಮ ಮಾಡ್ತಾ ಇದೆಯೋ ಅನ್ನುವಂತೆ ಈ ನಾದಸುಧೆ ಕಾಣಿಸ್ತಾ ಇದೆಯಂತೆ. ಪ್ರಾಣಾಯಾಮ ಮಾಡದೇ ಇದ್ದರೆ ಸ್ವರಸ್ಥೈರ್ಯ ಬರೋಲ್ಲ, ಸ್ವರಸ್ಥೈರ್ಯವಿಲ್ಲದೆ ಸ್ಥಾಯಿ ಸ್ಥೈರ್ಯ ಇಲ್ಲ, ಸ್ಥಾಯಿಗಳ ಸ್ಥೈರ್ಯ ಇಲ್ಲದೆ ರಾಗ ವಿನ್ಯಾಸ ಇಲ್ಲ. ತುಹಿನ ಕಣಗಳು ದಿನಕರ ಮರೀಚಿಯಂ ಪ್ರತಿಕೃತಿಸಿ ರಂಜಿಪ ಲಯಕ್ರಮವು ಸೂರ್ಯನ ಕಿರಣಗಳನ್ನು, ಆ ಬಿಳಿಯ ಸೂರ್ಯನ ಬೆಳಕನ್ನು ತಮ್ಮ ಒಡಲಿನಲ್ಲಿ ಸೀಳಿ 7 ಕಾಮನ ಬಿಲ್ಲಿನ ಬಣ್ಣಗಳಾಗಿ ಮಾಡ್ತಕ್ಕಂಥ ಮಂಜಿನ ಹನಿಗಳು ಒಂದು ಹೊಸ ಲಯಕ್ರಮವನ್ನು ಕೊಡ್ತಾ ಇದೆಯಾ ಅಂತ. ಲಯ ಅಂದರೆ ಏನು? ಒಂದಿರೋದನ್ನು 7 ಮಾಡೋದು, 7 ಇರೋದನ್ನು 14 ಮಾಡೋದು ಈ ಲೆಕ್ಕಾಚಾರ ತಾನೆ. ಸಪ್ತ ಸೂಡಾದಿ ತಾಳಗಳು ಅಂತ ಹೇಳ್ತಾರೆ. ಅವಷ್ಟು ಬಂದಿದ್ದು ಒಂದು ಸರ್ವಲಘು ಕ್ರಮದಿಂದ.
ಒಂದು ಸೂರ್ಯ ಕಿರಣದ ಸರ್ವಲಘು ಕ್ರಮದಿಂದ ಸಪ್ತ ಇಂದ್ರಚಾಪ ವರ್ಣಗಳನ್ನು ಸೀಳುವಂತೆ ಆ ಲಯಕ್ರಮವನ್ನು ಆ ಹನಿಗಳು ಮಾಡ್ತಾ ಇವೆಯೋ ಎಂಬಂತೆ ಆ ಲಯವಿನ್ಯಾಸಗಳನ್ನು ಬಗೆಬಗೆಯ ಗಣಪರಿವೃತ್ತಿಗಳನ್ನು ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಗತಿಗಳ ಭೇದವನ್ನು ತೋರಿಸುವಂತೆ ಮಾಡ್ತಾ ಇವೆಯೋ ಅನ್ನುವಂತೆ ಚೇತನಾಕಾಂಕ್ಷಿ ಜಡದಂತರಂಗದ ತಪದ ವಿದ್ಯುತ್ ಅಣುಗಳ ರಣದ ಜಯಗಾಥೆಯ ಪಲ್ಲವಿಯು ಜಡದ ಅಂತರಂಗದಲ್ಲಿರುವಂಥ ಚೈತನ್ಯದ ವಿದ್ಯುತ್ ಕಣ ಒಂದು ಕಣದೊಂದಿಗೆ ಮತ್ತೊಂದು ಕಣ ಸೆಣಸಿದಾಗ ಈ ಪಲ್ಲವಿ ಬಂತ ಅಂತ. ಒಂದು ಹಾಡಿನ ಪಲ್ಲವಿ ರೂಪುಗೊಳ್ಳೋದು ತುಂಬ ಕಷ್ಟ. ಹಾಡಿಗೆ ಪಲ್ಲವಿ ಸಿಕ್ಕಿದ ಮೇಲೆ ಚರಣ ಸಿಗೋದಷ್ಟೇನು ಕಷ್ಟ ಅಲ್ಲ. ಫಸ್ಟ್ ನಮಗೆ ಐಸ್ ಬ್ರೇಕಿಂಗ್ ಸೆಷನ್ ಅಂತಾರಲ್ಲ, ಮೊದಲು ನಾವು ಪೆನಿಟ್ರೇಟ್ ಮಾಡಬೇಕು, ಒಂದು ಹೊಸ ಐಡಿಯಾ ಬರಬೇಕು. ಹಾಗೆ ಜಡ ಅಂತರಂಗದಲ್ಲಿ ಚೈತನ್ಯಮಯ, ಆ ಚೈತನ್ಯದ ಒಳಗೆ ಪ್ರತಿ ಕಣಗಳು ಇರ್ತವೆ. ನೀವು ಕಲ್ಲು ಅಂತೀವಿ, ಕಲ್ಲಿನ ಒಳಗಡೆ ಪ್ರತಿಯೊಂದರೊಳಗೂ ಒಂದೊಂದು ಕಣ ಇರುತ್ತೆ. ಕಣವನ್ನು ಆಟಮ್ ಅಂತ ಕರೆದರೆ ಅಲ್ಲಿ ಮತ್ತೆ ಎಲೆಕ್ಟ್ರಾನ್ಗಳು, ನ್ಯೂಟ್ರಾನ್ಗಳು, ಪ್ರೋಟಾನ್ಗಳು ಬೇರೆ ಬೇರೆ ಆರ್ಬಿಟ್ಗಳಲ್ಲಿ ಬೇರೆ ಬೇರೆ ಎನರ್ಜಿ ಲೆವೆಲ್ಸಲ್ಲಿ ಅವು ಸುತ್ತಾಡಿ ಸೆಣಸಾಡಿ ಒಂದು ಎಲೆಕ್ಟ್ರಾನ್ ಮತ್ತೊಂದು ಎಲೆಕ್ಟ್ರಾನ್ ಜೊತೆಗೆ ಢೀ ಕೊಟ್ಟುಕೊಂಡು ಏನು ಮಾಡ್ತಾ ಇದೆಯೋ ಹಾಗೆ ಪ್ರತಿಭಾ ವಿಸ್ಫೋರಣದಿಂದ ಒಂದು ಪಲ್ಲವಿ ಮೂಡಬೇಕು. ಹಾಗೆ ಮೂಡ್ತಾ ಈ ಹಾಡಿಗೆ ಪಲ್ಲವಿ ಜಾನಕಿಯ ಬದುಕು ಬೇಡ ಅನ್ನುವ ಸ್ಥಿತಿಗೆ ಬಂದು ಅದೊಂದು ಜೀವನವೇ ಅವಳಿಗೆ ಬದುಕೇ ಒಂದು ರೋಗವಾಗಿ ಬಿಟ್ಟಿದೆ. ಜೀವ ಜಾಡ್ಯಕ್ಕೆ ಕಾಮಕೌಶಲಿಯಾದ ದಶಗ್ರೀವ ರಾವಣ ಈ ಪ್ರಭಾತ ವೇಳೆಯಲ್ಲಿ ನಾದ ಸುಖದ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾನೋ ಅದು ರತಿಕಲಾ ಸಂಗೀತ ಹೀಗೆ ಕಿವಿಗೆ ರಸಸುಖವಾದ ಆಕಸ್ಮಿಕ ರಸಸುಖದ ಒಂದು ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಹನುಮಂತನಿಗೆ ಲೋಕದ ಉಯ್ಯಾಲೆಯನ್ನು ತೂಗಿ ಲೋಕ ದೋಲವನ್ನು ತೂಗಿ ತೊನೀತಾ ಇದೆ ಆ ತಾನದ ಸ್ವನದ ಸಂತಾನ ಅಂತಾರೆ. ಎಷ್ಟು ಅದ್ಭುತವಾದ ಪೊಯಿಟ್ರಿ. ಮರದ ಬೇರಿಂದ ಸೀತೆಯ ಬದುಕಿನ ರೋಗದವರೆಗೆ ಹಬ್ಬಿಸಿಬಿಟ್ಟಿದ್ದಾರೆ. ಇದು ನಿಜವಾದ ಕಾವ್ಯ. ಇಂತಹ ಕಾವ್ಯವನ್ನು ಓದಕ್ಕಾಗಿ ರಾಮಾಯಣ ದರ್ಶನ ನಮಗೆ ಬೇಕು. ಇಲ್ಲದೇ ವಾಲ್ಮೀಕಿಯ ಕಥೆಯೇ ಸಾಕು. ನಾಳೆ ಮತ್ತಷ್ಟು ನೋಡೋಣ. ಅದಕ್ಕೆ ಮೊದಲು ಮಂಗಳ. ಕವಿ ವಿಭೂತಿಗೆ ನಮೋ, ಕೃತಿ ವಿಭೂತಿಗೆ ನಮೋ, ಕವಿ ವಿಭೂತಿಗೆ ನಮೋ, ಕೃತಿ ವಿಭೂತಿಗೆ ನಮೋ, ದರ್ಶನ ಧ್ವನಿ ರಸಾಮೃತ ಪಾನದಾನಂದದಿಂ ಲೋಕ ಶೋಕವನಳಿಸಿ ಭುವನತ್ರಯಂಗಳಂ ತಣಿಪ ನಂದನ ತಪೋದೀಕ್ಷಯಂ ಕೊಂಡೆಸೆಪ ರಸ ಋಷಿಗೆ ಯೋಗಮತಿ ಸಹೃದಯ ವಿಭೂತಿಗೆ ನಮೋ, ರಸ ಋಷಿಗೆ ಯೋಗಮತಿ ಸಹೃದಯ ವಿಭೂತಿಗೆ ನಮೋ ನಮೋ, ಕವಿ ವಿಭೂತಿಗೆ ನಮೋ, ಕೃತಿ ವಿಭೂತಿಗೆ ನಮೋ ನಮೋ ನಮಗ.